ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ನಾವೀಗ ನಿಮ್ಗೆ ಹೇಳೋಕೆ ಹೊರಟಿರೋದು ಒಂದು ಸ್ಫೋಟಕ ಸುದ್ದಿಯನ್ನ. ಆ ಸುದ್ದಿ ಕೆಎಸ್ ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಕೇಸ್ನಲ್ಲಿ ಅಡಕವಾಗಿದೆ. ಆ ಸುದ್ದಿ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಆ ಶಾಕಿಂಗ್ ಸುದ್ದಿ ಏನು ಅಂತ ನೋಡೋಕ್ಕೂ ಮುನ್ನ ಈಶ್ವರಪ್ಪ ಪಿಎ ವಿನಯ್ ಮತ್ತು ಯಡಿಯೂರಪ್ಪ ಪಿಎ ಸಂತೋಷ್ ನಡುವೆ ನಡೆದಿದ್ದೇನು, ಆ ಕಿಡ್ನಾಪ್ ಪ್ಲಾನ್ ಮಾಡಿದ್ದೇಕೆ, ಅದು ಪೊಲಿಟಿಕಲ್ ಟ್ವಿಸ್ಟ್ ಪಡೆದಿದ್ದು ಏಕೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಪಿಎಗಳ ನಡುವೆ ನಡೆದಿದ್ದು ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಈಶ್ವರಪ್ಪ ಪಿಎ ವಿನಯ್ ಮತ್ತೆ ಯಡಿಯೂರಪ್ಪ ಪಿಎ ಸಂತೋಷ್ ಇಬ್ರು ಕೂಡ ಮೊದಲಿನಿಂದ ಕೂಡ ಆಪ್ತರಾಗಿರ್ತಾರೆ. ಈಶ್ವರಪ್ಪ ಪಿಎ ವಿನಯ್ ಮತ್ತೆ ಯಡಿಯೂರಪ್ಪ ಪಿಎ ಸಂತೋಷ್ ಇಬ್ರು ಕೂಡ ಮೊದಲಿನಿಂದ ತುಂಬಾ ಆತ್ಮೀಯರಾಗಿರ್ತಾರೆ. ಕೆಲವು ದಿನಗಳಿಂದ ವಿನಯ್ ಮತ್ತೆ ಯಡಿಯೂರಪ್ಪ ಪಿಎ ಸಂತೋಷ್ ನಡುವೆ ಮನಸ್ತಾಪ ಉಂಟಾಗುತ್ತೆ. ಆತ್ಮೀಯವಾಗಿದ್ದಂತಹ ವಿನಯ್ ಮತ್ತೆ ಸಂತೋಷ್ ನಡುವೆ ಕೆಲ ದಿನಗಳಿಂದ ಮನಸ್ತಾಪ ಶುರುವಾಗತ್ತೆ. ಹಾಗಾಗಿ ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇರೋದಿಲ್ಲ, ಮನಸ್ತಾಪ ಇರುತ್ತೆ, ಕೋಲ್ಡ್ ವಾರ್ ಇರುತ್ತೆ. ಇಬ್ಬರ ನಡುವೆ ಕೆಲ ವಿಚಾರಗಳಿಗೆ ಅಸಮಾಧಾನ ಇರುತ್ತೆ. ವಿನಯ್ ಲಿಂಗಾಯತ ಸಮುದಾಯದವರಾಗಿದ್ರು ಕೂಡ ಈಶ್ವರಪ್ಪ ಅವರ ಪಿಎ ಆಗಿದ್ರು. ಇದನ್ನು ಕೂಡ ಗಮನಿಸಬೇಕಾದಂತಹ ಅಂಶ. ವಿನಯ್ ಲಿಂಗಾಯತ ಸಮುದಾಯದವರಾಗಿದ್ರು ಕೂಡ ಈಶ್ವರಪ್ಪ ಅವರ ಪಿಎ ಆಗಿ ಅವರು ಸೇವೆ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ವಿನಯ್ ಮತ್ತೆ ಸಂತೋಷ್ ಇಬ್ರು ಕೂಡ ಉತ್ತಮ ಸ್ನೇಹಿತರಾಗಿದ್ದವರು. ಇಬ್ಬರ ನಡುವೆ ಮನಸ್ತಾಪ ಶುರುವಾಗುತ್ತೆ. ವಿನಯ್ ಈಶ್ವರಪ್ಪ ಅವರ ಪಿಎ ಆಗಿ ಕೆಲಸ ಮಾಡ್ತಾರೆ. ವಿನಯ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗ್ತಾರೆ. ಆದ್ರೂ ಕೂಡ ಯಡಿಯೂರಪ್ಪ ಅವರ ಜೊತೆ ಇರದೇನೆ ಈಶ್ವರಪ್ಪ ಅವರ ಜೊತೆಗೆ ಪಿಎ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಯಡಿಯೂರಪ್ಪ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಂತರ ಒಳಕಲಹ ಆರಂಭ ಆಗುತ್ತೆ. ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಆದ ನಂತರ ರಾಜ್ಯ ಬಿಜೆಪಿಲಿ ಏನೆಲ್ಲ ಬದಲಾವಣೆಗಳಾಯ್ತು, ಎಷ್ಟು ಅಸಮಾಧಾನ ಭುಗಿಲೇಳ್ತು, ಎಷ್ಟು ಭಿನ್ನಮತ ಎದ್ದೇಳ್ತು, ಎಲ್ಲವೂ ಕೂಡ ನಾವು ನೋಡ್ತಾನೆ ಬಂದಿದ್ವಿ. ಹಂತ ಹಂತವಾಗಿ ಯಾವ ರೀತಿ ಭಿನ್ನಮತ ಭುಗಿಲೇಳ್ತಾ ಬಂತು ಅಂತ. ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷ ಆದ ನಂತರ ಒಳಕಲಹ ಏನು ಆರಂಭ ಆಗಿತ್ತು. ರಾಯಣ್ಣ ಬ್ರಿಗೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಯಣ್ಣ ಬ್ರಿಗೇಡ್ ಕಾರ್ಯಕ್ರಮಗಳಲ್ಲಿ ಈಶ್ವರಪ್ಪ ಪಿಎ ವಿನಯ್ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ ಈಶ್ವರಪ್ಪ ಅವರ ಪಿಎ ಆಗಿ ವಿನಯ್ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟು ಮಾತ್ರವಲ್ಲ, ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಸಂಘಟನೆಯಲ್ಲಿ ತುಂಬಾ ಸಕ್ರಿಯವಾಗಿ ಓಡಾಡ್ತಾ ಇದ್ದಂತಹ ಸಮಯ ಅದು. ಆಗ ರಾಯಣ್ಣ ಬ್ರಿಗೇಡ್ ಕಾರ್ಯಕ್ರಮಗಳಲ್ಲಿ ಈಶ್ವರಪ್ಪ ಪಿಎ ವಿನಯ್ ಕೂಡ ಸಕ್ರಿಯವಾಗಿ ಓಡಾಡ್ಕೊಂಡಿರ್ತಾರೆ. ಇದು ವಿನಯ್ ಅವರ ಹಿನ್ನೆಲೆ. ವಿನಯ್ ಮತ್ತೆ ಸಂತೋಷ್ ತುಂಬಾ ಸ್ನೇಹಿತರಾಗಿರ್ತಾರೆ. ಮನಸ್ತಾಪ ಶುರುವಾಗುತ್ತೆ ಅವರಿಬ್ಬರ ನಡುವೆ. ನಂತರ ರಾಯಣ್ಣ ಬ್ರಿಗೇಡ್ ಚಟುವಟಿಕೆಯಲ್ಲಿ ಹೆಚ್ಚಾಗಿ ಓಡಾಡ್ಕೊಂಡಿರ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ವಿನಯ್ ಬಳಿ ಒಂದು ರಹಸ್ಯ ಸಿಡಿ ಇತ್ತು ಅನ್ನುವಂತಹ ವಿಚಾರ. ಇದು ನಿಜಕ್ಕೂ ಕೂಡ ಒಂದು ಟ್ವಿಸ್ಟ್ ಪಾಯಿಂಟ್, ಒಂದು ಟರ್ನಿಂಗ್ ಪಾಯಿಂಟ್, ತುಂಬಾ ಸ್ಫೋಟಕ ಸುದ್ದಿ. ಎಲ್ಲಕ್ಕಿಂತ ಹೆಚ್ಚಾಗಿ ವಿನಯ್ ಬಳಿ ಇದ್ದಂತಹ ಒಂದು ರಹಸ್ಯ ಸಿಡಿ. ಇದೇ ಈ ಒಂದು ಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು. ವಿನಯ್ ಹತ್ರ ಇದ್ದಂತಹ ಆ ರಹಸ್ಯ ಸಿಡಿಯನ್ನ ಪಡೆಯೋದಿಕ್ಕೆ ಸಂತೋಷ್ ಹಲವು ಪ್ರಯತ್ನಗಳನ್ನ ನಡೆಸ್ತಾ ಇದ್ರು ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ. ವಿನಯ್ ಮತ್ತೆ ಸಂತೋಷ್ ಆತ್ಮೀಯರಾಗಿರ್ತಾರೆ. ಅವರ ನಡುವೆ ಮನಸ್ತಾಪ ಶುರುವಾಗುತ್ತೆ. ವಿನಯ್ ಈಶ್ವರಪ್ಪ ಅವ್ರ ಜೊತೆಗಿರ್ತಾರೆ, ಸಂತೋಷ್ ಯಡಿಯೂರಪ್ಪ ಅವರ ಜೊತೆಗಿರ್ತಾರೆ. ಆದ್ರೆ ವಿನಯ್ ಬಳಿ ಒಂದು ರಹಸ್ಯ ಸಿಡಿ ಇರುತ್ತೆ. ಆ ಸಿಡಿ ಏನು, ಆ ಸಿಡಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್, ಆ ಸಿಡಿ ವಿಚಾರವಾಗಿ ಏನೇನ್ ಬೆಳವಣಿಗೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಾವು ಹಂತ ಹಂತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಆದ್ರೆ ಅದಕ್ಕೆ ಪೂರಕವಾಗಿರುವಂತಹ ಕೆಲ ಸುದ್ದಿಗಳನ್ನ ನಾವೀಗ ನೋಡ್ತಾ ಇರೋದಾದ್ರೆ, ವಿನಯ್ ಹತ್ರ ಒಂದು ರಹಸ್ಯ ಸಿಡಿ ಇರುತ್ತೆ. ಆ ರಹಸ್ಯ ಸಿಡಿಯನ್ನ ಪಡೆಯೋದಿಕ್ಕೆ ಯಡಿಯೂರಪ್ಪ ಅವ್ರ ಜೊತೆಗಿದ್ದಂತಹ ಸಂತೋಷ್ ಹಲವು ರೀತಿಯ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇನ್ನು ವಿನಯ್ ಮೂಲಕ ಸಂತೋಷ್ಗೆ ಓರ್ವ ಮಾಡೆಲ್ ಪರಿಚಯ ಆಗಿರ್ತಾರೆ. ಇದು ಕೂಡ ತುಂಬಾ ಓಡಾಡ್ತಾ ಇದ್ದಂತಹ ಸುದ್ದಿ ಆಗಿತ್ತು. ವಿನಯ್ ಮೂಲಕ ಸಂತೋಷ್ಗೆ ಓರ್ವ ಮಾಡೆಲ್ ಪರಿಚಯ ಆಗಿರ್ತಾರೆ ಅಂತ. ಆ ಮಾಡೆಲ್ ಜೊತೆಗೆ ಸಂತೋಷ್ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗ್ತಾರೆ. ಅಂದ್ರೆ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ, ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸ್ತಾರೆ. ವಿನಯ್ ಮೂಲಕ ಸಂತೋಷ್ಗೆ ಪರಿಚಯ ಆದಂತಹ ಓರ್ವ ಮಾಡೆಲ್ ಜೊತೆಗೆ ಸಂತೋಷ್ ಮೆಸೇಜ್ ವಿನಿಮಯ ಮಾಡಿಕೊಂಡಿದ್ರು ಅಂತ. ಅಂದ್ರೆ ಮಾಡೆಲ್ ಜೊತೆಗೆ ಸಂತೋಷ್ ತುಂಬಾ ಆತ್ಮೀಯರಾಗಿದ್ರು, ಮೆಸೇಜ್ ವಿನಿಮಯ ಮಾಡಿಕೊಳ್ತಾ ಇದ್ರು, ಒಂದ್ ರೀತಿಯ ಫ್ರೆಂಡ್ಶಿಪ್ ಇತ್ತು ಅನ್ನುವಂಥದ್ದು. ಅಂದ್ರೆ ಈ ಸಂತೋಷ್ ಜೊತೆಗೆ ಮಾಡೆಲ್ ಹೆಸರು ಕೇಳಿ ಬರ್ತಾ ಇತ್ತು. ಆ ಮಾಡೆಲ್ ಜೊತೆಗೆ ಸಂತೋಷ್ ಮೆಸೇಜ್ ವಿನಿಮಯ ಮಾಡಿಕೊಂಡಿದ್ರು. ಅದು ಕೂಡ ಒಂದು ಧಾರಾವಾಹಿಗೆ ಅವಕಾಶ ಕೊಡಿಸೋದಿಕ್ಕೆ ಸಂತೋಷ್ ಪ್ರಯತ್ನ ಪಡ್ತಾ ಇದ್ರು. ಮಾಡೆಲ್ ಜೊತೆಗೆ ಮೆಸೇಜ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು. ಒಂದು ಧಾರಾವಾಹಿಗೆ ಅವಕಾಶ ಕೊಡಿಸೋದಿಕ್ಕೆ ಸಂತೋಷ್ ಪ್ರಯತ್ನಿಸ್ತಾ ಇದ್ರು. ಆ ಮಾಡೆಲ್ ನ ವಿಚಾರವಾಗಿದ್ದು ಅಂದ್ರೆ ವಿನಯ್ ಮೂಲಕನೇ ಸಂತೋಷ್ಗೆ ಓರ್ವ ಮಾಡೆಲ್ ಪರಿಚಯ ಆಗ್ತಾರೆ. ಆ ಮಾಡೆಲ್ ಜೊತೆಗೆ ಸಂತೋಷ್ ಮೆಸೇಜ್ ವಿನಿಮಯ ಮಾಡಿಕೊಂಡಿರ್ತಾರೆ. ಒಂದು ಧಾರಾವಾಹಿಗೆ ಅವಕಾಶ ಕೊಡಿಸೋದಿಕ್ಕೆ ಸಂತೋಷ್ ತನ್ನ ಪ್ರಭಾವವನ್ನ ಬಳಸ್ತಾ ಇರ್ತಾರೆ, ಪ್ರಯತ್ನವನ್ನ ಪಟ್ಟಿರ್ತಾರೆ. ಆದ್ರೆ
ಅದು ಎಷ್ಟು ಧಾರಾವಾಹಿಗೆ ಅವಕಾಶ ಕೊಡಿಸುವಂತಹ ಪ್ರಯತ್ನ ಇಲ್ಲಿ ತನಕ ಬಂತು ಗೊತ್ತಿಲ್ಲ. ಆದ್ರೆ ಮಾಡೆಲ್ ಜೊತೆಗೆ ಅವರು ಆತ್ಮೀಯರಾಗಿದ್ದಂತಹ ವಿಚಾರ ವಿನಯ್ಗೂ ಕೂಡ ಗೊತ್ತಿತ್ತು. ಆದ್ರೆ ಇವರಿಬ್ಬರ ನಡುವೆ ಜಗಳವಾಗಿದ್ದು ಈ ವಿಚಾರಕ್ಕೆ ಅಲ್ಲವೇ ಅಲ್ಲ ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ಕೂಡ ಒಂದು ತಿರುವು ಕೊಡುವಂತಹ ವಿಚಾರ. ಯಾಕಂದ್ರೆ ಸಂತೋಷ್ಗೆ ಓರ್ವ ಮಾಡೆಲ್ ಪರಿಚಯ ಇತ್ತು, ಆ ಮಾಡೆಲ್ ಜೊತೆಗೆ ಇವರು ಆತ್ಮೀಯರಾಗಿದ್ರು, ಅವರಿಗೆ ಧಾರಾವಾಹಿಗೆ ಅವಕಾಶ ಕೊಡಿಸೋದಕ್ಕೆ ಸಂತೋಷ್ ತನ್ನ ಪ್ರಭಾವವನ್ನ ಬೆಳೆಸಿದ್ರು, ಮೆಸೇಜ್ ಎಕ್ಸ್ಚೇಂಜ್ ಮಾಡಿದ್ರು. ಇದೇ ದೊಡ್ಡ ವಿಚಾರ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಅಸಲಿಗೆ ಈ ವಿಚಾರಕ್ಕೆ ಅವರ ನಡುವೆ ಜಗಳ ಆಗಿದ್ದು ಅಲ್ವೇ ಅಲ್ಲ. ಅದರಲ್ಲೂ ಕೂಡ ವಿನಯ್ ಕಿಡ್ನಾಪ್ ಪ್ರಕರಣಕ್ಕೂ ಈ ಮಾಡೆಲ್ ಪರಿಚಯ ಆಗಿರುವಂತಹ ವಿಚಾರಕ್ಕೂ ಸಂಬಂಧ ಸ್ವಲ್ಪ ದೂರನೇ. ಇವರಿಬ್ಬರ ನಡುವೆ ಜಗಳ ಆಗೋದಕ್ಕೆ ಕಾರಣ ಈ ವಿಚಾರ ಅಲ್ಲವೇ ಅಲ್ಲ. TV9 ನಲ್ಲಿ ನಾವೀಗ ಆ ವಿಚಾರ ಏನು ಅನ್ನುವಂತಹ ಸ್ಫೋಟಕ ಸೀಕ್ರೆಟ್ ಅನ್ನ ಈಗ ಬಯಲು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಹಂತದಲ್ಲಿ ಈಗ ನಾವು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಅದಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ, ವಿನಯ್ ಹಲವು ಬಾರಿ BSY PA ಸಂತೋಷ್ ವಿನಯ್ಗೆ ಹಲವು ಬಾರಿ ಧಮಕಿಯನ್ನ ಹಾಕಿದ್ದ ಅನ್ನುವಂತಹ ವಿಚಾರ. ವಿನಯ್ ಮತ್ತೆ ಸಂತೋಷ್ ಅವರ ಸಂಬಂಧ ಸರಿ ಇರ್ಲಿಲ್ಲ, ಮನಸ್ತಾಪ ಉಂಟಾಗಿತ್ತು. ಇದೇ ಕಾರಣಕ್ಕಾಗಿ BSY PA ಆಗಿದ್ದಂತಹ ಸಂತೋಷ್ ಈಶ್ವರಪ್ಪ ಅವರ PA ವಿನಯ್ಗೆ ಹಲವು ಬಾರಿ ಧಮಕಿ ಹಾಕಿದ್ದ. ಅಂದ್ರೆ ಯಾವ ವಿಚಾರಕ್ಕೆ ಅಂತ ಇಲ್ಲ, ಆದ್ರೆ ವಿನಯ್ಗೆ ಹಲವು ಬಾರಿ ಧಮಕಿ ಹಾಕಿದ್ದ. ಅದೇನಕ್ಕೆ ಅಂತ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಆದ್ರೆ ವಿನಯ್ ಹಲವು ಬಾರಿ ಬೆದರಿಕೆಗಳನ್ನ ಪಡ್ಕೊಂಡಿದ್ದ ಸಂತೋಷ್ ಕಡೆಯಿಂದ. ಸಂತೋಷ್ BSY PA ಆಗಿ ಕೆಲಸ ಮಾಡ್ತಾ ಇರ್ತಾರೆ, ವಿನಯ್ ಈಶ್ವರಪ್ಪ PA ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸಂತೋಷ್ ಮತ್ತೆ ವಿನಯ್ ನಡುವೆ ಸಾಕಷ್ಟು ಸಂಧಾನದ ಮಾತುಕತೆ ನಡೆದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ. ಅವ್ರು ಯಾವ ವಿಚಾರವಾಗಿ ಧಮಕಿ ಹಾಕಿರ್ತಾನೋ ಸಂತೋಷ್, ಹಾಗೆ ಯಾವ ವಿಚಾರವಾಗಿ ಅವರಿಬ್ಬರ ನಡುವೆ ಮನಸ್ತಾಪ ಇರುತ್ತೋ, ಯಾವ ವಿಚಾರವಾಗಿ ಜಗಳ ಶುರುವಾಗಿರುತ್ತೋ, ಆ ವಿಚಾರವನ್ನ ಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ಪರಿಹರಿಸಿಕೊಳ್ಳೋದಿಕ್ಕೆ ಅವರಿಬ್ರು ಕೂಡ ನಾನಾ ರೀತಿ ಪ್ರಯತ್ನ ಪಡ್ತಾರೆ. ಆದ್ರೆ ಅದ್ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಸಂತೋಷ್ ಮತ್ತೆ ವಿನಯ್ ನಡುವೆ ಸಾಕಷ್ಟು ಮಾತುಕತೆ ನಡೆದ್ರೂ ಕೂಡ ಅದು ಯಾವುದು ಕೂಡ ಪ್ರಯೋಜನ ಆಗೋದಿಲ್ಲ. ಮತ್ತೆ ಇವರಿಬ್ಬರ ನಡುವಿನ ಮುನಿಸು ಮುಂದುವರಿಯುತ್ತೆ. ಇದೇ ಸಮಯದಲ್ಲಿ ವಿನಯ್ ಎಷ್ಟು ಹೇಳಿದ್ರು ಬುದ್ಧಿ ಕಲಿತಾ ಇಲ್ಲ ಅಂತ ಆತನಿಗೆ ಬುದ್ಧಿ ಕಲಿಸೋದಕ್ಕೆ ಸಂತೋಷ್ ಸ್ಕೆಚ್ ಹಾಕ್ತಾರೆ. ಇದು ಗಮನಿಸಬೇಕಾದಂತಹ ಅಂಶ. ವಿನಯ್ ಮತ್ತೆ ಸಂತೋಷ್ ನಾನಾ ರೀತಿಯಲ್ಲಿ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ ಆ ಸ್ಫೋಟಕ ಸಮಸ್ಯೆಯ ಬಗ್ಗೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ, ಮಾತುಕತೆಯ ಮೂಲಕ ಪರಿಹಾರ ಆಗೋದಿಲ್ಲ. ಇದೇ ಸಮಯದಲ್ಲಿ ಈ ವಿಚಾರವಾಗಿ ರೋಸಿ ಹೋದಂತಹ ಸಂತೋಷ್ ಹಾಗೆ ಹೇಗಾದ್ರೂ ಮಾಡಿ ಈ ವಿಚಾರವನ್ನ ತನ್ನ ಕಡೆಗೆ ತೆಗೆದುಕೊಳ್ಬೇಕಂತ ಪ್ರಯತ್ನ ಪಟ್ಟಂತಹ ಸಂತೋಷ್ ವಿನಯ್ಗೆ ಬುದ್ಧಿ ಕಲಿಸೋದಿಕ್ಕೆ ಸ್ಕೆಚ್ ಹಾಕ್ತಾರೆ. ನಂತರ ಅಲ್ಲಿಂದ ಶುರುವಾಗುತ್ತೆ ವಿನಯ್ ಮತ್ತೆ ಸಂತೋಷ್ ಅವರ ನಡುವಿನ ವಾರ್ ಇನ್ನೊಂದು ರೀತಿಯ ಟರ್ನ್ ಅನ್ನ ಪಡ್ಕೊಳ್ಳುತ್ತೆ. ವಿನಯ್ ಬಳಿ ಇರುವಂತಹ ಆ ಸೀಕ್ರೆಟ್ CD ಪಡೆಯೋದಕ್ಕೆ ಸಂತೋಷ್ ಸ್ಕೆಚ್ ಹಾಕ್ತಾರೆ. ಆ ಸ್ಫೋಟಕ ಸುದ್ದಿ ಇರುವಂತಹ ಸೀಕ್ರೆಟ್ CD ಪಡೆಯೋದಕ್ಕೆ ಸಂತೋಷ್ ಸ್ಕೆಚ್ ಹಾಕ್ತಾರೆ. ಯಾಕಂದ್ರೆ ನಾನಾ ರೀತಿಯಲ್ಲಿ ವಿನಯ್ ಮನಸ್ಸನ್ನ ಒಲಿಸೋದಿಕ್ಕೆ ಪ್ರಯತ್ನ ಪಟ್ಟರು ಕೂಡ ವಿನಯ್ ಅದನ್ನ ಕೊಡೋದಿಕ್ಕೆ ಸಿದ್ಧರಿರೋದಿಲ್ಲ. ಈ ವಿಚಾರ ಅವರ ನಡುವೆ ಸಾಲ್ವ್ ಆಗೋದಿಲ್ಲ. ಹೀಗಾಗಿ ವಿನಯ್ಗೆ ಧಮಕಿ ಕೂಡ ಹಾಕ್ತಾರೆ. ಆದ್ರೂ ಕೂಡ ವಿನಯ್ ಬಗ್ಗೋದಿಲ್ಲ. ಕೊನೆಗೆ ವಿನಯ್ ಬಳಿ ಇರುವಂತಹ ಆ ಸೀಕ್ರೆಟ್ CD ಹೇಗಾದ್ರೂ ಮಾಡಿ ಪಡಿಬೇಕು ಅಂತ ಸಂತೋಷ್ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅವರು ಇನ್ನೊಂದು ಪ್ಲಾನ್ ಅನ್ನ ಮಾಡ್ತಾರೆ. ವಿನಯ್ ಬಳಿ ಇರುವಂತಹ ಆ ಸೀಕ್ರೆಟ್ CD ಪಡೆಯೋದಿಕ್ಕೆ ಸಂತೋಷ್ ಸ್ಕೆಚ್ ಹಾಕ್ತಾರೆ. ಆ ಸೀಕ್ರೆಟ್ CD ಪಡೆಯದೇ ಇದ್ರೆ ಸಂತೋಷ್ಗೆ ಅತಿ ದೊಡ್ಡ ಗಂಡಾಂತರ ಎದುರಾಗುವಂತಹ ಒಂದು ಭೀತಿ ಇರುತ್ತೆ. ಹೀಗಾಗಿ ಹೇಗಾದ್ರೂ ಮಾಡಿ ಆ ಸೀಕ್ರೆಟ್ CD ಪಡ್ಕೊಳ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಂತಹ ಸಂತೋಷ್ ವಿನಯ್ಗೆ ಬುದ್ಧಿ ಕಲಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಆ ಸೀಕ್ರೆಟ್ CD, ಆ ಸ್ಫೋಟಕ ವಿಚಾರ ಇರುವಂತಹ CD, ನಾವೀಗ ಹೇಳಕ್ ಹೊರಟಿರುವಂತದ್ದು ಕೂಡ ಆ ಸ್ಫೋಟಕ ಸುದ್ದಿ. ಆ ಸೀಕ್ರೆಟ್ CD ಪಡೆಯದೇ ಇದ್ರೆ ಸಂತೋಷ್ಗೆ ಮುಂದೆ ತುಂಬಾ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ. ಹೀಗಾಗಿ ಆ ಸೀಕ್ರೆಟ್ CDಗೋಸ್ಕರನೇ ಸಂತೋಷ್ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಿದ್ದು. ಕೊನೆಗೆ ಆ ಸೀಕ್ರೆಟ್ CD ಪಡೆಯೋದಿಕ್ಕೆ ಸಂತೋಷ್ ಪ್ಲಾನ್ ಮಾಡ್ತಾರೆ. ಸಂತೋಷ್ ಕುರಿತು ಯಡಿಯೂರಪ್ಪ ಕಂಪ್ಲೇಂಟ್ ವಿನಯ್ ಯಡಿಯೂರಪ್ಪ ಅವರ ಸಂತೋಷ್ ಕುರಿತು ಯಡಿಯೂರಪ್ಪ ಕಂಪ್ಲೇಂಟ್ ಮಾಡ್ತಾರೆ. ವಿನಯ್ ಏನಂತಂದ್ರೆ ಸಂತೋಷ್ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ನನ್ನ ಜೊತೆಗೆ ನಂಗೆ ಧಮಕಿ ಹಾಕ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ಅವ್ರ ಬಳಿ ಹೋಗಿ ವಿನಯ್ ಕಂಪ್ಲೇಂಟ್ ಮಾಡ್ತಾರೆ. ಯಾಕಂದ್ರೆ ಸಂತೋಷ್ ಧಮಕಿ ಹಾಕಿರ್ತಾನೆ. ಆ ಸೀಕ್ರೆಟ್ CDಗೋಸ್ಕರ ವಿನಯ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಬೆದರಿಸ್ತಾ ಇರ್ತಾನೆ. ಹೀಗಾಗಿ ಭಯಗೊಂಡಂತಹ ವಿನಯ್ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹತ್ರ ತೆರಳಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಸಂತೋಷ್ಗೆ ಖುದ್ದು ಮಾಜಿ ಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ
ಬಿಎಸ್ ಯಡಿಯೂರಪ್ಪ ವಾರ್ನ್ ಮಾಡ್ತಾರೆ. ಯಾಕಂದ್ರೆ ಸಂತೋಷ್ನಿಂದ ತನಗೆ ಬೆದರಿಕೆ ಇದೆ, ಸಂತೋಷ್ ನನಗೆ ತುಂಬಾ ನನ್ನ ಜೊತೆಗೆ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ, ಧಮಕಿ ಹಾಕ್ತಾ ಇದ್ದಾರೆ. ಮಾತ್ರವಲ್ಲ ಸೀಕ್ರೆಟ್ ಸಿಡಿಯ ವಿಚಾರವಾಗಿ ನನಗೆ ಬುದ್ಧಿ ಕಲಿಸೋದಕ್ಕೆ ಆತ ಹೊರಟಿದ್ದಾನೆ. ಹೀಗಾಗಿ ಆತನಿಗೆ ಬುದ್ಧಿ ಹೇಳಿ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹತ್ರ ವಿನಯ್ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಆಗ ಮಾಜಿ ಸಿಎಂ ಯಡಿಯೂರಪ್ಪ ಖುದ್ದಾಗಿ ಸಂತೋಷ್ಗೆ ವಾರ್ನ್ ಮಾಡ್ತಾರೆ. ನೋಡಪ್ಪ, ವಿನಯ್ ಅವರ ಸುದ್ದಿಗೆ ಹೋಗ್ಬೇಡ ಅನ್ನುವ ರೀತಿಯಲ್ಲಿ ಇವರು ವಾರ್ನ್ ಮಾಡ್ತಾರೆ. ಯಾರು? ಮಾಜಿ ಸಿಎಂ ಬಿಎಸ್ವೈ. ಸಂತೋಷ್ಗೆ ಖುದ್ದು ಮಾಜಿ ಸಿಎಂ ಬಿಎಸ್ವೈನೇ ವಾರ್ನ್ ಮಾಡ್ತಾರೆ. ಯಾಕಪ್ಪ ನಮ್ಗೆಲ್ಲ ಕಳಂಕ ತರ್ತೀಯಾ, ಎಲ್ಲ ಸರಿ ಮಾಡ್ಕೋ ಅಂತ ಬಿಎಸ್ವೈನೇ ತಿಳಿಸ್ತಾರೆ. ಬಿಎಸ್ವೈ ಹತ್ರ ಈಶ್ವರಪ್ಪ ಅವರ ಪಿಎ ವಿನಯ್ ಹೋಗಿ ಬಿಎಸ್ವೈ ಪಿಎ ಸಂತೋಷ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ನಂಗೆ ಧಮಕಿ ಹಾಕ್ತಾ ಇದ್ದಾರೆ, ಸೀಕ್ರೆಟ್ ಸಿಡಿ ವಿಚಾರವಾಗಿ ಅವರು ನನಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ವಿನಯ್ ತನ್ನ ಅಳಲನ್ನ ತೋಡಿಕೊಳ್ತಾರೆ. ಆಗ ಖುದ್ದು ಬಿಎಸ್ವೈನೇ ಸಂತೋಷ್ಗೆ ಬುದ್ಧಿ ಹೇಳ್ತಾರೆ, ವಾರ್ನ್ ಮಾಡ್ತಾರೆ. ಯಾಕಪ್ಪ ನಮ್ಗೆಲ್ಲ ಕಳಂಕ ತರ್ತೀಯಾ, ಅದೇನೇನ್ ಪ್ರಾಬ್ಲಮ್ ಇದೆಲ್ಲ ಸರಿ ಮಾಡ್ಕೋ ಅಂತ ಬಿಎಸ್ವೈ ಸ್ವತಃ ಸಂತೋಷ್ಗೆ ತಿಳಿಸಿದರು ಅನ್ನುವಂತಹ ಮಾಹಿತಿ. ಆದ್ರೆ ಯಡಿಯೂರಪ್ಪ ಅವರು ಏನು ವಾರ್ನ್ ಮಾಡ್ತಾರೆ, ಆಗ ಸಂತೋಷ್ಗೆ ಸಂಕಟ ಶುರುವಾಗುತ್ತೆ. ಯಡಿಯೂರಪ್ಪ ಮಾಡಿರುವಂತಹ ವಾರ್ನಿಂದಾಗಿ ಸಂತೋಷ್ಗೆ ಸಂಕಟ ಶುರುವಾಗುತ್ತೆ. ಈ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಆಶ್ಚರ್ಯ ಹುಟ್ಟಿಸಬಹುದು ನಿಮ್ಗೆ. ಯಡಿಯೂರಪ್ಪ ಅವರು ವಾರ್ನ್ ಮಾಡಿದ್ರೆ ಸಂತೋಷ್ಗೆ ಯಾಕೆ ಸಂಕಟ ಶುರುವಾಗುತ್ತೆ ಅನ್ನುವಂತಹ ವಿಚಾರ. ಅಲ್ಲೇ ಇರುವಂತದ್ದು ಸ್ಫೋಟಕ ಸುದ್ದಿ. ಯಡಿಯೂರಪ್ಪ ವಾರ್ನೇನೋ ಮಾಡ್ತಾರೆ, ಆದ್ರೆ ಸಂತೋಷ್ಗೆ ಸಂಕಟ ಶುರುವಾಗುತ್ತೆ. ಈ ಪ್ರಕರಣದಿಂದ ಯಡಿಯೂರಪ್ಪ ಅವ್ರಿಗೆ ಡ್ಯಾಮೇಜ್ ಆಗತ್ತೆ ಅನ್ನುವಂತಹ ತಲೆನೋವು ಸಂತೋಷನ್ನ ಎಡೆಬಿಡದೆ ಕಾಡ್ತಾ ಇರತ್ತೆ. ತಾನೇನ್ ಮಾಡಕ್ ಹೊರಟಿದ್ದೀನಿ, ಆದ್ರಿಂದ ಯಡಿಯೂರಪ್ಪ ಅವರಿಗೆ ಒಳ್ಳೇದಾಗತ್ತೆ, ಆದ್ರೆ ಇದರಿಂದ ನಾನು ದೂರ ಇದ್ರೆ ಯಡಿಯೂರಪ್ಪ ಅವರಿಗೆ ಡ್ಯಾಮೇಜ್ ಆಗತ್ತೆ ಅನ್ನುವಂತಹ ತಲೆನೋವು ಸಂತೋಷ್ಗೆ ಕಾಡ್ತಾ ಇರತ್ತೆ. ಈ ವಿಚಾರವಾಗಿ ಸಂತೋಷ್ ಸ್ವಲ್ಪ ತಲೆ ಕೆಡಿಸಿಕೊಂಡಿರ್ತಾರೆ. ಅಷ್ಟು ಮಾತ್ರವಲ್ಲ, ಹೀಗಾದ್ರೆ ನನ್ನ ಕತೆ ಮುಗಿಯತ್ತೆ ಅನ್ನುವಂತಹ ವಿಚಾರವಾಗಿ ಕೂಡ ಸಂತೋಷ್ ತುಂಬಾ ಚಿಂತಾಕ್ರಾಂತನಾಗ್ತಾರೆ. ಅಂದ್ರೆ ಯಡಿಯೂರಪ್ಪ ಪಿಎ ಆಗಿದ್ದಂತಹ ಸಂತೋಷ್ ವಿನಯ್ ಬಳಿ ಇದ್ದಂತಹ ಈಶ್ವರಪ್ಪ ಪಿಎ ವಿನಯ್ ಬಳಿ ಇದ್ದಂತಹ ಆ ಸೀಕ್ರೆಟ್ ಸಿಡಿಗೋಸ್ಕರ ಸಾಕಷ್ಟು ಹರಸಾಹಸ ಪಡ್ತಾರೆ. ಆದ್ರೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆಗ ವಿನಯ್ ಬಿಎಸ್ ಯಡಿಯೂರಪ್ಪ ಅವರ ಬಳಿ ಈ ಮಾತನ್ನ ಹೇಳ್ತಾರೆ, ಸಂತೋಷ್ ತುಂಬಾ ಧಮಕಿ ಹಾಕ್ತಾ ಇದ್ದಾರೆ, ನನ್ನ ಜೊತೆಗೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಅವರಿಗೆ ಬುದ್ಧಿ ಹೇಳಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಯಡಿಯೂರಪ್ಪ ಅವರು ಖುದ್ದು ಸಂತೋಷ್ಗೆ ತನ್ನ ಪಿಎಗೆ ವಾರ್ನ್ ಮಾಡ್ತಾರೆ, ಯಾಕಪ್ಪ ಕಳಂಕ ತರ್ತೀಯಾ, ಎಲ್ಲ ಸರಿ ಮಾಡ್ಕೋ ಅಂತ. ಆದ್ರೆ ಆ ಸಂದರ್ಭ ಸಂತೋಷ್ಗೆ ಚಿಂತೆ ಶುರುವಾಗತ್ತೆ. ಯಡಿಯೂರಪ್ಪ ಅವರಿಗೆ ಡ್ಯಾಮೇಜ್ ಆಗುತ್ತೆ ಈ ಒಂದು ವಿಚಾರದಿಂದ, ನಾನು ಇದನ್ನ ಇಲ್ಲಿಗೆ ಕೈ ಬಿಟ್ರೆ ನನ್ಗೂ ಪ್ರಾಬ್ಲಮ್ ಆಗುತ್ತೆ, ನನ್ನ ಕತೆ ಮುಗಿಯತ್ತೆ ಅಂತ ಸಂತೋಷ್ ಚಿಂತಾಕ್ರಾಂತನಾಗ್ತಾನೆ. ಹಾಗಾದ್ರೆ ಏನದು ಆ ಸೀಕ್ರೆಟ್ ಸಿಡಿ, ಏನದು ಸ್ಫೋಟಕ ಸುದ್ದಿ? ವಿನಯ್ ಮತ್ತೆ ಸಂತೋಷ್ ಅವರಿಬ್ಬರ ನಡುವೆ ಮನಸ್ತಾಪ ಆಯಿತು. ನಂತರ ಸ್ಫೋಟಕ ಸಿಡಿ ಬಗ್ಗೆ, ಸೀಕ್ರೆಟ್ ಸಿಡಿ ಬಗ್ಗೆ ಇವರಿಬ್ಬರ ನಡುವೆ ಸಾಕಷ್ಟು ಜಗಳ ಆಗತ್ತೆ. ಆದ್ರೂ ಕೂಡ ಆ ಸಿಡಿಯನ್ನ ಪಡ್ಕೊಳ್ಳೋದಕ್ಕೆ ಸಂತೋಷ್ಗೆ ಸಾಧ್ಯ ಆಗೋದಿಲ್ಲ. ಖುದ್ದು ಯಡಿಯೂರಪ್ಪ ಅವರಿಗೆ ವಿನಯ್ ಕಂಪ್ಲೇಂಟ್ ಮಾಡ್ತಾರೆ. ಯಡಿಯೂರಪ್ಪ ಬುದ್ಧಿವಾದ ಹೇಳ್ತಾರೆ ಸಂತೋಷ್ಗೆ. ಆದ್ರೆ ಸಂತೋಷ್ಗೆ ಮತ್ತಷ್ಟು ಚಿಂತೆ ಶುರುವಾಗುತ್ತೆ, ನನ್ನ ಕತೆ ಮುಗಿಯಿತು ಅನ್ನುವಂತಹ ವಿಚಾರವಾಗಿ. ಹಾಗಾದ್ರೆ ಏನಿದೆ ಆ ಸ್ಫೋಟಕ ಸಿಡಿಯಲ್ಲಿ, ಆ ಸೀಕ್ರೆಟ್ ಸಿಡಿಯಲ್ಲಿ ಇರುವಂತಹ ರಹಸ್ಯ ಆದ್ರೂ ಏನು ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರು ಪಿಎಗಳ ನಡುವಿನ ಜಗಳ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಆ ಸುದ್ದಿ ಆದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ ಸಂತೋಷ್ ಚಿಂತಾಕ್ರಾಂತನಾಗ್ತಾನೆ. ಯಾಕಂದ್ರೆ ಬಿಎಸ್ವೈ ವಾರ್ನ್ ಮಾಡ್ತಾರೆ ಈ ವಿಚಾರವನ್ನ ಸರಿ ಮಾಡ್ಕೋ ಅಂತ. ಆದ್ರೆ ವಿನಯ್ ಬಳಿ ಇರುವಂತಹ ಆ ಸೀಕ್ರೆಟ್ ಸಿಡಿಯನ್ನ ಪಡೆದಿದ್ರೆ ತನಗೇ ತೊಂದರೆ ಅಂತ ಸಂತೋಷ್ ತುಂಬಾ ಭಯ ಪಡ್ತಾನೆ. ಆ ಸಂದರ್ಭದಲ್ಲಿ ಚಿಂತಾಕ್ರಾಂತನಾದಂತಹ ಸಮಯದಲ್ಲಿ ಸಿಕ್ಕವನೇ ರಾಜೇಂದ್ರ ಅನ್ನುವಂತಹ ವ್ಯಕ್ತಿ. ರಾಜೇಂದ್ರ ಓರ್ವ ರೌಡಿ ಶೀಟರ್ ಆಗಿರ್ತಾನೆ. ಮಾತ್ರವಲ್ಲ, ಆತ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರ್ತಾನೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜೇಂದ್ರ ಪರಿಚಯ ಆಗ್ತಾನೆ. ಬಿಜೆಪಿಯಲ್ಲಿ ನೆಲೆ ನಿಲ್ಲೋದಿಕ್ಕೆ ರಾಜೇಂದ್ರನಿಗೆ ಸಂತೋಷ್ನ ಬೆಂಬಲ ಬೇಕಾಗಿರುತ್ತೆ. ಯಾಕಂದ್ರೆ ಬಿಜೆಪಿಯಲ್ಲಿ ಆತ ಗುರುತಿಸಿಕೊಂಡಿದ್ದ, ಆದ್ರೆ ಅಲ್ಲೇ ನೆಲೆ ನಿಲ್ಲೋದಿಕ್ಕೆ ಸಂತೋಷ್ನ ಸಹಾಯ ಬೇಕಾಗುತ್ತೆ. ಹೀಗಾಗಿ ಸಂತೋಷ್ಗೆ ಸಹಾಯ ಮಾಡೋದಕ್ಕೆ ರಾಜೇಂದ್ರ ಅರಸ್ ಅನ್ನುವಂತಹ ರೌಡಿ ಶೀಟರ್ ಮುಂದಾಗ್ತಾನೆ. ಸಂತೋಷ್ಗೆ ರಾಜೇಂದ್ರನ ಸಹಾಯ ಆ ಸಂದರ್ಭದಲ್ಲಿ ಸಿಗಬೇಕು. ಇನ್ನು ವೈಟ್ ಫೀಲ್ಡ್ ನ ಕೊಲೆ ಕೇಸ್ನಲ್ಲಿ ಏನು ಬೇಲ್ ಪಡೆದು ರಾಜೇಂದ್ರ ಹೊರ ಬಂದಿರ್ತಾನೆ. ಆತ ಹೇಳಿ ಕೇಳಿ ರೌಡಿ ಶೀಟರ್, ಆದ್ರೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ. ಇದಕ್ಕೆ ಸಂತೋಷ್ನ ಸಹಾಯ ಆತನಿಗೆ ಬೇಕಾಗತ್ತೆ. ಹೀಗಾಗಿ ಆತ ಸಂತೋಷ್ಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾನೆ. ವೈಟ್ ಫೀಲ್ಡ್ ನ ಕೊಲೆ ಕೇಸ್ನಲ್ಲಿ ಅದಾಗ್ಲೇ ಬೇಲ್ ಪಡೆದು ರಾಜೇಂದ್ರ ಅರಸ್ ಅನ್ನುವಂತಹ ರೌಡಿ ಶೀಟರ್ ಹೊರ ಬಂದಿರ್ತಾನೆ.
ವಿನಯ್ ಬಳಿರುವಂತಹ ಆ ಸೀಕ್ರೆಟ್ ಸಿಡಿ ತನಗೆ ಬೇಕು ಅಂತ ಸಂತೋಷ್ ರಾಜೇಂದ್ರನ ಹತ್ರ ಹೇಳ್ತಾನೆ. ರಾಜೇಂದ್ರನ ಸಹಾಯವನ್ನ ಪಡೆಯೋದಕ್ಕೆ ಸಂತೋಷ್ ಮುಂದಾದಾಗ ವಿನಯ್ ಬಳಿರುವಂತಹ ಆ ಸೀಕ್ರೆಟ್ ಸಿಡಿ ಏನಿದೆ ಅದನ್ನ ಹೇಗಾದ್ರೂ ಮಾಡಿ ತನಗೆ ಬೇಕದು, ಅದನ್ನ ಹೇಗಾದ್ರೂ ಮಾಡಿ ತಂದು ಕೊಡ್ಬೇಕು, ಅದು ನನಗೆ ತುಂಬಾ ಭಯ ಹುಟ್ಟಿಸುವಂತಹ ವಿಚಾರ ಅಂತ ಸಂತೋಷ್ ರಾಜೇಂದ್ರ ಹತ್ರ ತನ್ನ ಸಮಸ್ಯೆಯನ್ನ ಹೇಳಿಕೊಳ್ತಾನೆ. ಆ ಸೀಕ್ರೆಟ್ ಸಿಡಿಯ ಬಗ್ಗೆ ವಿನಯ್ ಬಳಿರುವಂತಹ ಆ ಸೀಕ್ರೆಟ್ ಸಿಡಿ ಬೇಕೇ ಬೇಕು ಅಂತ ಸಂತೋಷ್ ಡಿಮ್ಯಾಂಡ್ ಇಡ್ತಾನೆ ರಾಜೇಂದ್ರ ಅರಸ್ ಬಳಿ. ಹೇಳಿಗೇಳಿ ರಾಜೇಂದ್ರ ರೌಡಿ ಶೀಟರ್, ಇನ್ನು ಆತನಿಗೆ ಬಿಜೆಪಿ ನೆಲೆನಿಲ್ಲುವಂತಹ ಆಸೆ ಇತ್ತು, ಆತನಿಗೆ ಸಹಾಯ ಮಾಡೋದಕ್ಕೆ ಸಂತೋಷ್ ಮುಂದಾಗ್ತಾ ಇದ್ದ. ಹೀಗಾಗಿ ತನಗೆ ಖಂಡಿತವಾಗಿಯೂ ಆತ ಸಹಾಯ ಮಾಡ್ತಾನೆ ಅಂತ ನಂಬಿದಂತಹ ಸಂತೋಷ್ ಈ ಎಲ್ಲ ವಿಚಾರವನ್ನ ರಾಜೇಂದ್ರ ಬಳಿ ಹೇಳ್ತಾನೆ. ರಾಜೇಂದ್ರ ಅರಸ್ಗೆ BSY PA ಸಂತೋಷ್ ಸೂಚನೆಯನ್ನ ಕೊಡ್ತಾನೆ. ಏನಂತಂದ್ರೆ ವಿನಯ್ ಬಳಿ ಒಂದು ಸೀಕ್ರೆಟ್ ಸಿಡಿ ಇದೆ, ಆ ಸಿಡಿಯಿಂದಾಗಿ ತನಗೆ ತೊಂದರೆ ಕಟ್ಟಿಟ್ಟ ಬುತ್ತಿ, ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಸಿಡಿಯನ್ನ ತನ್ನ ಕೈಗೆ ತಂದು ಒಪ್ಪಿಸುವಂತೆ ಆತ ಸೂಚನೆಯನ್ನ ಕೊಡ್ತಾನೆ. ರಾಜೇಂದ್ರನಿಗೆ ಸಹಾಯ ಪಡೆಯೋದಿಕ್ಕೆ ಸಂತೋಷ್ ಸಹಾಯವನ್ನ ಮಾಡ್ತಾನೆ. ಅಂದ್ರೆ ರಾಜೇಂದ್ರನಿಗೆ ಸಂತೋಷ್ ಕಡೆಯಿಂದ ಸಹಾಯ ಬೇಕಾಗಿರುತ್ತೆ, ಸಂತೋಷ್ಗೆ ರಾಜೇಂದ್ರನ ಸಹಾಯ ಬೇಕಾಗಿರುತ್ತೆ. ಇಬ್ರು ಕೂಡ ಪರಸ್ಪರ ಸಹಾಯ ಮಾಡೋದಿಕ್ಕೆ ಪ್ಲಾನ್ ಮಾಡಿಕೊಳ್ತಾರೆ. ಶ್ರೀರಾಮ ಸೇನೆಯ ಯುವ ಘಟಕದ ಅಧ್ಯಕ್ಷನನ್ನಾಗಿ ಸಂತೋಷ್ ರಾಜೇಂದ್ರನನ್ನ ಆಯ್ಕೆ ಮಾಡ್ತಾನೆ. ಅಂದ್ರೆ ರಾಜೇಂದ್ರನಿಗೆ ಬಿಜೆಪಿಯಲ್ಲಿ ನೆಲೆ ನಿಲ್ಬೇಕು ಅನ್ನುವಂಥ ದೊಡ್ಡ ಮಹತ್ವಾಕಾಂಕ್ಷೆ ಆಗಿರುತ್ತೆ. ಹೇಳಿಕೇಳಿ ರೌಡಿ ಶೀಟರ್ ಆಗ್ತಾನೆ. ಸಂತೋಷ್ನ ಒಂದು ಬೆಂಬಲದಿಂದ ಆತ ಶ್ರೀರಾಮ ಸೇನೆಯ ಯುವ ಘಟಕದ ಅಧ್ಯಕ್ಷನಾಗ್ತಾನೆ. ಬೆಂಗಳೂರು ಗ್ರಾಮಾಂತರದ ಯುವ ಘಟಕದ ಅಧ್ಯಕ್ಷಗಿರಿ ರೌಡಿ ಶೀಟರ್ ರಾಜೇಂದ್ರ ಅರಸನ ಪಾಲಾಗತ್ತೆ. ಸಂತೋಷ್ಗೆ ಸಹಾಯ ಮಾಡೋದಕ್ಕೆ ರಾಜೇಂದ್ರ ಪಾತಕಿಗಳನ್ನ ಸಂಪರ್ಕಿಸ್ತಾನೆ. ಇದು ಈ ಒಂದು ಕಿಡ್ನಾಪ್ ಪ್ರಕರಣದ ಹಿಂದಿರುವಂತಹ ಅಸಲಿಯತ್ತು. ಸಂತೋಷ್ಗೆ ಆ ಸೀಕ್ರೆಟ್ ಸಿಡಿಯನ್ನ ವಿನಯ್ ಕಡೆಯಿಂದ ತಲುಪಿಸೋದಿಕ್ಕೆ ಈತ ಮಾಡುವಂತಹ ಪ್ಲಾನ್, ಪಾತಕಿಗಳ ಸಂಪರ್ಕ ಮಾಡ್ತಾನೆ. ಅದರಲ್ಲಿ ಸೈಲೆಂಟ್ ಸುನಿಲಾ ಮತ್ತೆ ಲಕ್ಕಸಂದ್ರ ವಿಜಿ ಮತ್ತೆ ಕೇಬಲ್ ಕುಮಾರನ ಸಂಪರ್ಕ ಮಾಡ್ತಾರೆ. ಇವರೆಲ್ಲರೂ ಕೂಡ ಆಲ್ರೆಡಿ ರೌಡಿ ಲಿಸ್ಟ್ ನಲ್ಲಿ ಇರೋರು. ಸೈಲೆಂಟ್ ಸುನಿಲಾ, ಲಕ್ಕಸಂದ್ರ ವಿಜಯ್ ಮತ್ತೆ ಕೇಬಲ್ ಕುಮಾರ, ಈ ಮೂರು ಜನರ ಸಂಪರ್ಕವನ್ನ ರಾಜೇಂದ್ರ ಮಾಡ್ತಾನೆ. ಯಾಕಂದ್ರೆ ಸಂತೋಷ್ಗೆ ಸಹಾಯ ಮಾಡಬೇಕು ಅಂತ ಹಲವು ಕೇಸ್ನಲ್ಲಿ ಫಿಟ್ ಆಗಿದ್ದರಿಂದ ರಾಜೇಂದ್ರ ಬೇರೆಯವರನ್ನ ಸಂಪರ್ಕಿಸುವಂತಹ ಅನಿವಾರ್ಯತೆ ಎದುರಾಗುತ್ತೆ. ತಾನೇ ಮುಂದೆ ನಿಂತು ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಆತನಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಹೇಳಿ ಆತ ರೌಡಿ ಶೀಟರ್, ಹಲವು ಕೇಸುಗಳಲ್ಲಿ ಆತ ಫಿಟ್ ಆಗಿದ್ದ. ಹೀಗಾಗಿ ಆತ ಏನ್ ಮಾಡ್ತಾನೆ, ಬೇರೆ ಪಾತಕಿಗಳನ್ನ ಸಂಪರ್ಕಿಸ್ತಾನೆ. KSRP ASI ಮಗ ಇಂದ್ರೇಶ್ ನನ್ನ ರಾಜೇಂದ್ರ ಸಂಪರ್ಕ ಮಾಡ್ತಾನೆ. ಆತನ ಜೊತೆಗೆ ಪರಿಚಯ ಇರುತ್ತೆ ರಾಜೇಂದ್ರನಿಗೆ. KSRP ASI ಅವರ ಮಗ ಇಂದ್ರೇಶ್ ಅವರನ್ನ ರಾಜೇಂದ್ರ ಸಂಪರ್ಕ ಮಾಡ್ತಾನೆ. ಇದೇ ವಿಚಾರವಾಗಿ ಆ ಸೀಕ್ರೆಟ್ ಸಿಡಿಯನ್ನ ಹೇಗಾದ್ರೂ ಮಾಡಿ ಪಡೆಯಲೇಬೇಕು ಅನ್ನುವಂತಹ ಉದ್ದೇಶದಿಂದ ರಾಜೇಂದ್ರಗೆ ತನಗೆ ಗೊತ್ತಿರುವಂತಹ ಹಲವು ರೌಡಿಗಳ ಹೆಸರನ್ನ ಇಂದ್ರೇಶ್ ಹೇಳ್ತಾನೆ. KSRP ASI ಮಗ ಇಂದ್ರೇಶ್ನ ರಾಜೇಂದ್ರ ಸಂಪರ್ಕಿಸಿ ರೌಡಿಗಳ ಪರಿಚಯ ಮಾಡಿಕೊಡುವಂತೆ ಕೇಳ್ತಾನೆ. ಆಗ ತನಗೆ ಗೊತ್ತಿರುವಂತಹ ಹಲವು ರೌಡಿಗಳ ಹೆಸರನ್ನ ಇಂದ್ರೇಶ್ ಹೇಳ್ತಾನೆ. ಕೊನೆಗೆ ಪ್ರಶಾಂತ್ ಅನ್ನೋನಿಗೆ ಡೀಲ್ ಕೊಡೋದಿಕ್ಕೆ ರಾಜೇಂದ್ರ ಅರಸ್ ತೀರ್ಮಾನವನ್ನ ಕೈಗೊಳ್ತಾನೆ. ಯಾಕಂದ್ರೆ ಸಂತೋಷ್ಗೆ ಸೀಕ್ರೆಟ್ ಸಿಡಿನ ತಲುಪಿಸುವಂತಹ ಜವಾಬ್ದಾರಿ ಈಗ ರಾಜೇಂದ್ರ ಅರಸ್ ಆಗಿರುತ್ತೆ. ರೌಡಿ ಶೀಟರ್ ಆಗಿದ್ದವನನ್ನ ಶ್ರೀರಾಮ ಸೇನೆಯ ಯುವ ಘಟಕದ ಅಧ್ಯಕ್ಷನನ್ನಾಗಿ ಸಂತೋಷ್ ನೇಮಿಸ್ತಾನೆ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ. ಹೀಗಾಗಿ ಆದ್ರೆ ಈ ಪ್ಲಾನ್ ಏನು, ಆ ಸೀಕ್ರೆಟ್ ಸಿಡಿಯನ್ನ ಪಡೆಯುವಂತಹ ಆಪರೇಷನ್ ಹೇಗೆ ಫ್ಲಾಪ್ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಪ್ರಶಾಂತ್ ಓರ್ವ ನಟೋರಿಯಸ್ ರೌಡಿ ಶೀಟರ್. ಪ್ರಶಾಂತ್ಗೆ ಡೀಲ್ ಕೊಡೋದಿಕ್ಕೆ ಕೊನೆಯದಾಗಿ ರಾಜೇಂದ್ರ ಅರಸ್ ಏನೋ ತೀರ್ಮಾನವನ್ನ ಕೈಗೊಳ್ತಾನೆ. ಈ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ ಓರ್ವ ನಟೋರಿಯಸ್ ರೌಡಿ ಶೀಟರ್ ಆಗಿರ್ತಾನೆ. HL ಪೊಲೀಸ್ ಠಾಣೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ದಾಖಲಾಗಿರುತ್ತೆ. ಪ್ರಶಾಂತ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಕೇಸ್ಗಳು ಪ್ರಶಾಂತ್ನ ಮೇಲಿರುತ್ತೆ. ಅಷ್ಟೊಂದು ನಟೋರಿಯಸ್ ರೌಡಿ ಶೀಟರ್ ಆಗಿರ್ತಾನೆ. ಅವತ್ತು ಇಂದ್ರೇಶ್ ಮತ್ತೆ ಪ್ರಶಾಂತ್ ಅಂಡ್ ಟೀಮ್ ನಡುವೆ ಮೀಟಿಂಗ್ ನಡೆಯುತ್ತೆ. ಇಂದ್ರೇಶ್ ಪರಿಚಯ ಮಾಡಿಕೊಡ್ತಾನೆ ಪ್ರಶಾಂತ್ ನನ್ನ ರಾಜೇಂದ್ರನಿಗೆ. ಅವರ ನಡುವೆ ಮೀಟಿಂಗ್ ನಡೆಯುತ್ತೆ. ಕೋರಮಂಗಲದ ಮಡಿವಾಳದ KSRP ಮೈದಾನದಲ್ಲೇ ಇವರ ನಡುವೆ ಮೀಟಿಂಗ್ ನಡೆಯುತ್ತೆ. ಇಂದ್ರೇಶ್ ಮತ್ತೆ ಪ್ರಶಾಂತ್ ಅಂಡ್ ಟೀಮ್ ನಡುವೆ ನಡೆಯುವಂತಹ ಮೀಟಿಂಗ್ ಅದು. ಮೀಟಿಂಗ್ ನಲ್ಲಿ ಪ್ರಶಾಂತ್ಗೆ ರಾಜೇಂದ್ರ ಬಿಗ್ ಡೀಲ್ ಅನ್ನ ಕೊಡ್ತಾನೆ. ಈ ವಿಚಾರವಾಗಿ ರಾಜೇಂದ್ರ ಪ್ರಶಾಂತ್ಗೆ ಮೀಟಿಂಗ್ ನಲ್ಲಿ ಅವತ್ತು KSRP ಮೈದಾನದಲ್ಲಿ ಕೋರಮಂಗಲದಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ಪ್ರಶಾಂತ್ಗೆ ಬಿಗ್ ಡೀಲ್ ಅನ್ನ ರಾಜೇಂದ್ರ ವಹಿಸ್ತಾನೆ. ನಿನ್ನ ಕೇಸ್ಗಳನ್ನೆಲ್ಲವನ್ನ ಕೂಡ ವಜಾ ಮಾಡ್ತೀವಿ, ರೌಡಿ ಶೀಟರ್ ಅನ್ನ ತೆಗೆಸ್ತೀವಿ ಅಂತ ಇದಕ್ಕೆ ಪ್ರತಿಯಾಗಿ ಭರವಸೆಯನ್ನ ಕೂಡ ರಾಜೇಂದ್ರ ಕೊಡ್ತಾನೆ. ಹಾಗೆ ಮುಂದೆ ಬಿಜೆಪಿಯ ಪಕ್ಷ ಆಡಳಿತಕ್ಕೆ ಬರುತ್ತೆ, ನಮ್ದೇ ಎಲ್ಲ ಅನ್ನುವಂತಹ ಭರವಸೆಯನ್ನ ಕೂಡ ಕೊಡ್ತಾನೆ. ನಿನ್ನ ಮೇಲಿರುವಂತಹ ಎಲ್ಲಾ ಕೇಸ್ಗಳನ್ನ ತೆಗೆಸ್ತೀವಿ, ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಆಗ ಎಲ್ಲವೂ ಕೂಡ ನಿನಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಡ್ತಾನೆ. ಇವರು ಯಡಿಯೂರಪ್ಪ ಅವರ PA ಅಂತ ರಾಜೇಂದ್ರ ಪರಿಚಯ ಮಾಡ್ತಾನೆ. ರಾಜೇಂದ್ರ
ಪರಿಚಯ ಮಾಡ್ತಾನೆ ಯಡಿಯೂರಪ್ಪ ಅವರ PA ಅಂತ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಮತ್ತೆ ವಿಡಿಯೋಗಳನ್ನ ಕೂಡ ರಾಜೇಂದ್ರ ಪ್ರಶಾಂತ್ಗೆ ತೋರಿಸ್ತಾನೆ. ನಟೋರಿಯಸ್ ರೌಡಿ ಶೀಟರ್ ಪ್ರಶಾಂತ್ಗೆ ಈ ಎಲ್ಲ ವಿಚಾರಗಳನ್ನ ಕೂಡ ಹೇಳಲಾಗುತ್ತೆ. ಆತನಿಗೆ ಆಮಿಷವನ್ನ ಕೊಡಲಾಗುತ್ತೆ, ನಿನ್ನ ಮೇಲಿರುವಂತಹ ರೌಡಿ ಶೀಟರ್ ಅನ್ನ ತೆಗಿತೀವಿ, ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ, ಎಲ್ಲಾ ಕೇಸ್ಗಳಿಂದ ವಜಾಗೊಳಿಸ್ತೀವಿ, ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಯಡಿಯೂರಪ್ಪ ಜೊತೆಗೆ ಸಂತೋಷ್ ತೆಗೆದಿರುವಂತಹ ಫೋಟೋ ಆಗಿರಬಹುದು, ವಿಡಿಯೋ ಆಗಿರಬಹುದು, ಇವೆಲ್ಲವನ್ನ ಕೂಡ ಪ್ರಶಾಂತ್ಗೆ ತೋರಿಸ್ತಾರೆ. ನೋಡು, ಇವರು ಯಡಿಯೂರಪ್ಪ ಅವರ PA ಸಂತೋಷ್ ಅಂತ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಆಪರೇಷನ್ ಮಾಡಬೇಕು ಅಂತ ಹಂತ ಹಂತವಾಗಿ ಪ್ರಶಾಂತ್ಗೆ ಅವರು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಸಾಕಷ್ಟು ಕೇಸ್ಗಳು ಇದ್ದುದರಿಂದ ಪ್ರಶಾಂತ್ ತಲೆಮರೆಸಿಕೊಂಡಿರ್ತಾನೆ. HL ಪೊಲೀಸ್ ಠಾಣೆ ಒಂದರಲ್ಲಿ 15ಕ್ಕೂ ಹೆಚ್ಚು ಕೇಸ್ ಆತನ ಮೇಲಿರುತ್ತೆ. ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 25ಕ್ಕೂ ಹೆಚ್ಚು ಕೇಸ್ಗಳಿರುತ್ತೆ. ಹೀಗಾಗಿ ಸಾಕಷ್ಟು ಕೇಸ್ ಇದ್ದಿದ್ದರಿಂದ ಪ್ರಶಾಂತ್ ತಲೆಮೆರೆಸಿಕೊಂಡಿರ್ತಾನೆ. ಈತೊಬ್ಬ ನಟೋರಿಯಸ್ ರೌಡಿ ಶೀಟರ್ ಆಗಿದ್ದ ಕಾರಣಕ್ಕಾಗಿ ಪೊಲೀಸರು ಆತನನ್ನ ಹುಡುಕ್ತಾ ಇರ್ತಾರೆ. ತುಂಬಾ ಕೇಸ್ಗಳಿದ್ದ ಕಾರಣಕ್ಕಾಗಿ ಆತ ತಲೆಮೆರೆಸಿಕೊಂಡಿರ್ತಾನೆ, ಯಾರಿಗೂ ಕೂಡ ಕಾಣಿಸಿಕೊಳ್ಳೋದಿಲ್ಲ. ಆದ್ರೆ ಇಂದ್ರೇಶ್ನ ಮೂಲಕ ರಾಜೇಂದ್ರಗೆ ಈ ಪ್ರಶಾಂತ್ ಪರಿಚಯ ಆಗ್ತಾನೆ. ಈ ಪ್ರಕರಣದಲ್ಲಿ ಆ ಸೀಕ್ರೆಟ್ ಸಿಡಿಯನ್ನ ಪಡೆಯೋದು ಹೇಗೆ ಅನ್ನುವಂತಹ ಪ್ಲಾನ್ ಅಲ್ಲಿಂದ ಶುರುವಾಗುತ್ತೆ. ಕೋರಮಂಗಲದ KSRP ಮೈದಾನದಲ್ಲಿ ಇದರ ಬಗ್ಗೆ ಒಂದು ಬಿಗ್ ಡೀಲ್ ನಡೆಯುತ್ತೆ. ಆತನಿಗೆ ಒಂದಷ್ಟು ಆಮಿಷಗಳನ್ನ ಕೊಡಲಾಗುತ್ತೆ. ಪ್ರಶಾಂತ್ಗೆ ನಿನ್ನ ಮೇಲಿರುವಂತಹ ಕೇಸ್ಗಳನ್ನ ತೆಗೆಸ್ತೀವಿ, ಈ ವಿಚಾರವಾಗಿ ನೀನು ಆದಷ್ಟು ಬೇಗ ನಿನ್ನ ಪ್ಲಾನ್ ಅನ್ನ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ರಾಜೇಂದ್ರ ಕೊಡ್ತಾನೆ. ರಾಜೇಂದ್ರ ಸಂತೋಷ್ಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರ್ತಾರೆ. ಎಸ್, ನಾವೀಗ ನೋಡಬಹುದು ಈ ಒಂದು ಭಾವಚಿತ್ರದಲ್ಲಿ ಕಾಣಿಸ್ತಾ ಇರೋದು, ಒಂದು ಕಡೆಗೆ ರಾಜೇಂದ್ರ ಅರಸ್, ಮತ್ತೊಂದು ಕಡೆಗೆ ಸಂತೋಷ್. ಯಡಿಯೂರಪ್ಪ PA ಸಂತೋಷ್ ಮತ್ತೆ ರಾಜೇಂದ್ರ ಅರಸ್. ಅಂದ್ರೆ ರಾಜೇಂದ್ರ ಅರಸ್ ಒಬ್ಬ ರೌಡಿ ಶೀಟರ್ ಆಗಿರ್ತಾನೆ. ಸಂತೋಷ್ಗೆ ಸಹಾಯ ಮಾಡೋದಕ್ಕೆ ಅಂತ ಬಂದಂತಹ ವ್ಯಕ್ತಿ. ರಾಜೇಂದ್ರ ಅರಸ್ನ ಸಹಾಯವನ್ನ ಸಂತೋಷ್ ಯಡಿಯೂರಪ್ಪ PA ಪಡ್ಕೊಳ್ತಾನೆ. ನಾವೀಗ ನೋಡಬಹುದು ಇದರಲ್ಲಿ ಒಂದು ಕಡೆ ಸಂತೋಷ್, ಮತ್ತೊಂದು ಕಡೆ ರಾಜೇಂದ್ರ ಅರಸ್. ಇದರಲ್ಲಿ ಸಂತೋಷ್ ಯಡಿಯೂರಪ್ಪ ಅವರ PA, ಮತ್ತೊಂದು ಕಡೆಗೆ ರಾಜೇಂದ್ರ ಸಂತೋಷ್ನ ಸ್ನೇಹಿತ ಆಗಿರ್ತಾನೆ, ಅಂದ್ರೆ ಪರಿಚಯ ಆಗಿರ್ತಾನೆ. ಓರ್ವ ರೌಡಿ ಶೀಟರ್ ಆಗಿ ಶ್ರೀರಾಮ ಸೇನೆಯ ಯುವ ಘಟಕದ ಅಧ್ಯಕ್ಷನಾಗಿ ಅವನ್ನ ಮಾಡಲಾಗುತ್ತೆ. ಯಾಕಂದ್ರೆ ಈ ಒಂದು ಸಹಾಯದ ಹಿನ್ನೆಲೆಯಲ್ಲಿ ಆತನಿಗೆ ಒಂದು ಆಮಿಷವನ್ನ ಕೊಡಲಾಗುತ್ತೆ, ಬಿಜೆಪಿಯಲ್ಲಿ ಸಕ್ರಿಯವಾಗಿ ಇರುವಂತೆ ನೋಡ್ಕೊಳ್ತೀನಿ ಅಂತ. ಈಗ ನಾವು ನೋಡಬಹುದು ಈ ಭಾವಚಿತ್ರದಲ್ಲಿ ಯಡಿಯೂರಪ್ಪ ಅವರ ಜೊತೆಗೆ ಅವರೆಲ್ಲರೂ ಕೂಡ ಗುರುತಿಸಿಕೊಂಡಿರುವುದು, ಸಂತೋಷ್ ಆಗಿರಬಹುದು, ರಾಜೇಂದ್ರ ಆಗಿರಬಹುದು, ಇಬ್ರು ಕೂಡ ಗುರುತಿಸಿಕೊಂಡಿರುವಂತಹ ದೃಶ್ಯವನ್ನ ನಾವು ನೋಡಬಹುದು. ಈ ಫೋಟೋಗಳನ್ನ ಅಲ್ಲಿ ಪ್ರಶಾಂತ್ಗೆ ಕೂಡ ತೋರಿಸಲಾಗುತ್ತೆ. ನೋಡಿ, ಯಡಿಯೂರಪ್ಪ ಇವರ PA ಸಂತೋಷ್, ಇವರಿಗೆ ನಾವು ಸಹಾಯ ಮಾಡಬೇಕಾಗಿದೆ, ಹಾಗಾಗಿ ನಾವು ಈ ಸೀಕ್ರೆಟ್ ಸಿಡಿನ ಪಡೆಯುವಂತಹ ಪ್ರಯತ್ನವನ್ನ ಮಾಡಬೇಕು, ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಅನ್ನುವಂತಹ ಡೀಲ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಫೋಟೋದಲ್ಲಿ ನಾವು ನೋಡಬಹುದು, ಒಂದು ಕಡೆ ರಾಜೇಂದ್ರ ಅರಸ್, ಮತ್ತೊಂದು ಕಡೆ ಸಂತೋಷ್ ಇದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ ನನಗೆ ಪರಿಚಿತರು, ಇವ್ರಿಗೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ನಂಬಿಕೆಯನ್ನ ಪ್ರಶಾಂತ್ಗೆ ಹುಟ್ಟಿಸಬೇಕಾಗತ್ತೆ. ಹೀಗಾಗಿ ಪ್ರಶಾಂತ್ಗೆ ಈ ಎಲ್ಲ ಫೋಟೋಗಳನ್ನ ತೋರಿಸ್ತಾರೆ, ಒಂದಷ್ಟು ವಿಡಿಯೋಗಳನ್ನ ಕೂಡ ತೋರಿಸ್ತಾರೆ. ಯಡಿಯೂರಪ್ಪ ಅವರ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಂತಹ ವಿಡಿಯೋವನ್ನ ಕೂಡ. ಕೂಡ ಕುತೂಹಲ ಕೆರಳಿಸುವಂತಹ ಪ್ರಕರಣ ಇದು PA ಕಿಡ್ನಾಪ್ ಪ್ರಕರಣದ ಹಿಂದಿರುವಂತಹ ಅಸಲಿಯತ್ತು. ವಿನಯ್ ಕಿಡ್ನಾಪ್ ಯಾಕಾಯ್ತು, ಹೇಗಾಯ್ತು, ಇದರ ಹಿಂದೆ ಇರುವಂತಹ ಅಸಲಿ ವಿಚಾರ ಏನು, ಆ ಸಿಡಿ ಏನು, ಆ ಸಿಡಿಯಲ್ಲಿರುವಂತಹ ಸ್ಫೋಟಕ ವಿಷಯವಾದ್ರೂ ಏನು, ಮತ್ತೆ ಆ ಸಿಡಿಯನ್ನ ಪಡ್ಕೊಳ್ಳೋದಕ್ಕೆ ಮಾಡಿರುವಂತಹ ಹರಸಾಹಸ ಏನು, ಯಾರ ಮೂಲಕ ಯಾರು ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಆ ಸಿಡಿಯನ್ನ ತಮ್ಮ ಬಳಿ ಬರುವಂತೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನಂತರ ಆ ಪ್ಲಾನ್ ಹೇಗೆ ಫ್ಲಾಪ್ ಆಗುತ್ತೆ, ಅದರಲ್ಲಿ ಯಾರ್ಯಾರು ಯಾವ ರೀತಿ ಸಿಕ್ಕಿ ಬೀಳ್ತಾರೆ ಅನ್ನೋದನ್ನ ನಾವೀಗ ಹಂತ ಹಂತವಾಗಿ ಹೇಳ್ತಾ ಹೋಗ್ತಾ ಇದ್ದೀವಿ. ನಾವೀಗ ನೋಡಬಹುದು ಈ ವ್ಯಕ್ತಿಯೇ ಪ್ರಶಾಂತ್, ಓರ್ವ ನಟೋರಿಯಸ್ ರೌಡಿ ಶೀಟರ್. ಈತನ ಮೇಲೆ ಸುಮಾರು 25ಕ್ಕೂ ಹೆಚ್ಚು ಕೇಸ್ಗಳಿವೆ. HL ಪೊಲೀಸ್ ಠಾಣೆಯೊಂದರಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ಇವೆ. ಹಲವು ಪೊಲೀಸ್ ಠಾಣೆಗಳಲ್ಲಿ 25ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ಇರೋದು. ಇಂದ್ರೇಶ್ನ ಮೂಲಕ ಪರಿಚಯ, ಸಂತೋಷ್ಗೆ ಪರಿಚಯ ಆದಂತಹ, ರಾಜೇಂದ್ರನಿಗೆ ಪರಿಚಯ ಆದಂತಹ ವ್ಯಕ್ತಿಯೇ ಈ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ. ಯಾಕಂದ್ರೆ ಸಂತೋಷ್ಗೆ ಸಹಾಯ ಮಾಡೋದಿಕ್ಕೆ ರಾಜೇಂದ್ರ ಕ್ರಿಮಿನಲ್ಗಳ ಪರಿಚಯ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ KSRP ASI ಮಗ ಇಂದ್ರೇಶ್ನನ್ನ ಸಂಪರ್ಕ ಮಾಡ್ತಾರೆ. ಇಂದ್ರೇಶ್ಗೆ ಪರಿಚಯ ಇರುವಂತಹ ವ್ಯಕ್ತಿಯೇ ನಾವೀಗ ನೋಡ್ತಾ ಇರುವಂತಹ ವ್ಯಕ್ತಿ ಪ್ರಶಾಂತ್ ಅನ್ನುವಂತಹ ರೌಡಿ ಶೀಟರ್. ಈತ ಅಂತಿಂತ ರೌಡಿ ಶೀಟರ್ ಆಗಿರೋದಿಲ್ಲ, ನಟೋರಿಯಸ್ ರೌಡಿ ಶೀಟರ್ ಆಗಿರ್ತಾನೆ. ಈತ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ನಾನಾ ಕಡೆಗಳಲ್ಲಿ ತಲೆಮರೆಸಿಕೊಂಡಿರ್ತಾನೆ. ಆದ್ರೆ
ಈ ವಿನಯ್ನನ್ನ ಹಿಡಿಯುವಂತಹ ಪ್ರಯತ್ನಕ್ಕೆ, ವಿನಯ್ ಕೈಯಿಂದ ಸೀಕ್ರೆಟ್ ಸಿಡಿಯನ್ನ ವಶಪಡಿಸಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಈತನೇ ಬೆಸ್ಟ್ ಅಂತ ರಾಜೇಂದ್ರ ತೀರ್ಮಾನ ಮಾಡ್ತಾರೆ. ಇಂದ್ರೇಶ್ ಪರಿಚಯ ಮಾಡಿಕೊಟ್ಟ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಈ ಪ್ರಶಾಂತ್ಗೆ ಒಂದು ದೊಡ್ಡ ಡೀಲ್ ಅನ್ನ ಕೊಡಲಾಗುತ್ತೆ. ಅದೇ ಆ ಸೀಕ್ರೆಟ್ ಸಿಡಿ ಆಪರೇಷನ್. ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡ್ಮೇಲೆ ಆ ಪ್ಲಾನ್ ಫ್ಲಾಪ್ ಆಗಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಹಲವು ಬಾರಿ ಸಭೆ ಮಾಡಿದ ನಂತರ ಡೀಲ್ಗೆ ಪ್ರಶಾಂತ್ ಓಕೆ ಅಂತ ಹೇಳ್ತಾನೆ. ಯಾಕಂದ್ರೆ ಮೊದಲಿಗೆ ಆತನಿಗೆ ನಂಬಿಕೆ ಬರೋದಿಲ್ಲ, ಮತ್ತೆ ಇನ್ನೊಂದು ಬಾರಿ ತುಂಬಾ ಕಷ್ಟಕರವಾದಂತಹ ವಿಚಾರ ಅಂತ ಕೂಡ ಅನ್ಸಿರುತ್ತೆ. ಆದ್ರೆ ಹಲವು ಬಾರಿ ಸಭೆ ಮಾಡಿದ ನಂತರ ಆತನಿಗೆ ಸಾಕಷ್ಟು ಭರವಸೆಗಳನ್ನ, ಆಮಿಷಗಳನ್ನ ಕೊಟ್ಟ ನಂತರ ಪ್ರಶಾಂತ್ ಓಕೆ ಅಂತಾನೆ. ಮೊದಲಿಗೆ ಪ್ರಶಾಂತ್ಗೆ ರಾಜೇಂದ್ರ ಅರಸ್ ಅನ್ನುವಂತಹ ರೌಡಿ ಶೀಟರ್ 45,000 ರೂಪಾಯಿ ಹಣವನ್ನ ನೀಡ್ತಾನೆ. ಈ ಒಂದು ಡೀಲ್ಗೆ ಸಂಬಂಧಪಟ್ಟಂತೆ 45,000 ರೂಪಾಯಿ ಹಣವನ್ನ ಮೊದಲಿಗೆ ಪ್ರಶಾಂತ್ಗೆ ಮೊದಲ ಕಂತಾಗಿ ನೀಡಲಾಗುತ್ತೆ. ನಂತರ ಪ್ರಶಾಂತ್ಗೆ ಒಂದು ಮೊಬೈಲ್ ಮತ್ತೆ ಸಿಮ್ ಅನ್ನ ಕೂಡ ರಾಜೇಂದ್ರ ಕೊಡ್ತಾನೆ. 45,000 ರೂಪಾಯಿ ಹಣ ಜೊತೆಗೆ ಒಂದು ಮೊಬೈಲ್ ಮತ್ತೆ ಆತನಿಗೆ ಒಂದು ಅದರ ಜೊತೆಗೆ ಸಿಮ್ ಕೂಡ ತೆಗೆದುಕೊಡ್ತಾನೆ ರಾಜೇಂದ್ರ ಅರಸ್. ಈ ಕಂಪ್ಲೀಟ್ ಆಪರೇಷನ್ಗಾಗಿ ಅಲ್ಲಿಯವರೆಗೆ ರೌಡಿ ಶೀಟರ್ ಪ್ರಶಾಂತ್ ಮೊಬೈಲ್ ಬಳಸ್ತಾ ಇರಲಿಲ್ಲ ಅನ್ನೋದು ಕೂಡ ಗಮನಿಸಬೇಕಾದಂತಹ ಅಂಶ. ಮೊದಲ ಬಾರಿಗೆ ಸಂತೋಷ್ರನ್ನ ಪ್ರಶಾಂತ್ ಭೇಟಿ ಮಾಡ್ತಾನೆ. ರಾಜೇಂದ್ರ ಇವರೇ ಯಡಿಯೂರಪ್ಪ ಅವರ PA ಸಂತೋಷ್ ಅಂತ ಏನು ಫೋಟೋ ತೋರಿಸಿ ಪರಿಚಯ ಮಾಡಿಕೊಟ್ಟಿರ್ತಾರೆ. ಆ ಸಂತೋಷ್ರನ್ನ ಮೊದಲ ಬಾರಿಗೆ ಪ್ರಶಾಂತ್ ಭೇಟಿ ಮಾಡ್ತಾನೆ. ರಾಜೇಂದ್ರನೇ ಅವ್ರನ್ನ ಭೇಟಿ ಮಾಡಿಸ್ತಾನೆ. ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ಮೊದಲ ಬಾರಿಗೆ ಸಂತೋಷ್ನನ್ನ ಪ್ರಶಾಂತ್ ಭೇಟಿ ಮಾಡ್ತಾನೆ. ಸಂತೋಷ್ಗೆ ಸಹಾಯ ಮಾಡೋದಕ್ಕೋಸ್ಕರ ರಾಜೇಂದ್ರ ಪ್ರಶಾಂತ್ನ ಏನ್ ಹಿಡಿದಿರ್ತಾನೆ, ಆ ಪ್ರಶಾಂತಿಗೆ ಡೈರೆಕ್ಟ್ ಆಗಿ ಸಂತೋಷ್ನ ಪರಿಚಯವನ್ನ ಮಾಡಿಕೊಡ್ತಾನೆ. ಅದು ಕೂಡ ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ, ಮನೆಯ ಕೆಳಮನೆಯಲ್ಲಿ ಸಂತೋಷ್ ಈ ಸಂಪೂರ್ಣ ಆಪರೇಷನ್ ವಿಚಾರವಾಗಿ ಮಾತುಕತೆಯನ್ನು ನಡೆಸ್ತಾನೆ. ವಿನಯ್ ಬಳಿ ಇರುವಂತಹ ಸಿಡಿ ಅದನ್ನ ಪಡಿಬೇಕಾದಂತಹ ಅನಿವಾರ್ಯತೆ, ಅದನ್ನ ಹೇಗ್ ಪಡಿಬೇಕು ಅನ್ನುವಂತಹ ವಿಚಾರವಾಗಿ, ಹಾಗೆ ಫೋಟೋಗ್ರಾಫರ್ ಅಭಿಷೇಕ್ನನ್ನ ಕೂಡ ಸಂತೋಷ್ ಪರಿಚಯ ಮಾಡಿಕೊಡ್ತಾನೆ. ಫೋಟೋಗ್ರಾಫರ್ ಅಭಿಷೇಕ್ನನ್ನ ಸಂತೋಷ್ ಪ್ರಶಾಂತ್ಗೆ ಪರಿಚಯ ಮಾಡಿಕೊಡ್ತಾನೆ. ನಿಮ್ಗೆ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಇವರು ಮಾಡಿಕೊಡ್ತಾರೆ ಅಂತ ಸಂತೋಷ್ ಪ್ರಶಾಂತ್ಗೆ ಅಭಯವನ್ನ ನೀಡ್ತಾನೆ. ಅಂದ್ರೆ ಮೊದಲ ಭೇಟಿಯಲ್ಲೇ ಈ ವಿಚಾರವಾಗಿ ಸಾಕಷ್ಟು ಮಾತುಕತೆ ನಡೆಯುತ್ತೆ. ಯಡಿಯೂರಪ್ಪ ಅವರ ನಿವಾಸದಲ್ಲೇ ಈ ಮಾತುಕತೆ ನಡೆಯುತ್ತೆ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ನಿಮಗೆ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾರೆ. ಅದಾದ ಕೆಲ ದಿನಗಳ ನಂತರ ಸಂತೋಷ್ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ಇರುತ್ತೆ. ತುಮಕೂರು ಬಳಿಯ ನೋಣವಿನ ಕೆರೆ ಬಳಿ ಸಂತೋಷ್ ಮನೆಯನ್ನ ಕಟ್ಟಿರ್ತಾನೆ. ಆ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರುತ್ತೆ. ತುಮಕೂರಿನಲ್ಲಿ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಟೀಮ್ ಮಸ್ತ್ ಪಾರ್ಟಿ ಕೂಡ ಮಾಡಿರುತ್ತೆ. ಅದು 2ನೇ ಬಾರಿ ಭೇಟಿ ಆಗಿರೋದು. ಆದ್ರೂ ಕೂಡ ಪ್ರಶಾಂತ್ ಬಹಳ ಪರಿಚಯಸ್ಥನಂತೆ ಅಲ್ಲಿ ಪಾರ್ಟಿಯನ್ನ ಕೂಡ ಮಾಡ್ತಾನೆ. ಮೊದಲ ಬಾರಿಗೆ ಯಡಿಯೂರಪ್ಪ ಅವರ ಮನೆಯಲ್ಲಿ ಸಂತೋಷ್ನನ್ನ ಭೇಟಿ ಮಾಡಿದಂತಹ ಪ್ರಶಾಂತ್ಗೆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೂ ಕೂಡ ಇನ್ವೈಟ್ ಮಾಡಲಾಗುತ್ತೆ. ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ, ಸಂತೋಷ್ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಮತ್ತೆ ಟೀಮ್ ಮಸ್ತ್ ಪಾರ್ಟಿ ಕೂಡ ಮಾಡಿರ್ತಾರೆ. ಇದು ಪ್ರಶಾಂತ್ ಮತ್ತೆ ಸಂತೋಷ್ ನಡುವೆ ಮತ್ತೆ ಅಲ್ಲಿ ಪರಿಚಯ ಶುರುವಾಗುತ್ತೆ. ಈ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ಈ ಆಪರೇಷನ್ ಸಲುವಾಗಿ ಆಗ್ತಾ ಇರುವಂತಹ ಪರಿಚಯ ಇದು. ತುಮಕೂರಿನ ನೋಣವಿನ ಬಳಿ ಇರುವಂತಹ ಗೃಹ ಪ್ರವೇಶ ಆದಂತಹ ಸಂತೋಷ್ ಮನೆ ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತಹ ಮನೆ, ಇಲ್ಲಿಯೇ ಕೆಲ ದಿನಗಳ ಹಿಂದೆ ಗೃಹ ಪ್ರವೇಶ ಆಗಿರೋದು. ಆ ಗೃಹ ಪ್ರವೇಶಕ್ಕೆ ಸಂತೋಷ್ ಪ್ರಶಾಂತ್ ಅನ್ನ ಕೂಡ ಕರೀತಾನೆ. ಆ ಪ್ರಶಾಂತ್ ಅನ್ನುವಂತಹ ನಟೋರಿಯಸ್ ರೌಡಿ ಶೀಟರ್ ತನ್ನ ಟೀಮ್ ನ ಜೊತೆಗೆ ಬಂದಿರ್ತಾನೆ ಆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ. ಅಲ್ಲಿ ಮಸ್ತ್ ಪಾರ್ಟಿಯನ್ನ ಕೂಡ ಮಾಡಿರ್ತಾನೆ. ಅಂದ್ರೆ ಅವರ ಜೊತೆಗೆ ಆತ ಸ್ನೇಹದಿಂದ ವರ್ತಿಸೋದಕ್ಕೆ ಶುರು ಮಾಡಿದ್ದಾನೆ ಅನ್ನುವಂಥದ್ದಕ್ಕೆ ಪೂರಕವಾಗಿರುವಂತಹ ಅಂಶ. ಈಗ ನಾವು ತೋರಿಸ್ತಾ ಇರುವಂತಹ ತುಮಕೂರಿನ ನೋಣವಿನ ಮನೆ, ಇಲ್ಲೇ ಗೃಹ ಪ್ರವೇಶ ಆಗಿರೋದು. ಇದೇ ಸಂತೋಷ್ಗೆ ಸೇರಿದಂತಹ ಹೊಸ ಮನೆ ಆಗಿರುತ್ತೆ. ಈ ಗೃಹ ಪ್ರವೇಶಕ್ಕೆ ಆತ್ಮೀಯವಾಗಿ ಪ್ರಶಾಂತನ ಕೂಡ ಕರೀತಾನೆ. ಪ್ರಶಾಂತನ ಸ್ನೇಹಿತರ ಜೊತೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಅಲ್ಲದೆ ಮಸ್ತ್ ಪಾರ್ಟಿ ಕೂಡ ಮಾಡಿರ್ತಾನೆ. ಒಂದು ಕಡೆಯಲ್ಲಿ ವಿನಯ್ ಕೈಯಿಂದ ಆ ಸಿಡಿಯನ್ನ ಪಡೆದುಕೊಳ್ಳೋದಕ್ಕೆ ನಿರಂತರವಾಗಿ ಪ್ಲಾನ್ ನಡೀತಾ ಇರುತ್ತೆ. ಮತ್ತೊಂದು ಕಡೆಗೆ ಸಂತೋಷ್ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಪ್ರಶಾಂತ್ ಕೂಡ ಆಗಮಿಸಿರ್ತಾನೆ. ನಾವೀಗ ನೋಡಬಹುದು ಒಂದು ಕಡೆ ಭಾವಚಿತ್ರದಲ್ಲಿ ರಾಜೇಂದ್ರ ಅರಸ್ ಮತ್ತೆ ಸಂತೋಷ್ ಯಡಿಯೂರಪ್ಪ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ತಾನೆ. ರಾಜೇಂದ್ರ ಅರಸ್ ಒಬ್ಬ ರೌಡಿ ಶೀಟರ್, ಹಾಗೆ ಸಂತೋಷ್ಗೆ ಆತ್ಮೀಯನಾಗಿರ್ತಾನೆ. ರಾಜೇಂದ್ರನಿಗೆ ವಿನಯ್ ಕೈಲಿರುವಂತಹ ಸಿಡಿಯನ್ನ
ಪಡೆದುಕೊಳ್ಳುವಂತಹ ಆಪರೇಷನ್ ಸಲುವಾಗಿ ಸಹಾಯವನ್ನ ಪಡಿತಾನೆ ಸಂತೋಷ್. ಆಗ ರಾಜೇಂದ್ರ ಇಂದ್ರೇಶ್ನ ಮೂಲಕ ಪ್ರಶಾಂತ್ನ ಪರಿಚಯ ಮಾಡಿಕೊಳ್ತಾನೆ. ನಂತರ ಪ್ರಶಾಂತ್ಗೆ ಈ ಒಂದು ಡೀಲ್ ಅನ್ನ ಕೊಡಲಾಗುತ್ತೆ. ಆದ್ರೆ ಈ ಡೀಲ್ ಶುರು ಮಾಡೋಕ್ಕೂ ಮುಂಚೆ ಪ್ರಶಾಂತ್ನ ಸಂತೋಷ್ಗೆ ಪರಿಚಯ ಮಾಡುವಂತಹ ಒಂದು ಕೆಲಸ ನಡೆಯುತ್ತೆ. ಅದು ಯಡಿಯೂರಪ್ಪ ಅವರ ಮನೆಯಲ್ಲಿ ಅವರ ಭೇಟಿ ಮಾಡಿಸಲಾಗುತ್ತೆ. ಅದಾದ ನಂತರ ಪ್ರಶಾಂತ್ ಸಂತೋಷ್ಗೆ ಸ್ವಲ್ಪ ಆತ್ಮೀಯರಾದಂತೆ ವರ್ತಿಸಿ ಅವರ ಮನೆಯ ಗೃಹ ಪ್ರವೇಶ ಕೂಡ ಆಗಮಿಸಿರ್ತಾನೆ. ಅಲ್ಲಿ ಗೃಹ ಪ್ರವೇಶದಲ್ಲಿ ಮಸ್ತ್ ಪಾರ್ಟಿ ಕೂಡ ಮಾಡಿರ್ತಾನೆ ಪ್ರಶಾಂತ್ ಮತ್ತೆ ಆತನ ಸ್ನೇಹಿತರು ಕೂಡ. ಇಲ್ಲಿಗೆ ನಾವು ಗಮನಿಸಬಹುದು ಯಡಿಯೂರಪ್ಪ ಅವರ PA ಆಗಿದ್ದಂತಹ ಸಂತೋಷ್ಗೆ ರಾಜೇಂದ್ರ ಲಿಂಕ್ ಆಗ್ತಾರೆ. ರಾಜೇಂದ್ರನಿಗೆ ಇಂದ್ರೇಶ್ ಮೂಲಕ ಪ್ರಶಾಂತ್ ಪರಿಚಯ ಆಗ್ತಾರೆ. ಕೊನೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಈ ಪ್ಲಾನ್ ಅನ್ನ ಮುಂದುವರಿಸ್ತಾರೆ. ನಟೋರಿಯಸ್ ರೌಡಿ ಶೀಟರ್ ಪ್ರಶಾಂತ್ಗೆ ಈ ಒಂದು ಡೀಲ್ ಅನ್ನ ವಹಿಸಿದ್ರು ಕೂಡ ಆ ಪ್ಲಾನ್ ಹೇಗೆ ಫ್ಲಾಪ್ ಆಯಿತು, ಮುಂದೆ ಯಾವ ರೀತಿ ಬೆಳವಣಿಗೆಗಳಾಯಿತು, ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಫೋಟಕ ಮಾಹಿತಿಯನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ತಲೆ ಕೆಡಿಸಿಕೊಂಡ ನಂತರ ಸಂತೋಷ್ಗೆ ಪ್ರಶಾಂತ್ ಅಂಡ್ ಟೀಮ್ ಪರಿಚಯ ಆಗುತ್ತೆ. ಆದ್ರೆ ಅವ್ರು ಹಾಕಿರುವಂತಹ ಪ್ಲಾನ್ ಹೇಗೆ ಫ್ಲಾಪ್ ಆಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ, ಆವತ್ತು ವಿನಯ್ನನ್ನ ಕಿಡ್ನಾಪ್ ಮಾಡಿ ಅವನ ಬಳಿ ಇರುವಂತಹ ದಾಖಲೆ ಪಡಿಬೇಕು ಅಂತ ಸ್ಕೆಚ್ ಹಾಕಲಾಗುತ್ತೆ. ಯಾವಾಗಂತಂದ್ರೆ ಸಂತೋಷ್ ಗೃಹ ಪ್ರವೇಶಕ್ಕೆ ಪ್ರಶಾಂತ್ ಅಂಡ್ ಟೀಮ್ ಏನು ಆಗಮಿಸಿ ಖುಷಿಯಿಂದ ಪಾರ್ಟಿ ಮಾಡಿರ್ತಾರೆ. ಅದೇ ದಿನ ವಿನಯ್ನನ್ನ ಕಿಡ್ನಾಪ್ ಮಾಡುವ ಬಗ್ಗೆ ಅಲ್ಲೇ ಸ್ಕೆಚ್ ಹಾಕಲಾಗುತ್ತೆ. ಅದಕ್ಕೋಸ್ಕರ ವಿನಯ್ನ ಚಲನವಲನಗಳ ಬಗ್ಗೆ ಪ್ರಶಾಂತ್ ಅಂಡ್ ಟೀಮ್ ವಾಚ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಾರೆ. ಅವತ್ತಿನ ಶುರುವಾಗುತ್ತೆ ವಿನಯ್ನ ಹಿಂದೆ ಬೀಳುವಂತಹ ಕೆಲಸ. ವಿನಯ್ನ ಚಲನವಲನಗಳ ಬಗ್ಗೆ, ಆತ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಲ್ಲವನ್ನ ಕೂಡ ಪ್ರಶಾಂತ್ ಅಂಡ್ ಟೀಮ್ ವಾಚ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿಕೊಂಡು ಅದರ ಪ್ರಕಾರನೇ ನಡ್ಕೊಳ್ತಾ ಹೋಗ್ತಾರೆ. ಇಂದ್ರೇಶ್ ಮೂಲಕ KSRP ASI ಪುತ್ರ ಇಂದ್ರೇಶ್ ಮೂಲಕ ಪ್ರಶಾಂತ್ ಅಂಡ್ ಟೀಮ್ಗೆ ರಾಜಾತಿಥ್ಯ ಸಿಗುತ್ತೆ. ಅವತ್ತಿನಿಂದ 45,000 ಹಣ ಸಿಕ್ಕಿರುತ್ತೆ, ಒಂದು ಮೊಬೈಲ್ ಜೊತೆಗೆ ಒಂದು ಸಿಮ್ ಕಾರ್ಡ್. ಹಾಗೆ ಇಂದ್ರೇಶ್ ಎಲ್ಲ ವಿಚಾರವನ್ನ ನೋಡ್ಕೊಳ್ತಾ ಇರ್ತಾರೆ. ಮಹೇಂದ್ರ XUV ಕಾರನ್ನ ಕೊಟ್ಟು ಯಶವಂತಪುರ ಲಾಡ್ಜ್ ನಲ್ಲಿ ರೂಮ್ ಮಾಡಿ ಪ್ರಶಾಂತ್ ನನ್ನ ಇರಿಸಲಾಗುತ್ತೆ. ಇದು ಆತನಿಗೆ ರಾಜಾತಿಥ್ಯ ಕೊಡೋದಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಅದೆಲ್ಲವನ್ನ ಕೂಡ ಮಾಡ್ಲಾಗುತ್ತೆ. ಆತನಿಗೆ ಓಡಾಡೋದಕ್ಕೊಂದು ಕಾರು, ಒಂದು ಮೊಬೈಲ್ ಫೋನ್, ಒಂದು ಸಿಮ್, ದುಡ್ಡು, ಜೊತೆಗೆ ಲಾಡ್ಜ್ ಅಲ್ಲಿ ರೂಮ್, ಜೊತೆಗೆ ರಾತ್ರಿ ಎಣ್ಣೆ ಪಾರ್ಟಿ ಕೂಡ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಒಟ್ಟಾರೆ ಪ್ರಶಾಂತ್ ನ ಲೈಫ್ ಅಲ್ಲಿ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಅದು ಈ ಒಂದು ಆಪರೇಷನ್ ಸಲುವಾಗಿ ಪ್ರಶಾಂತ್ ಅಂಡ್ ಟೀಮ್ ಗೃಹ ಪ್ರವೇಶದಲ್ಲಿ ತುಂಬಾ ಚೆನ್ನಾಗಿ ಖುಷಿಯಿಂದ ಪಾಲ್ಗೊಳ್ತಾರೆ. ಕಾರಣ ಅವತ್ತೇ ವಿನಯ್ನ ಕಿಡ್ನಾಪ್ ಮಾಡುವಂತಹ ಪ್ಲಾನ್ ಅಲ್ಲಿ ಸಂತೋಷ್ನ ಗೃಹ ಪ್ರವೇಶದ ಸಂದರ್ಭದಲ್ಲಿ ಪ್ಲಾನ್ ರೆಡಿ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ರೆಡಿ ಆಗೋದಕ್ಕೆ ರಾಜೇಂದ್ರ ಮತ್ತೆ ಅಭಿಷೇಕ್ ಸೂಚನೆಯನ್ನ ಕೊಡ್ತಾರೆ. ಬೆಳಗ್ಗೆ 2 ಪೆಪ್ಪರ್ ಸ್ಪ್ರೇ ಮತ್ತೆ 1-2 ಚಾಕು ಮತ್ತೆ ಹಗ್ಗವನ್ನ ಪ್ರಶಾಂತ್ ಇಟ್ಕೊಂಡಿರ್ತಾನೆ. ಓಡಾಡೋದಕ್ಕೆ ಕಾರು, ಉಳ್ಕೊಳ್ಳೋದಕ್ಕೆ ಲಾಡ್ಜ್, ಕುಡಿಯೋದಕ್ಕೆ ಎಣ್ಣೆ, ಮೊಬೈಲ್, ಸಿಮ್ ಎಲ್ಲವನ್ನ ಇಟ್ಕೊಂಡಂತಹ ಪ್ರಶಾಂತ್ಗೆ ಬೆಳಗ್ಗೆ 2 ಪೆಪ್ಪರ್ ಸ್ಪ್ರೇ ಮತ್ತೆ 1-2 ಚಾಕು ಮತ್ತೆ ಹಗ್ಗವನ್ನ ಇಟ್ಕೊಂಡು ಪ್ರಶಾಂತ್ ಹೊರಡ್ತಾನೆ. ಯಾಕಂದ್ರೆ ವಿನಯ್ನ ಚಲನವಲನಗಳನ್ನ ಗಮನಿಸಿ ಅದನ್ನ ಅಟ್ಯಾಕ್ ಮಾಡೋದಕ್ಕೆ, ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗುತ್ತೆ. ಮೇ 10ರಂದು ವಿನಯ್ನನ್ನ ರಾಜೇಂದ್ರ ಮತ್ತೆ ಅಭಿಷೇಕ್ ಫಾಲೋ ಮಾಡ್ತಾರೆ. ರಾಜೇಂದ್ರ ಮತ್ತೆ ಅಭಿಷೇಕ್ ಇಬ್ರು ಕೂಡ ವಿನಯ್ನನ್ನ ಫಾಲೋ ಮಾಡ್ತಾರೆ. ಏನಂತಂದ್ರೆ ವಿನಯ್ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾವ ರೀತಿ ಆತನನ್ನ ಕಿಡ್ನಾಪ್ ಮಾಡಬೇಕು. ಕಿಡ್ನಾಪ್ ಮಾಡೋದಷ್ಟೇ ಅವರ ಉದ್ದೇಶ ಆಗಿರೋದಿಲ್ಲ, ಆತನ ಕೈಯಲ್ಲಿದ್ದಂತಹ ರಹಸ್ಯ ಸಿಡಿ, ಸೀಕ್ರೆಟ್ ಸಿಡಿಯನ್ನ ವಶಪಡಿಸಿಕೊಳ್ಳದೆ ಅವರ ಮೊದಲ ಪ್ರಯಾರಿಟಿ ಆಗಿರುತ್ತೆ. ಅವತ್ತು ಪ್ರಶಾಂತ್ ಮತ್ತೆ ಟೀಮ್ಗೆ ವಿನಯ್ ಕಿಡ್ನಾಪ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ರಾಜೇಂದ್ರ ಮತ್ತೆ ಅಭಿಷೇಕ್ ಇಬ್ರು ಕೂಡ ವಿನಯ್ನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಪ್ರಶಾಂತ್ಗೆ ಆತನನ್ನ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿನಯ್ ಮನೆಯ ಬಳಿಯೇ ಕಿಡ್ನಾಪ್ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಟೀಮ್ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಆತ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಕಡೆ ಕಿಡ್ನಾಪ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಅವ್ರ ಮನೆ ಬಳಿಯೇ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಪ್ರಶಾಂತ್ ಅಂಡ್ ಟೀಮ್ ನ ಬಹುತೇಕರು ಮೊಬೈಲ್ ಫೋನ್ ಅನ್ನ ಬಳಸ್ತಾ ಇರಲಿಲ್ಲ. ಪ್ರಶಾಂತ್ ಕೂಡ ಮೊದಲು ಬಳಸ್ತಾ ಇರಲಿಲ್ಲ. ಈಗ ರಾಜೇಂದ್ರ ಕೊಡಿಸಿದ ಮೇಲೆ ಮೊಬೈಲ್ ಮತ್ತೆ ಸಿಮ್ ಆತ ಬಳಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಪ್ರಶಾಂತ್ ಟೀಮ್ ಅಲ್ಲಿ ಇದ್ದಂತಹ ಇನ್ನುಳಿದ ಗ್ಯಾಂಗ್ ಅಲ್ಲಿ ಇದ್ದಂತಹ ಸದಸ್ಯರು ಅವರು ಮೊಬೈಲ್ ಫೋನ್ ಅನ್ನ ಬಳಸ್ತಾ ಇರ್ಲಿಲ್ಲ. ಇದು ಕೂಡ ಗಮನಿಸಬೇಕಾದಂತಹ ಅಂಶ. ಅವರು ಯಾವುದೇ ಕಾರಣಕ್ಕೂ ಸಿಕ್ಕಿ ಬೀಳದೇ ಇರೋ ತರ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು. ಮೇ 10ರಂದು ಫ್ಲಾಪ್ ಆಗುತ್ತೆ ಐಡಿಯಾ. ನಂತರ ಮೇ 11ರಂದು ಮನೆಯ ಬಳಿ ಮಹಾಲಕ್ಷ್ಮಿ ಲೇಔಟ್ನ ವಿನಯ್ನ ಮನೆ ಬಳಿ ಕಿಡ್ನಾಪ್ಗೆ ಪ್ರಯತ್ನ ಮಾಡಲಾಗುತ್ತೆ. ಅವರು ಪ್ಲಾನ್ ಮಾಡ್ಕೊಂಡಿರೋ ಪ್ರಕಾರ ವಿನಯ್ ಮನೆ ಬಳಿಯೇ ವಿನಯ್ನನ್ನ ಕಿಡ್ನಾಪ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಮಾಡ್ಕೊಳ್ತಾರೆ.
ವಿನಯ್ ತೀರಾ ದಪ್ಪ ಇರೋ ಕಾರಣಕ್ಕಾಗಿ ಕಿಡ್ನಾಪ್ ಸ್ಕೆಚ್ ಫೇಲ್ಯೂರ್ ಆಗುತ್ತಂತೆ. ಇದು ಅವರ ಕಿಡ್ನಾಪ್ ಪ್ಲಾನ್ ಫ್ಲಾಪ್ ಆಗೋದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಹೋದಾಗ ವಿನಯ್ ನೋಡೋದಕ್ಕೆ ಸ್ವಲ್ಪ ದಪ್ಪ ಇದ್ದ ಕಾರಣಕ್ಕಾಗಿ ಅವನ್ನ ಅಷ್ಟು ಬೇಗ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾರಣದಲ್ಲಿ ಪ್ರಶಾಂತ್ ಅಂಡ್ ಟೀಮ್ ದೇವನಹಳ್ಳಿ ಮೂಲಕ ಟಿನ್ ಫ್ಯಾಕ್ಟರಿಗೆ ಆಗಮಿಸ್ತಾರೆ. ವಿನಯ್ನ ಕಿಡ್ನಾಪ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಅದೇ ಕಾರಲ್ಲಿ ಪ್ರಶಾಂತ್ ಮತ್ತೆ ಟೀಮ್ ದೇವನಹಳ್ಳಿ ಮೂಲಕ ಟಿನ್ ಫ್ಯಾಕ್ಟರಿಗೆ ಆಗಮಿಸ್ತಾರೆ. ಮಹಾಲಕ್ಷ್ಮಿ ಲೇಔಟ್ನ ವಿನಯ್ ಮನೆ ಸಮೀಪ ಕಿಡ್ನಾಪ್ಗೆ ಪ್ರಯತ್ನ ಮಾಡಲಾಗುತ್ತೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ವಿನಯ್ ದಪ್ಪ ಇರೋ ಕಾರಣಕ್ಕಾಗಿ ಕಷ್ಟ ಆಗತ್ತೆ. ನಂತರ ಹಣ ಪಡೆದು ಅಲ್ಲಿಂದ ಪ್ರಶಾಂತ್ ಅಂಡ್ ಟೀಮ್ ಎಸ್ಕೇಪ್ ಆಗ್ತಾರೆ. ಇದು ಮೇ 11ರಂದು ನಡೆದಂತಹ ಘಟನೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವಿನಯ್ ನಂತರ ದೂರನ್ನ ದಾಖಲಿಸ್ತಾರೆ. ವಿನಯನ್ನ ಕಿಡ್ನಾಪ್ ಮಾಡೋದು ಅವರ ಉದ್ದೇಶ ಆಗಿರುತ್ತೆ. ಆದ್ರೆ ವಿನಯ್ ಮೇಲೆ ಹಲ್ಲೆ ಮಾಡಿ ಅವರು ಪರಾರಿ ಆಗ್ತಾರೆ. ಅವರು ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ವಿನಯ್ ದಪ್ಪ ಇರೋ ಕಾರಣಕ್ಕಾಗಿ ಅವ್ರ ಕೈಯಿಂದ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ನಂತರ ಅಲ್ಲಿಂದ ಬಿಟ್ಟು ಓಡ್ ಹೋಗ್ತಾರೆ. ನಂತರ ಪ್ರಶಾಂತ್ ಅಂಡ್ ಟೀಮ್ ದುಡ್ಡು ಪಡೆದು ಅಲ್ಲಿಂದ ಪರಾರಿ ಆಗ್ತಾರೆ. ಆದ್ರೆ ವಿನಯ್ ಈ ಕಡೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಈ ಕಿಡ್ನಾಪ್ ಪ್ರಕರಣ ಯಾವ ರೀತಿ ಫ್ಲಾಪ್ ಆಯ್ತು ಅಂತ ನೋಡಿದ್ವಿ. ಹಾಗಿದ್ರೆ ಈ ಕಿಡ್ನಾಪ್ ಪ್ರಕರಣಕ್ಕೆ ಯಾವ ರೀತಿ ಪೊಲಿಟಿಕಲ್ ಟ್ವಿಸ್ಟ್ ಸಿಕ್ತು, ಇದರ ಹಿಂದೆ ಇರುವಂತಹ ಅಸಲಿಯತ್ತು ಏನು ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರು ಪಿಎಗಳ ಜಗಳ ಕಿಡ್ನಾಪ್ ಪ್ರಕರಣಕ್ಕೆ ತೆರೆದುಕೊಳ್ಳುತ್ತೆ. ಕಿಡ್ನಾಪ್ ಪ್ರಕರಣ ವಿಫಲ ಆಗುತ್ತೆ. ಅದಾದ ನಂತರ ಅದಕ್ಕೆ ಪೊಲಿಟಿಕಲ್ ಟ್ವಿಸ್ಟ್ ಹೇಗೆ ಸಿಗುತ್ತೆ, ಅದರ ಅಸಲಿಯತ್ತನ್ನ ನೋಡ್ತಾ ಹೋಗೋದಾದ್ರೆ, ಕಿಡ್ನಾಪ್ ಪ್ರಕರಣ ಸುದ್ದಿ ಆಗ್ತಾ ಇದ್ದಂತೆ ರಾಜೇಂದ್ರಗೆ ಪ್ರಶಾಂತ್ ಕರೆ ಮಾಡ್ತಾರೆ. ಆ ಕಿಡ್ನಾಪ್ ಪ್ರಕರಣ ಫ್ಲಾಪ್ ಆಗುತ್ತೆ. ವಿನಯ್ ಹೋಗಿ ದೂರನ್ನ ದಾಖಲು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಶಾಂತ್ಗೆ ರಾಜೇಂದ್ರ ಹೇಳ್ತಾರೆ, ನೀವು ತಲೆಮೆರೆಸಿಕೊಂಡಿರಿ ಅನ್ನುವಂತಹ ವಿಚಾರವನ್ನ ರಾಜೇಂದ್ರ ಹೇಳ್ತಾರೆ. ಯಾರು ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ತಲೆಮೆರೆಸಿಕೊಂಡಿರಿ ಅಂತ ಪ್ರಶಾಂತ್ಗೆ ರಾಜೇಂದ್ರ ಸೂಚನೆಯನ್ನ ಕೊಡ್ತಾರೆ. ಅಣ್ಣನನ್ನ ಕೊಲೆ ಮಾಡಿದವರ ಮೇಲೆ ಪ್ರಶಾಂತ್ ಅಂಡ್ ಟೀಮ್ ತಲಾಶನ್ನ ಶುರು ಮಾಡ್ತಿರತ್ತೆ. ಅಣ್ಣನನ್ನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶಾಂತ್ ಅಂಡ್ ಟೀಮ್ ತಲಾಶನ್ನ ಶುರು ಮಾಡುತ್ತೆ. ಈ ವಿಚಾರವಾಗಿ ಪ್ರಶಾಂತ್ ಮತ್ತೆ ಟೀಮ್ ಹುಡುಕಾಟದಲ್ಲಿರುತ್ತೆ, ಯಾರು ಅಣ್ಣನನ್ನ ಕೊಲೆ ಮಾಡಿದ್ದಾರೆ ಅಂತ. ಈ ಬಗ್ಗೆ HL ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುತ್ತೆ. ಒಂದು ಕಡೆಯಲ್ಲಿ ತಲೆಮರೆಸಿಕೊಳ್ಳೋದಕ್ಕೆ ರಾಜೇಂದ್ರ ಪ್ರಶಾಂತ್ ಅಂಡ್ ಟೀಮ್ಗೆ ಹೇಳ್ತಾರೆ. ವಿನಯ್ ಕೇಸ್ಗೆ ಸಂಬಂಧಪಟ್ಟಂತೆ ಉತ್ತರ ವಲಯ ಪೊಲೀಸರು ಹುಡುಕಾಟವನ್ನು ಅದಾಗಲೇ ಶುರು ಮಾಡಿಕೊಂಡಿರ್ತಾರೆ. ವಿನಯ್ ದೂರನ್ನು ದಾಖಲಿಸಿರ್ತಾರೆ. 2013ರ ಸಚಿನ್ ಕೊಲೆ ಕೇಸ್ ನಂತರ ಪ್ರಶಾಂತ್ ತಲೆಮರೆಸಿಕೊಂಡಿರ್ತಾರೆ. ಹೀಗಾಗಿ ಪ್ರಶಾಂತ್ ನಟೋರಿಯಸ್ ರೌಡಿ ಶೀಟರ್, ಆತನಿಗೋಸ್ಕರ ಪೊಲೀಸರು ಹುಡುಕಾಡ್ತಾ ಇರ್ತಾರೆ. ಕಳೆದ 4 ವರ್ಷಗಳಿಂದ ಪೊಲೀಸರು ಹುಡುಕಿದ್ರು ಕೂಡ ಪ್ರಶಾಂತ್ ಪತ್ತೆ ಆಗಿರೋದಿಲ್ಲ. ಪ್ರಶಾಂತ್ ಯಾವ ರೀತಿ ಎಸ್ಕೇಪ್ ಆದ, ಯಾವ ರೀತಿ ಸಿಕ್ಕದ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಪ್ರಶಾಂತ್ ಅನ್ನ ಬಂಧಿಸೋದಕ್ಕೆ ಹಲವು ಪೊಲೀಸರ ತಂಡಗಳಿಂದ ಹುಡುಕಾಟ ನಡೆಸಲಾಗ್ತಾ ಇರುತ್ತೆ. ಆದ್ರೆ ಆತ ಫೋನ್ ಯೂಸ್ ಮಾಡ್ತಾ ಇರೋದಿಲ್ಲ, ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಆತನ ಟ್ರ್ಯಾಕ್ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ. ಬರೋಬ್ಬರಿ 4 ವರ್ಷಗಳಿಂದ ಕೂಡ ಪ್ರಶಾಂತ್ ನನ್ನ ಬಂಧಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಪೊಲೀಸರು, ಆದ್ರೆ ವಿಫಲ ಆಗ್ತಾ ಇರುತ್ತೆ. ಜಾರ್ಖಂಡ್ ಮೂಲದ ಗನ್ ವ್ಯಾಪಾರಿಯನ್ನ ಪೊಲೀಸರು ಪ್ರಶಾಂತ್ನ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಡಿತಾರೆ. ಯಾರ್ಯಾರಿಗೆ ಗನ್ ನೀಡಿದ್ದೆ ಅನ್ನುವಂತಹ ವಿಚಾರವಾಗಿ ವಿಚಾರಿಸಿಕೊಳ್ಳೋದಿಕ್ಕೆ ಗನ್ ವ್ಯಾಪಾರಿ ಒಬ್ಬನನ್ನ ಪೊಲೀಸರು ಹಿಡಿತಾರೆ. ಜಾರ್ಖಂಡ್ ಮೂಲದ ಗನ್ ವ್ಯಾಪಾರಿಯನ್ನ ಪೊಲೀಸರು ಹಿಡಿದು ಆತ ಯಾರ್ಯಾರಿಗೆ ಗನ್ ನೀಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಆತ ನೀಡ್ತಾ ಹೋಗ್ತಾನೆ ಪೊಲೀಸರ ಬಳಿ. ಅದರಲ್ಲಿ ಕುರುಬರಹಳ್ಳಿಯಲ್ಲಿ ಓರ್ವನಿಗೆ ನಾನು ಗನ್ ನೀಡಿದ್ದಾಗಿ ಆ ಗನ್ ವ್ಯಾಪಾರಿ ಒಪ್ಪಿಕೊಳ್ತಾನೆ. ಯಾರ್ಯಾರಿಗೆ ಗನ್ ನೀಡಿದ್ಯಾ ಅಂತ ಪೊಲೀಸರು ವಿಚಾರಿಸಿದಾಗ ಜಾರ್ಖಂಡ್ ಮೂಲದ ಗನ್ ವ್ಯಾಪಾರಿಯೊಬ್ಬ ಕುರುಬರಹಳ್ಳಿಯಲ್ಲಿ ನಾನು ಓರ್ವನಿಗೆ ಗನ್ ನೀಡಿದ್ದಾಗಿ ಆತ ಒಪ್ಪಿಕೊಳ್ತಾನೆ. ಆ ವೇಳೆ ಪ್ರಶಾಂತ್ನ ಫೋಟೋವನ್ನ ಪೊಲೀಸರು ತೋರಿಸ್ತಾರೆ. ಪ್ರಶಾಂತ್ನ ಫೋಟೋವನ್ನ ತೋರಿಸಿದಾಗ ಗನ್ ವ್ಯಾಪಾರಿ ಆತನನ್ನ ಗುರುತು ಹಿಡಿತಾನೆ. ಈತನಿಗೆ ನಾನು ಗನ್ನನ್ನ ಕೊಟ್ಟಿರೋದು ಅಂತ. ಪ್ರಶಾಂತ್ ಕೋಲಾರದಲ್ಲಿ ಇರೋದನ್ನ ಪೊಲೀಸರು ಆನಂತರ ಪತ್ತೆ ಹಚ್ತಾರೆ. ಪೊಲೀಸರಿಗೆ ಒಂದು ಹಿಂಟ್ ಸಿಗುತ್ತೆ, ಈತ ಕೋಲಾರದಲ್ಲೇ ಇದ್ದಾನೆ ಅಂತ. ಕೋಲಾರದ ಸಿನಿಮಾ ನೋಡೋದಕ್ಕೆ ಆಗಮಿಸಿದ್ದ ವೇಳೆ ಪ್ರಶಾಂತ್ ಅರೆಸ್ಟ್ ಆಗ್ತಾನೆ. ಆತ ಗನ್ ವ್ಯಾಪಾರಿ ಮೂಲಕ ಕೋಲಾರದಲ್ಲೇ ಇರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗುತ್ತೆ. ನಂತರ ಸಿನಿಮಾ ನೋಡೋದಕ್ಕೆ ಬಂದಿದ್ದಾಗ ಆತ ಅರೆಸ್ಟ್ ಆಗ್ತಾನೆ. ಪೊಲೀಸ್ ಕಸ್ಟಡಿ ವೇಳೆ ಪ್ರಶಾಂತ್ಗೆ ಒಂದು ಮಾಹಿತಿ ಲಭ್ಯ ಆಗತ್ತೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ವಿನಯ್ ಕಿಡ್ನಾಪ್ ವಿಷಯವನ್ನ ಬಾಯ್ಬಿಟ್ರೆ ಎನ್ಕೌಂಟರ್ ಮಾಡುವ ಬಗ್ಗೆ ಮಾಹಿತಿ
ಸಿಗತ್ತೆ ಪ್ರಶಾಂತ್ಗೆ. ನಿಜಕ್ಕೂ ಕೂಡ ತುಂಬಾ ಸಿನಿಮೀಯವಾಗಿರುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ವಿನಯ್ ಕಿಡ್ನಾಪ್ ವಿಷಯವನ್ನ ಬಾಯಿ ಬಿಟ್ರೆ ನಿನ್ನನ್ನ ಎನ್ಕೌಂಟರ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ, ರಾಜೇಂದ್ರ ಮತ್ತೆ ಸಂತೋಷ್ ಹೆಸರನ್ನ ಬಾಯಿ ಬಿಟ್ರೆ ನೀನು ಉಳಿಯೋದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಇದೇ ಪ್ರಶಾಂತ್ ಅನ್ನ ಬಳಸಿಕೊಂಡು ಅವರು ವಿನಯ್ ಕಿಡ್ನಾಪ್ಗೆ ಪ್ಲಾನ್ ಹಾಕಿರ್ತಾರೆ. ಆ ಪ್ಲಾನ್ ಫ್ಲಾಪ್ ಆಗಿ ಪ್ರಶಾಂತ್ ಸಿಕ್ಕಾಕೊಂಡಾಗ ಪ್ರಶಾಂತ್ ಎಲ್ಲಿ ರಾಜೇಂದ್ರ ಮತ್ತೆ ಸಂತೋಷ್ ಹೆಸರು ಹೇಳ್ತಾನೆ ಅನ್ನುವಂತಹ ಭಯದಲ್ಲಿ ಅವನನ್ನ ಎನ್ಕೌಂಟರ್ ಮಾಡುವ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಪೊಲೀಸರು ನನ್ನ ಬಾಯಿ ಬಿಡಿಸ್ತಾರೆ ಅಂತ ರೌಡಿ ಶೀಟರ್ ಪ್ರಶಾಂತ್ ತುಂಬಾ ಹೆದರಿ ಹೋಗ್ತಾನೆ. ಒಂದು ಕಡೆಗೆ ಆತನಿಗೆ ಹೆಸರು ಬಾಯಿ ಬಿಟ್ರೆ, ಕಿಡ್ನಾಪ್ ವಿಚಾರ ಬಾಯಿ ಬಿಟ್ರೆ ನನ್ನನ್ನ ಎನ್ಕೌಂಟರ್ ಮಾಡ್ತಾರೆ ಅನ್ನುವಂತಹ ಬೆದರಿಕೆ, ಇನ್ನೊಂದು ಕಡೆಗೆ ಪೊಲೀಸರು ನನಗೆ ಟಾರ್ಚರ್ ಕೊಟ್ಟು ನನ್ನನ್ನ ಬಾಯಿ ಬಿಡಿಸ್ತಾರೆ ಅನ್ನುವಂತಹ ಭಯ. ಈ ರೀತಿಯಾಗಿ ಪ್ರಶಾಂತ್ಗೆ ಎರಡೂ ಕಡೆಯಿಂದ ಕೂಡ ಸಾಕಷ್ಟು ಒತ್ತಡ ಇರುತ್ತೆ. ಒಂದು ಕಡೆಗೆ ಪ್ರಭಾವಿಗಳಿಂದ ಎನ್ಕೌಂಟರ್ ಆಗುವಂತಹ ಬಗ್ಗೆ ಭಯ, ಮತ್ತೊಂದು ಕಡೆಗೆ ಈ ಪೊಲೀಸರು ಬಾಯಿ ಬಿಡಿಸುವಂತಹ ಭಯ. ಪೊಲೀಸ್ ಕಸ್ಟಡಿ ವೇಳೆ ತಪ್ಪಿಸಿಕೊಳ್ಳೋದಕ್ಕೆ ಪ್ರಶಾಂತ್ ಆ ಸಂದರ್ಭ ಪ್ಲಾನ್ ಮಾಡ್ತಾನೆ. ಯಾಕಂದ್ರೆ ಅತ್ತ ದರಿ ಇತ್ತ ಪುಲಿ ಅನ್ನುವ ರೀತಿ ಆತನ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಆತ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ ಪ್ರಶಾಂತ್ ಪೊಲೀಸರ ಬಳಿಗೆ. ಇದು ನಮ್ಗೆ ದಿನನಿತ್ಯದ ಸುದ್ದಿಯಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಂತ ಹೇಳಿದಂತಹ ಪ್ರಶಾಂತ್ ಅಲ್ಲಿಂದ ಯಾವ ರೀತಿ ಎಸ್ಕೇಪ್ ಆಗಿದ್ದ ಅನ್ನುವಂತಹ ವಿಚಾರ. ಕೆಆರ್ ಪುರಂ ಪೊಲೀಸರ ವಶದಲ್ಲಿ ಇದ್ದಂತಹ ಪ್ರಶಾಂತ್ ಅಲ್ಲಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾನೆ, ತಪ್ಪಿಸಿಕೊಳ್ತಾನೆ ಕೂಡ. ತಪ್ಪಿಸಿಕೊಂಡ ನಂತರ ಆ ಆರೋಪಿ ಪ್ರಶಾಂತ್ ತಿರುಪತಿಗೆ ತೆರಳುತ್ತಾನೆ ತಲೆಮರೆಸಿಕೊಳ್ಳೋದಿಕ್ಕೆ ಅಂತ. ನಟೋರಿಯಸ್ ರೌಡಿ ಶೀಟರ್ ಆಗಿದ್ದಂತಹ ಪ್ರಶಾಂತ್ 4 ವರ್ಷಗಳ ಕಾಲ ಪೊಲೀಸರ ಕೈಗೆ ಸಿಕ್ಕಿ ಬೀಳೋದಿಲ್ಲ. ಆದ್ರೆ ವಿನಯ್ ಕಿಡ್ನಾಪ್ ಪ್ರಕರಣದಲ್ಲಿ ಆತ ಸಿಕ್ಕಿ ಬೀಳ್ತಾನೆ. ಗನ್ ಪಡ್ಕೊಂಡಿರುವಂತಹ ವಿಚಾರಕ್ಕಾಗಿ ತಿರುಪತಿಯಲ್ಲಿ ಪರಿಚಯವಿಟ್ಟಂತಹ ಅಡುಗೆ ಭಟ್ಟರಿಂದ ಪ್ರಶಾಂತ್ ಹಣವನ್ನ ಪಡೀತಾನೆ. ಆತ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಮೂತ್ರ ವಿಸರ್ಜನೆಗೆ ಅಂತ ಹೋದವನು ತಪ್ಪಿಸಿಕೊಂಡು ತಿರುಪತಿಗೆ ತೆರಳುತ್ತಾನೆ. ಅಲ್ಲಿ ಅಡುಗೆ ಭಟ್ಟರ ಬಳಿಯಿಂದ ಹಣವನ್ನ ಪಡ್ಕೊಳ್ತಾನೆ. ನಂತರ ಹೊಸೂರಿಗೆ ಆಗಮಿಸಿ ವಾಪಸ್ ಮೈಸೂರಿಗೆ ಪ್ರಶಾಂತ್ ತೆರಳುತ್ತಾನೆ. ಇದು ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡ ನಂತರ ಆತ ಎಲ್ಲೆಲ್ಲಿ ಓಡಾಡ್ದ ಅನ್ನುವಂತಹ ವಿಚಾರ. ಹಣಕ್ಕಾಗಿ ವೈಟ್ ಫೀಲ್ಡ್ ನಲ್ಲಿದ್ದಂತಹ ಒಬ್ಬರಿಗೆ ಪ್ರಶಾಂತ್ ಕರೆ ಕೂಡ ಮಾಡ್ತಾನೆ. ಹಣ ಬೇಕು ಅಂತ ವೈಟ್ ಫೀಲ್ಡ್ ಅಲ್ಲಿ ಇದ್ದಂತಹ ಒಬ್ಬರಿಗೆ ಕರೆ ಮಾಡ್ತಾನೆ. ಈ ಮಾಹಿತಿಯ ಮೇರೆಗೆ ಮೈಸೂರಲ್ಲಿ ಪ್ರಶಾಂತ್ನನ್ನ ಪೊಲೀಸರು ಬಂಧಿಸ್ತಾರೆ. ವೈಟ್ ಫೀಲ್ಡ್ ಅಲ್ಲಿ ಇದ್ದಂತಹ ಓರ್ವ ವ್ಯಕ್ತಿಗೆ ಪ್ರಶಾಂತ್ ಏನು ಕರೆ ಮಾಡ್ತಾನೆ. ಆಗ ಆತನನ್ನ ಟ್ರ್ಯಾಕ್ ಮಾಡಲಾಗುತ್ತೆ. ಅಷ್ಟು ದಿವಸ ಮೊಬೈಲ್ ಉಪಯೋಗಿಸದಿದ್ದಂತಹ ಪ್ರಶಾಂತ್ ಈಗ ಉಪಯೋಗಿಸ್ತಾ ಇದ್ದಂತಹ ಮೊಬೈಲ್ ನಿಂದಾಗಿನೇ ಸಿಕ್ಕಿ ಬೀಳ್ತಾನೆ. ಮೈಸೂರಲ್ಲಿ ಈ ಮಾಹಿತಿಯ ಮೇರೆಗೆ ಪೊಲೀಸರು ಪ್ರಶಾಂತ್ನನ್ನ ಬಂಧಿಸ್ತಾರೆ. ಗನ್ ತಗೊಂಡಂತಹ ವಿಚಾರವಾಗಿ ಆತ ಸಿಕ್ಕಿ ಬಿದ್ದಿರ್ತಾನೆ. ಆದ್ರೆ ಅದಾದ ನಂತರ ಆತ ಎಸ್ಕೇಪ್ ಆಗ್ತಾನೆ. ಮತ್ತೆ ವಾಪಸ್ ಆತ ಪೊಲೀಸರ ಕೈಯಲ್ಲೇ ಫೋನ್ ಕರೆ ಮಾಡಿ ಸಿಕ್ಕಾಕೊಳ್ತಾನೆ. ಎಸ್, ಇದು ಯಾವ ರೀತಿ ರಾಜಕೀಯ ತಿರುವು ಪಡ್ಕೊಳ್ತು, ಈ ಕಿಡ್ನಾಪ್ ಪ್ರಕರಣದಲ್ಲಿ ರಾಜಕೀಯ ಯಾವ ರೀತಿ ಮಿಕ್ಸ್ ಆಯ್ತು, ಅದರ ಅಸಲಿಯತ್ತು ಏನು, ಹಿಂದಿನ ಕಹಾನಿ ಏನು ಅಂತ ನೋಡೋದಾದ್ರೆ ಅಟ್ಯಾಕ್ಗೂ ಮುನ್ನ ಏನೇನಾಯ್ತು ಅಂತ ಬಿಜೆಪಿ ವಲಯದಲ್ಲಿ ಈ ಸಿಡಿ ರಹಸ್ಯ, ಸ್ಫೋಟಕ ಸಿಡಿ, ಸೀಕ್ರೆಟ್ ಸಿಡಿ ರಹಸ್ಯ ಜೋರಾಗಿ ನಡೀತಾ ಇರುತ್ತೆ. ಈ ಬಗ್ಗೆ ಸಾಕಷ್ಟು ಗುಸುಗುಸು ಪಿಸು ಮಾತುಗಳು ನಡೀತಾ ಇರುತ್ತೆ, ಗಲಾಟೆ ಆಗ್ತಾ ಇರುತ್ತೆ, ಮಾತುಕತೆ ಚರ್ಚೆ ಎಲ್ಲವೂ ಆಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ರಾಯಣ್ಣ ಬ್ರಿಗೇಡ್ ಮತ್ತೆ ಈಶ್ವರಪ್ಪ ಜೋರು ಗಲಾಟೆ ಶುರುವಾಗುತ್ತೆ. ರಾಯಣ್ಣ ಬ್ರಿಗೇಡ್ ವಿಚಾರವಾಗಿ ಒಂದು ದಿನ ಶಿಕಾರಿಪುರದ ಬಿಎಸ್ವೈ ನಿವಾಸಕ್ಕೆ ಈಶ್ವರಪ್ಪ ಭೇಟಿ ಕೊಡ್ತಾರೆ. ಇದು ರಾಯಣ್ಣ ಬ್ರಿಗೇಡ್ ವಿಚಾರವಾಗಿ ಆದಂತಹ ಅಸಮಾಧಾನದ ಸಂದರ್ಭದಲ್ಲಿ ಬಿಎಸ್ವೈ ಮನೆಗೆ ಭೇಟಿ ಕೊಡ್ತಾರೆ. ಈ ವೇಳೆ ಈಶ್ವರಪ್ಪಗೆ ಹಾರ ಹಾಕಿ ಬಿಎಸ್ವೈ ಪುತ್ರ ರಾಘವೇಂದ್ರ ಮನೆಗೆ ಕರೆದುಕೊಳ್ತಾರೆ. ಈಶ್ವರಪ್ಪ ಅವರನ್ನ ತುಂಬಾ ಆತ್ಮೀಯವಾಗಿ ಬಿಎಸ್ವೈ ಪುತ್ರ ರಾಘವೇಂದ್ರ ಬರಮಾಡಿಕೊಳ್ತಾರೆ. ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಇರೋದಿಲ್ಲ. ಆದ್ರೆ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ಈಶ್ವರಪ್ಪ ಅವ್ರನ್ನ ತುಂಬಾ ಆತ್ಮೀಯವಾಗಿ ಬರಮಾಡಿಕೊಳ್ತಾರೆ. ರಾಘವೇಂದ್ರಗೆ ವಿನಯ್ ಮತ್ತೆ ಸಂತೋಷ್ ಗಲಾಟೆ ಬಗ್ಗೆ ಈಶ್ವರಪ್ಪ ಪ್ರಸ್ತಾಪ ಮಾಡ್ತಾರೆ. ಯಡಿಯೂರಪ್ಪ ಅವರ ಮನೆಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ರಾಘವೇಂದ್ರ, ಯಡಿಯೂರಪ್ಪ ಅವರ ಪುತ್ರನಿಗೆ ವಿನಯ್ ಮತ್ತೆ ಸಂತೋಷ್ ನಡುವೆ ನಡೆದಿರುವಂತಹ ಗಲಾಟೆಯ ಬಗ್ಗೆ ಈಶ್ವರಪ್ಪ ಪ್ರಸ್ತಾಪ ಮಾಡ್ತಾರೆ ಯಡಿಯೂರಪ್ಪ ಅವರ ಮನೆಯಲ್ಲಿ. ಆ ಸಂದರ್ಭದಲ್ಲಿ ಸಂತೋಷ್ನನ್ನ ಕರೆಸಿ ಬಿಎಸ್ವೈ ಪುತ್ರ ರಾಘವೇಂದ್ರ ತರಾಟೆಗೆ ತೆಗೆದುಕೊಳ್ತಾರೆ. ಈ ಹಿಂದೆ ಬಿಎಸ್ವೈ ಬುದ್ಧಿ ಹೇಳಿದ್ರು, ವಾರ್ನ್ ಮಾಡಿದ್ರು. ಈಗ ಬಿಎಸ್ವೈ ಪುತ್ರ ರಾಘವೇಂದ್ರ ಸಂತೋಷ್ನನ್ನ ಕರೆಸಿ ತರಾಟೆಗೆ ತೆಗೆದುಕೊಳ್ತಾರೆ. ಅಟ್ಯಾಕ್ ಆದ ದಿನ ಈಶ್ವರಪ್ಪಗೆ ಕರೆ ಮಾಡಿ ವಿನಯ್ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ರೀತಿ ನನ್ನ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ನನ್ನನ್ನ ಕಿಡ್ನಾಪ್ ಮಾಡುವಂತಹ ಪ್ರಯತ್ನ ಆಯ್ತು ಅಂತ. ಅಟ್ಯಾಕ್ ಪಾಲಿಟಿಕ್ಸ್ ಯಾವ ರೀತಿ ಎಂಟ್ರಿ ಆಯ್ತು, ಈ ವಿಚಾರದಲ್ಲಿ ಯಾವ ರೀತಿ ರಾಜಕೀಯ ಟರ್ನ್ ಪಡ್ಕೊಳ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಅಟ್ಯಾಕ್ ಆದ ದಿನ ಈಶ್ವರಪ್ಪಗೆ ಕರೆ ಮಾಡಿ ವಿನಯ್ ಮಾಹಿತಿಯನ್ನ ಕೊಡ್ತಾರೆ. ಯಾವ ರೀತಿ ತನ್ನನ್ನ ಅಟ್ಯಾಕ್ ಮಾಡಲಾಯಿತು, ತನ್ನ ಅಪಹರಿಸುವಂತಹ ಪ್ರಯತ್ನ ನಡೆಸಲಾಯಿತು ಅಂತ.
ಆವತ್ತು ಪರಿಷತ್ ವಿಪಕ್ಷ ನಾಯಕ KS ಈಶ್ವರಪ್ಪ ಶಿವಮೊಗ್ಗದಲ್ಲಿ ಇರ್ತಾರೆ. ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ವಿನಯ್ ಮನೆಯ ಸಮೀಪ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಇರ್ತಾರೆ. ಕೂಡಲೇ ಬೆಂಬಲಿಗರಿಗೆ ಆಸ್ಪತ್ರೆಗೆ ತೆರಳುವಂತೆ ಈಶ್ವರಪ್ಪ ಸೂಚನೆಯನ್ನ ಕೊಡ್ತಾರೆ. ಯಾಕಂದ್ರೆ ಅವರು ಇಲ್ಲಿ ಬೆಂಗಳೂರಲ್ಲಿ ಇದ್ದಿರೋದಿಲ್ಲ, ಅವರು ಶಿವಮೊಗ್ಗದಲ್ಲಿ ಇದ್ದಿರ್ತಾರೆ. ಹೀಗಾಗಿ ಬೆಂಬಲಿಗರಿಗೆ ತಕ್ಷಣ ಅವರು ಸೂಚನೆಯನ್ನ ಕೊಡ್ತಾರೆ. ವಿನಯ್ಗೆ ಅಟ್ಯಾಕ್ ಆಗಿದೆಯಂತೆ, ವಿನಯ್ ಕಿಡ್ನಾಪ್ ಪ್ರಯತ್ನ ನಡೆದಿದೆಯಂತೆ, ಆಸ್ಪತ್ರೆಗೆ ಹೋಗಿ ವಿಚಾರಿಸಿಕೊಳ್ಳಿ ಅಂತ. ನಂತರ ಶಿವಮೊಗ್ಗದಿಂದ ಬಂದಂತಹ ಈಶ್ವರಪ್ಪ ಮರುದಿನ ಆಸ್ಪತ್ರೆಗೆ ಆಗಮಿಸಿ ವಿನಯ್ ಆರೋಗ್ಯವನ್ನ ವಿಚಾರಿಸಿಕೊಳ್ತಾರೆ. ಇದು ಅಟ್ಯಾಕ್ ನಂತರ ನಡೆದಂತಹ ರಾಜಕೀಯ ಬೆಳವಣಿಗೆಗಳು. ಬಿಎಸ್ವೈಪಿಎ ಸಂತೋಷ್ ಕೈವಾಡವಿರುವ ಬಗ್ಗೆ ವಿನಯ್ ಶಂಕೆಯನ್ನ ವ್ಯಕ್ತಪಡಿಸುತ್ತಾರೆ. ಈ ವಿಚಾರವನ್ನ ಈಶ್ವರಪ್ಪ ಅವರ ಬಳಿ ಹೇಳ್ಕೊಳ್ತಾರೆ. ವಿನಯ್, ಇದು ಸಂತೋಷ್ ಕೆಲಸ ಇರಬಹುದು, ಆತನಿಗೂ ನನಗೂ ವೈಷಮ್ಯ ಇತ್ತು, ಸಾಕಷ್ಟು ಬಾರಿ ಜಗಳ ಆಗಿದ್ದಿದೆ, ಬೆದರಿಕೆ ಕೂಡ ಇತ್ತು, ಹೀಗಾಗಿ ಈ ರೀತಿ ಆಗಿರಬಹುದು ಅಂತ. ಆಗ ಈಶ್ವರಪ್ಪ ಒಂದು ಮಾತನ್ನ ಹೇಳ್ತಾರೆ. ಬಿಜೆಪಿಯಲ್ಲಿ ಈ ರೀತಿಯ ಸಂಸ್ಕೃತಿ ಇಲ್ಲ ಅನ್ನುವಂತಹ ಮಾತನ್ನ ಈಶ್ವರಪ್ಪ ಹೇಳ್ತಾರೆ. ಈ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಸಂತೋಷ್ ಮಾಡಿರುವಂತಹ ಸಾಧ್ಯ ಇಲ್ಲ, ಬೇರೆ ಏನಾದ್ರೂ ಇರಬಹುದು, ತನಿಖೆ ಮಾಡಿಸೋಣ ಅಂತ ಈಶ್ವರಪ್ಪ ಆ ಸಂದರ್ಭದಲ್ಲಿ ವಿನಯ್ನನ್ನ ಸಮಾಧಾನ ಪಡಿಸ್ತಾರೆ. ಇದರಲ್ಲಿ ಸಂತೋಷ್ ಕೈವಾಡ ಇರ್ಲಿಕ್ಕಿಲ್ಲ, ಬೇರೆ ಏನಾದ್ರೂ ಇರಬಹುದು, ತನಿಖೆ ಮಾಡಿಸೋಣ ಅಂತ ಈಶ್ವರಪ್ಪ ಹೇಳ್ತಾರೆ. ತಕ್ಷಣವೇ ಡಿಸಿಪಿ ಲಾಬುರಾಮ್ಗೆ ಕರೆ ಮಾಡಿ ಈಶ್ವರಪ್ಪ ಮಾಹಿತಿಯನ್ನ ನೀಡ್ತಾರೆ. ಈ ವಿಚಾರವಾಗಿ ವಿನಯ್ ಹೇಳಿರುವಂತಹ ಅನುಮಾನ ಜೊತೆಗೆ ಆಗಿರುವಂತಹ ಘಟನೆ ಎಲ್ಲದರ ಬಗ್ಗೆ ಅಲ್ಲಿ ರಾಜಕೀಯ ಎಂಟ್ರಿ ಆಗುತ್ತೆ. ಈಶ್ವರಪ್ಪ ಅವರು ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ಈ ಪ್ರಕರಣದ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿಪಿ ಲಾಬುರಾಮ್ ಅವರಿಗೆ ಸೂಚನೆಯನ್ನ ಕೊಡಲಾಗುತ್ತೆ. ಈಶ್ವರಪ್ಪ ಅವರು ಈ ವಿಚಾರವಾಗಿ ಅವರ ಗಮನಕ್ಕೆ ತರ್ತಾರೆ. ತಕ್ಷಣವೇ ಡಿಸಿಪಿ ಲಾಬುರಾಮ್ಗೆ ಕರೆ ಮಾಡಿ ಈಶ್ವರಪ್ಪ ಮಾಹಿತಿಯನ್ನ ಕೊಟ್ಟು ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ಕೊಡ್ತಾರೆ. ಇನ್ನು ವಿನಯ್ ಶಸ್ತ್ರಚಿಕಿತ್ಸೆಯ ನಂತರ ಪೊಲೀಸರು ಆರೋಪಿಗಳನ್ನ ಬಂಧಿಸ್ತಾರೆ. ವಿನಯ್ ಶಸ್ತ್ರಚಿಕಿತ್ಸೆ ಆಗತ್ತೆ. ಒಂದು ಕಡೆಗೆ ವಿನಯ್ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ, ಇನ್ನೊಂದು ಕಡೆಗೆ ಆರೋಪಿ ಪ್ರಶಾಂತನ್ನ ಪೊಲೀಸರು ಬಂಧಿಸಿದ್ದಾರೆ. ಅದೇ ಸಂದರ್ಭಕ್ಕೆ ಆರೋಪಿಗಳ ಗುರುತನ್ನ ಈಶ್ವರಪ್ಪ, PA ವಿನಯ್ ಪತ್ತೆ ಹಚ್ತಾರೆ. ಹಲ್ಲೆಗೊಳಗಾಗಿದ್ದಂತಹ ವಿನಯ್ ಯಾರ್ಯಾರು ತನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅವರ ಗುರುತನ್ನ ಪತ್ತೆ ಹಚ್ತಾರೆ. ಪ್ರಶಾಂತ್ ಅಂಡ್ ಟೀಮ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಅವ್ರನ್ನ ನೇರವಾಗಿ ಪತ್ತೆ ಹಚ್ತಾರೆ. ಕೆಲ ದಿನಗಳ ನಂತರ ಪ್ರಕರಣ ತುಂಬಾ ಮಂದಗತಿಯಲ್ಲಿ ಸಾಗ್ತಾ ಇದೆ ಅನ್ನುವಂತಹ ಶಂಕೆ ವಿನಯ್ಗೆ ಶುರುವಾಗುತ್ತೆ. ಯಾಕಂದ್ರೆ ರಾಜೇಂದ್ರ ಅರಸ್ಗೆ ಅದಾಗ್ಲೇ ನಿರೀಕ್ಷಣಾ ಜಾಮೀನು ಸಿಗುತ್ತೆ, ಅದು ಹೇಗೆ ಅನ್ನುವಂತಹ ಶಂಕೆ ವಿನಯ್ನನ್ನ ಕಾಡ್ತಾ ಇರುತ್ತೆ. ರಾಜೇಂದ್ರ ಅರಸ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದು ಹೇಗೆ ಅನ್ನುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಪ್ರಕರಣ ಮಂದಗತಿಯಲ್ಲಿ ಸಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ವಿನಯ್ಗೆ ಶುರುವಾಗುತ್ತೆ. ಮತ್ತೆ KS ಈಶ್ವರಪ್ಪ ಬಳಿ ತೆರಳಿ ವಿನಯ್ ತನ್ನ ಸಂಶಯವನ್ನ ವ್ಯಕ್ತಪಡಿಸ್ತಾರೆ. ಮೊದಲನೇದಾಗಿ ಸಂತೋಷ್ ಕೈವಾಡ ಅಂತ ಅನುಮಾನ ವ್ಯಕ್ತಪಡಿಸಿದಾಗ ಈಶ್ವರಪ್ಪ ಅವರು ನಂಬೋದಿಲ್ಲ. ಆದ್ರೆ ನ್ಯಾಯಯುತವಾಗಿ ತನಿಖೆ ನಡೆಸಿ ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಡ್ತಾರೆ ಈಶ್ವರಪ್ಪ. ನಂತರ ಪ್ರಕರಣ ಮಂದಗತಿಯಲ್ಲಿ ಸಾಗ್ತದೆ ಅನ್ನುವಂತಹ ಅನುಮಾನ ಕಾಡುತ್ತೆ. ನಿರೀಕ್ಷಣಾ ಜಾಮೀನು ಸಿಗುತ್ತೆ ರಾಜೇಂದ್ರ ಅರಸ್ಗೆ, ಅದು ಹೇಗೆ ಅನ್ನುವಂತಹ ಅನುಮಾನ ವಿನಯ್ನನ್ನ ಕಾಡ್ತಾ ಇರುತ್ತೆ. ಹೀಗಾಗಿ ಮತ್ತೆ ಈಶ್ವರಪ್ಪ ಅವ್ರನ್ನ ಭೇಟಿ ಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ ವಿನಯ್ ಮತ್ತೆ ಈಶ್ವರಪ್ಪ ಅವರ ಬಳಿ ಮನವಿ ಮಾಡ್ತಾರೆ. ಇದಾದ್ಮೇಲೆ ಮತ್ತೇನೆಲ್ಲ ಬೆಳವಣಿಗೆ ನಡೆಯಿತು ನೋಡೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜೇಂದ್ರ ಅರಸ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ ನಂತರ ವಿನಯ್ಗೆ ಒಂದು ಅನುಮಾನ ಶುರುವಾಗುತ್ತೆ. ಈ ಪ್ರಕರಣ ಮಂದಗತಿಯಲ್ಲಿ ಸಾಗ್ತಾ ಇದೆಯಾ ಅನ್ನುವಂತಹ ಶಂಕೆ. ಹೀಗಾಗಿ ಮತ್ತೆ ಈಶ್ವರಪ್ಪ ಅವರ ಬಳಿ ಮನವಿಯನ್ನ ಮಾಡಿಕೊಳ್ತಾರೆ ವಿನಯ್. ಗೃಹ ಇಲಾಖೆಯ ಸಲಹೆಗಾರರಾದ ಕೆಂಪಯ್ಯರನ್ನ ಆ ಸಂದರ್ಭ ಈಶ್ವರಪ್ಪ ಅವರು ವಿನಯ್ ಮನವಿ ಮಾಡಿದ ಕಾರಣಕ್ಕಾಗಿ ಭೇಟಿ ಆಗ್ತಾರೆ. ಕೂಡಲೇ ಇನ್ಸ್ಪೆಕ್ಟರ್ಗೆ ಸೂಕ್ತ ತನಿಖೆ ನಡೆಸುವಂತೆ ಕೆಂಪಯ್ಯ ಅವರಿಗೆ ಸೂಚನೆಯನ್ನ ಕೊಡಲಾಗುತ್ತೆ. ಗೃಹ ಇಲಾಖೆಯ ಸಲಹೆಗಾರರಾದ ಕೆಂಪಯ್ಯರನ್ನ ಈಶ್ವರಪ್ಪ ಸಂಪರ್ಕಿಸಿ ಈ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅಂತ ಹೇಳಿಸಲಾಗುತ್ತೆ. ಆ ಸಂದರ್ಭ ಯಾವಾಗ ಕೆಂಪಯ್ಯನವರು ಕರೆ ಮಾಡ್ತಾರೋ ಆಗ ತನಿಖಾಧಿಕಾರಿಗಳಿಗೆ ಭಯ ಶುರುವಾಗುತ್ತೆ. ಯಾಕಂದ್ರೆ ಈ ಪ್ರಕರಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ ಅನ್ನುವಂತಹ ಭಯ ಐಒಗಳಿಗೆ ತನಿಖಾಧಿಕಾರಿಗಳಿಗೆ ಶುರುವಾಗುತ್ತೆ. ಯಾಕಂದ್ರೆ ಕೆಂಪಯ್ಯ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರು, ಅವರೇ ಕರೆ ಮಾಡಿ ಹೇಳಿದ್ದಾರೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅರ್ಥ ಅಂತ ತನಿಖಾಧಿಕಾರಿಗಳಿಗೆ ಭಯ ಆಗತ್ತೆ. ತಕ್ಷಣ ರಾಜೇಂದ್ರ ಅರಸ್ನನ್ನ ತನಿಖಾಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕೆಂಪಯ್ಯ ಅವರ ಸೂಚನೆಯ ಮೇರೆಗೆ ರಾಜೇಂದ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಹಲ್ಲೆಗೊಳಗಾದ ವಿನಯ್ರನ್ನ
ಕರೆಸಿ ಪೊಲೀಸರು ಆ ಸಂದರ್ಭ ಮತ್ತೆ ವಿಚಾರಣೆಯನ್ನ ನಡೆಸ್ತಾರೆ. ಈ ತನಿಖೆ ತೀವ್ರಗತಿಯಲ್ಲಿ ಶುರುವಾಗುತ್ತೆ. ಆಗ ರಾಜೇಂದ್ರ ಅರಸ್, ಪ್ರಶಾಂತ್, ಸಂತೋಷ್ ಹೆಸರು ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡಲಾಗುತ್ತೆ. ರಾಜೇಂದ್ರ ಅರಸ್, ಪ್ರಶಾಂತ್ ಮತ್ತೆ ಸಂತೋಷ್ ಹೆಸರನ್ನ ಹೇಳಿದ್ದಾರೆ ಅಂತ. ಯಾರೇ ಆಗ್ಲಿ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಅಂತ ವಿನಯ್ ಹೇಳಿಕೆಯನ್ನ ಕೊಡ್ತಾರೆ ವಿಚಾರಣೆಯ ಸಂದರ್ಭದಲ್ಲಿ. ನಂತರ ಬಿಎಸ್ವೈ ಪಿಎ ಸಂತೋಷ್ ಬೆನ್ನು ಬೀಳ್ತಾರೆ ಪೊಲೀಸರ ತಂಡ. ಯಾಕಂದ್ರೆ ರಾಜೇಂದ್ರ ಅರಸ್, ಪ್ರಶಾಂತ್ ಮತ್ತೆ ಸಂತೋಷ್ ಹೆಸರನ್ನ ಹೇಳಿರ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ವಿನಯ್ ಹತ್ರ ಕೇಳಿದಾಗ ಯಾರೇ ಆಗ್ಲಿ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಅಂತ ವಿನಯ್ ಹೇಳಿಕೆ ಕೊಡ್ತಾರೆ. ವಿನಯ್ಗೂ ಕೂಡ ಸಂತೋಷ್ ಮೇಲೆ ಅನುಮಾನ ಇರುತ್ತೆ. ಆ ಸಂದರ್ಭದಲ್ಲಿ ಬಿಎಸ್ವೈ ಪಿಎ ಸಂತೋಷ್ನ ಬೆನ್ನು ಬೀಳ್ತಾರೆ ಪೊಲೀಸರ ತಂಡ. ಒಂದು ಕಡೆ ಕೆಂಪಯ್ಯ ಅವರಿಂದ ಕರೆ ಬಂದಿರುತ್ತೆ ಈ ತನಿಖೆಯನ್ನ ಸರಿಯಾಗಿ ನಡೆಸಬೇಕು ಅಂತ. ಹೀಗಾಗಿ ತನಿಖಾಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿ ಸಂತೋಷ್ ಯಡಿಯೂರಪ್ಪ ಅವರ ಸಂಬಂಧಿ ಅಂತ ಪತ್ತೆ ಹಚ್ತಾರೆ. ಇದು ನಿಜಕ್ಕೂ ಕೂಡ ಇಲ್ಲಿ ಈ ಕೇಸ್ಗೆ ಸಿಕ್ಕಿರುವಂತಹ ಮತ್ತೊಂದು ಟ್ವಿಸ್ಟ್. ಸಂತೋಷ್ ಯಡಿಯೂರಪ್ಪ ಅವರ ಪಿಎ ಅಷ್ಟೇ ಅಲ್ಲ, ಯಡಿಯೂರಪ್ಪ ಅವರಿಗೆ ಸಂಬಂಧಿ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗುತ್ತೆ ಪೊಲೀಸರಿಗೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಂಪಯ್ಯ ಈ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ತಾರೆ. ಗೃಹ ಇಲಾಖೆಯ ಸಲಹೆಗಾರರಾದ ಕೆಂಪಯ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಸಂಬಂಧ ಯಡಿಯೂರಪ್ಪ ಅವರ ಪಿಎ ಸಂತೋಷ್ ಯಡಿಯೂರಪ್ಪ ಅವರ ಸಂಬಂಧಿ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಯಡಿಯೂರಪ್ಪರ ಜನಸಂಪರ್ಕ ಅಭಿಯಾನದ ಹಿಂದೆ ಸಂತೋಷ್ ಇದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೆಂಪಯ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ. ಇದು ತನಿಖಾಧಿಕಾರಿಗಳಿಂದ ಕೆಂಪಯ್ಯ ಅವರಿಗೆ ಸಿಕ್ಕಿರುವಂತಹ ಮಾಹಿತಿಯಾಗಿರುತ್ತೆ. ಬಿಎಸ್ವೈ ಜೊತೆಗೆ ಸಂತೋಷ್ ಕೂಡ 9600 ಕಿಲೋಮೀಟರ್ ಜನಸಂಪರ್ಕ ಅಭಿಯಾನ ಏನಿರುತ್ತೆ ಅದರಲ್ಲಿ ಆತ ಕೂಡ ನಡೆದಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಗುತ್ತೆ. ಜನಸಂಪರ್ಕ ಅಭಿಯಾನದ ಹಿಂದೆ ಇದೇ ಸಂತೋಷ್ ಇರೋದು. ಆತ ಕೂಡ ಯಡಿಯೂರಪ್ಪ ಅವರ ಜೊತೆಗೆ 9600 ಕಿಲೋಮೀಟರ್ ನಡೆದಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗುತ್ತೆ. ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಅಂತ ಕೆಂಪಯ್ಯ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಹಾಗೆ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಕಮಿಷನರ್ಗೆ ಸೂಚನೆಯನ್ನ ಕೊಡ್ತಾರೆ. ತನಿಖೆಯಲ್ಲಿ ಬಿಎಸ್ವೈ ಸಂಬಂಧಿ ಸಂತೋಷ್ ಅನ್ನುವಂತಹ ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಕಮಿಷನರ್ಗೆ ಸಿಎಂ ಸಿದ್ದರಾಮಯ್ಯ ನಂತರ ಸೂಚನೆಯನ್ನ ಕೊಡ್ತಾರೆ. ಹೇಮಂತ್ ನಿಂಬಾಳ್ಕರ್ಗೆ ಮಾಹಿತಿ ನೀಡಿ ಅಂತ ಸಿಎಂ ಆ ಸಂದರ್ಭ ಸೂಚನೆಯನ್ನ ಕೊಡ್ತಾರೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ತನಕ ಕೂಡ ಈ ಪ್ರಕರಣ ಹೇಗೆ ಹೋಯಿತು, ನಂತರ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಇದಕ್ಕೆ ತನಿಖೆ ನಡೆಸಬೇಕು ಅಂತ ಸೂಚನೆಯನ್ನ ಕೊಟ್ಟರು ಅನ್ನೋದನ್ನ ನೋಡ್ತಾ ಹೋದ್ರೆ, ಹೇಮಂತ್ ನಿಂಬಾಳ್ಕರ್ಗೆ ಮಾಹಿತಿ ನೀಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ನಂತರ ವಿನಯ್ನನ್ನ ಕರೆಸಿ ಹೇಮಂತ್ ನಿಂಬಾಳ್ಕರ್ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಯಾಕಂದ್ರೆ ವಿನಯ್ ಯಾರಾದ್ರೂ ಆಗ್ಲಿ ಸೂಕ್ತ ತನಿಖೆ ನಡೆಸಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಸಂತೋಷ ಇದರ ಹಿಂದೆ ಇರೋದು ಅನ್ನುವಂತಹ ವಿಚಾರವಾಗಿ ವಿನಯ್ ಅವರನ್ನ ಸಂಪರ್ಕಿಸಲಾಗುತ್ತೆ. ಸಂತೋಷನ್ನ ಹುಡುಕೋದಿಕ್ಕೆ ಪೊಲೀಸರ ತಂಡ ಶುರು ಮಾಡುತ್ತೆ. ಅಂದ್ರೆ ಈ ಒಟ್ಟಾರೆ ಪ್ರಕರಣದ ಹಿಂದೆ ಇರುವಂತಹ ಕೈ ಸಂತೋಷದ್ದು ಅನ್ನುವಂತಹ ಒಂದು ಅಂಶ ಪೊಲೀಸರಿಗೆ ಸ್ಪಷ್ಟ ಆಗತ್ತೆ. ರಾಜೇಂದ್ರ ಅರಸ್ ಈ ಹೆಸರನ್ನ ಬಾಯ್ಬಿಟ್ಟಿರ್ತಾನೆ. ಹಾಗಾಗಿ ಸಂತೋಷ್ನನ್ನ ಹುಡುಕೋದಿಕ್ಕೆ ಪೊಲೀಸರ ತಂಡ ಶುರು ಮಾಡುತ್ತೆ. ಸಂತೋಷ್ ಯಡಿಯೂರಪ್ಪ ಅವರ ಮನೆಯಲ್ಲೇ ಇದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗತ್ತೆ. ಯಾಕೆ ಈ ಪ್ರಕರಣ ಯಡಿಯೂರಪ್ಪ ಅವರ ಕಾಲಬುಡಕ್ಕೆ ಬಂತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಸಂತೋಷ್ ಯಡಿಯೂರಪ್ಪ ಅವರ ಸಂಬಂಧಿ, ಅವರ ಮನೆಯಲ್ಲೇ ಆತ ಇದ್ದಾನೆ ಅನ್ನುವಂತಹ ಮಾಹಿತಿ ಯಾವಾಗ ಪೊಲೀಸರಿಗೆ ಲಭ್ಯ ಆಗತ್ತೆ ಆ ವೇಳೆ ಯಡಿಯೂರಪ್ಪ ಕಮಿಷನರ್ ಹಾಗೂ ಹೇಮಂತ್ ನಿಂಬಾಳ್ಕರ್ಗೆ ಫೋನ್ ಮಾಡ್ತಾರೆ. ಯಾಕಂತಂದ್ರೆ ಸಂತೋಷ್ ಯಡಿಯೂರಪ್ಪ ಅವರ ಮನೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುತ್ತೆ. ಮಾತ್ರವಲ್ಲ ಆ ಸಂದರ್ಭ ಮಧ್ಯರಾತ್ರಿ ಯಡಿಯೂರಪ್ಪ ಅವರ ಮನೆಗೆ ಪೊಲೀಸರು ತನಿಖೆಯ ನೆಪದಲ್ಲಿ ತೆರಳಿರ್ತಾರೆ. ಅಲ್ಲಿ ಸಂತೋಷ್ಗೋಸ್ಕರ ಜಾಲಾಡಿರ್ತಾರೆ. ಆ ಸಂದರ್ಭ ಯಡಿಯೂರಪ್ಪ ಅವರು ಅಸಮಾಧಾನಗೊಂಡು ಹೇಮಂತ್ ನಿಂಬಾಳ್ಕರ್ಗೆ ಫೋನ್ ಅನ್ನ ಮಾಡ್ತಾರೆ, ಕಮಿಷನರ್ಗೆ ಫೋನ್ ಮಾಡ್ತಾರೆ. ಆದ್ರೆ ಯಡಿಯೂರಪ್ಪ ಅವರು ಮಾಡಿರುವಂತಹ ಕರೆಯನ್ನ ಪೊಲೀಸ್ ಕಮಿಷನರ್ ಅವರು ಸ್ವೀಕಾರ ಮಾಡಿರೋದಿಲ್ಲ. ಅವರು ಅವರ ಕಾಲ್ ಅನ್ನ ರಿಸೀವ್ ಮಾಡಿರೋದಿಲ್ಲ. ಶನಿವಾರ ಮಧ್ಯಾಹ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ವಾಪಸ್ ಬಿಎಸ್ವೈ ಕರೆ ಮಾಡ್ತಾರೆ. ಮಧ್ಯರಾತ್ರಿ ಆಗಿರುವಂತಹ ಘಟನೆ ಬಗ್ಗೆ ತಿಳಿಸೋದಿಕ್ಕೆ ಅವರು ನಿರಂತರವಾಗಿ ಕರೆ ಮಾಡ್ತಾ ಇರ್ತಾರೆ. ಅದೇ ಕಮಿಷನರ್ ಅವರ ಕಾಲ್ ಅನ್ನ ರಿಸೀವ್ ಮಾಡಿರೋದಿಲ್ಲ. ನಂತರ ಮಧ್ಯಾಹ್ನ ಅಷ್ಟೊತ್ತಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬಿಎಸ್ವೈ ಕರೆ ಮಾಡ್ತಾರೆ. ಹೇಮಂತ್ ನಿಂಬಾಳ್ಕರ್ ಅವರ ಜೊತೆಗೆ ಬಿಎಸ್ವೈ ಫೋನ್ ನಲ್ಲಿ ಮಾತನಾಡ್ತಾರೆ. ಮಧ್ಯರಾತ್ರಿ ತಮ್ಮ ಮನೆಗೆ ಪೊಲೀಸರು ಬಂದಿದ್ದು ಸಂತೋಷ್ಗೋಸ್ಕರ ಜಾಲಾಡಿದ್ದು, ತನಿಖೆಯ ವಿಚಾರದಲ್ಲಿ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತದೆ ಅನ್ನುವಂತಹ ವಿಚಾರವನ್ನ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಹೇಮಂತ್ ನಿಂಬಾಳ್ಕರ್ ಅವರ ಜೊತೆಗೆ ಫೋನ್ ನಲ್ಲಿ ಹೇಳ್ತಾರೆ. ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ನಡ್ಕೊಂಡಿರುವಂತಹ ರೀತಿಯ ಬಗ್ಗೆ. ಇದಾದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಬಿಎಸ್ವೈಗೆ ಪತ್ರ ಬರೆಯೋದಕ್ಕೆ ಒಂದು ಸಲಹೆ ಬರುತ್ತೆ. ಇದು ತುಂಬಾ ಗಮನಿಸಬೇಕಾದಂತಹ ವಿಚಾರ. ಓರ್ವ ಪೊಲೀಸ್ ಅಧಿಕಾರಿ, ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಬಿಎಸ್ವೈಗೆ ಒಂದು ಸಲಹೆ ಬರುತ್ತೆ.
ಪತ್ರ ಬರೆಯಿರಿ ಅನ್ನುವಂತಹ ಒಂದು ಸಲಹೆ ಬರುತ್ತೆ. ಇದು ಯಾಕೆ, ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು ಅನ್ನೋದನ್ನ ನೋಡಿದ್ರೆ ತುಂಬಾ ಕುತೂಹಲ ಕೆರಳಿಸುವಂತಹ ವಿಚಾರ. ಹಿರಿಯ ಪೊಲೀಸ್ ಅಧಿಕಾರಿಗಳು ಬಿಎಸ್ವೈಗೆ ಪತ್ರ ಬರೆಯೋದಕ್ಕೆ ಯಾಕೆ ಹೇಳ್ತಾರೆ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ಈ ರೀತಿ ನಡೆಯುತ್ತೆ ಈ ಅಟ್ಯಾಕ್ ಪಾಲಿಟಿಕ್ಸ್ ಡ್ರಾಮಾ. ಸರ್ಕಾರದ ಕಡೆಯಿಂದ ಯಡಿಯೂರಪ್ಪ ಅವರಿಗೆ ರಾಂಗ್ ಸಲಹೆ ಮಾಡಿದ್ದಾರೆ ಅಂತ ಟಿವಿ9ಗೆ ಮಾಹಿತಿ ಲಭ್ಯ ಆಗತ್ತೆ. ಯಾಕಂದ್ರೆ ಪತ್ರ ಬರೆಯುವಂತೆ ಬಿಎಸ್ವೈಗೆ ಕೊಟ್ಟಿರುವಂತಹ ಸಲಹೆ ಏನಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಕಡೆಯಿಂದ ಅದು ತಪ್ಪು ಸಲಹೆ ಆಗಿತ್ತು. ಯಡಿಯೂರಪ್ಪ ಅವರನ್ನ ಫಿಕ್ಸ್ ಮಾಡೋದಕ್ಕೆ, ಯಡಿಯೂರಪ್ಪ ಅವರ ಕೈಯಿಂದ ತಪ್ಪನ್ನ ಮಾಡುವಂತೆ ಮಾಡೋದಕ್ಕೆ ಯಡಿಯೂರಪ್ಪ ಅವರಿಗೆ ರಾಂಗ್ ಆಗಿ ಒಬ್ರು ಸಲಹೆಯನ್ನ ಕೊಟ್ಟಿದ್ರು ಅನ್ನುವಂತಹ ವಿಚಾರ ಟಿವಿ9ಗೆ ಲಭ್ಯ ಆಗುತ್ತೆ. ಶನಿವಾರ ರಾತ್ರಿ ಯಡಿಯೂರಪ್ಪ ಅವರ ಮನೆ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಯಡಿಯೂರಪ್ಪ ಅವರ ಮನೆ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಒಂದು ಕಡೆಗೆ ಸರ್ಕಾರದ ಕಡೆಯಿಂದಲೇ ತಪ್ಪು ಮಾಹಿತಿ ಬರುತ್ತೆ, ಬಿಎಸ್ ಯಡಿಯೂರಪ್ಪ ಅವರಿಗೆ ಪತ್ರ ಬರೀರಿ ಅಂತ. ಅದೇ ರೀತಿ ಪತ್ರ ಬರೀತಾರೆ. ನಂತರ ಭಾನುವಾರ ಬೆಳಗ್ಗೆ ಕಮಿಷನರ್ಗೆ ಬಿಎಸ್ ಯಡಿಯೂರಪ್ಪ ಪತ್ರವನ್ನ ಬರೀತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆಯ ಮೇರೆಗೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತಹ ಪತ್ರವೇ ಕಮಿಷನರಿಗೆ ಬರೆದಿರುವಂತಹ ಪತ್ರ, ಬಿಎಸ್ ಯಡಿಯೂರಪ್ಪ ಅವರು ಬರೆದಿರುವಂತಹ ಪತ್ರ. ಇದು ಭಾನುವಾರ ಈ ಪತ್ರವನ್ನ ಬರೆಯಲಾಗುತ್ತೆ ಬಿಎಸ್ವೈ ಅವರ ಕಡೆಯಿಂದ. ಈ ರೀತಿ ಪತ್ರ ಬರೀಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಿಎಸ್ವೈಗೆ ಸಲಹೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಅದು ತಪ್ಪು ಸಲಹೆ ಆಗಿರುತ್ತೆ ಅನ್ನುವಂಥದ್ದು ಟಿವಿ9ಗೆ ಈ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅವರನ್ನ ಪತ್ರ ಬರೆಯುವಂತೆ ಮಾಡುವಂತಹ ಹುನ್ನಾರ ಇದರಲ್ಲಿ ಅಡಗಿತ್ತು ಅನ್ನುವಂತಹ ವಿಚಾರ ಟಿವಿ9ಗೆ ಲಭ್ಯವಾಗುತ್ತೆ. ಇದು ತುಂಬಾ ಕ್ರೂಷಿಯಲ್ ಪಾಯಿಂಟ್, ಹಾಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ. ಯಡಿಯೂರಪ್ಪ ಅವರು ಯಾವ ರೀತಿ ಇದರಲ್ಲಿ ಫ್ರೇಮ್ ಆಗ್ತಾರೆ ಈ ಒಂದು ಪ್ರಕರಣದಲ್ಲಿ ಅಂತ. ಯಡಿಯೂರಪ್ಪ ಅವರು ಪತ್ರ ಬರೆಯುವಂತಹ ಪ್ಲಾನ್ ಅಲ್ಲಿ ಇರೋದಿಲ್ಲ. ಕಮಿಷನರ್ಗೆ ಫೋನ್ ಮಾಡ್ತಾರೆ, ಆದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಯಡಿಯೂರಪ್ಪ ಮಾತಾಡ್ತಾ ಇದ್ದಾಗ ಯಡಿಯೂರಪ್ಪ ಅವರೇ ನೀವು ಕಮಿಷನರಿಗೆ ಈ ವಿಚಾರವಾಗಿ ಪತ್ರ ಬರೆಯಿರಿ ಅಂದ್ರೆ ಅಲ್ಲೊಂದು ಡಾಕ್ಯುಮೆಂಟ್ ಅನ್ನ ಸೃಷ್ಟಿಸುವಂತಹ ಪ್ರಯತ್ನ ನಡೆಸಲಾಗುತ್ತೆ. ಯಡಿಯೂರಪ್ಪ ಅವರ ಕಡೆಯಿಂದ ಯಡಿಯೂರಪ್ಪ ಅವರ ಸಿಗ್ನೇಚರ್ ಜೊತೆಗೆ ಯಡಿಯೂರಪ್ಪ ಅವರೇ ಸ್ವತಃ ಹೇಳಿರುವ ರೀತಿಯಲ್ಲಿ ಸಂತೋಷ್ಗೂ ಯಡಿಯೂರಪ್ಪ ಅವರಿಗೂ ಸಂಬಂಧ ಇದೆ ಅನ್ನೋದನ್ನ ಯಡಿಯೂರಪ್ಪ ಅವರ ಕೈಯಿಂದಲೇ ಬರೆಸುವ ಒಂದು ಪ್ರಯತ್ನ ಅಲ್ಲಿ ನಡೆಸಲಾಗುತ್ತೆ. ಹಾಗಾದ್ರೆ ಯಡಿಯೂರಪ್ಪ ಅವರು ಕಮಿಷನರ್ಗೆ ಬರೆದಂತಹ ಪತ್ರದಲ್ಲಿ ಏನಿದೆ ನೋಡೋಣ ಬನ್ನಿ. ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ. ವಿಷಯ: ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಸತ್ಯ ಮತ್ತು ನ್ಯಾಯಯೋಚಿತ ತನಿಖೆಗೆ ಮನವಿ. ಬೆಂಗಳೂರು ನಗರ ಪೊಲೀಸರ ತನಿಖೆ ವೇಳೆ ಗಂಭೀರವಾದ ತಪ್ಪು ನಡವಳಿಕೆಯಾಗಿರುವುದನ್ನು ಈ ಪತ್ರದ ಮೂಲಕ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಶ್ರೀ ಎನ್ಆರ್ ಸಂತೋಷ್ ನನ್ನ ಸಂಬಂಧಿಯಾಗಿದ್ದು ಕಳೆದ 7 ವರ್ಷಗಳಿಂದ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ. 15 ಜುಲೈ 2017ರಂದು ಸುಮಾರು ಮಧ್ಯರಾತ್ರಿ 12 ಗಂಟೆ ವೇಳೆಗೆ ಎಸಿಪಿ ಶ್ರೀ ಬಡಿಗಾರ್ ಮತ್ತು ಅವರ ತಂಡ ನನ್ನ ಮನೆಗೆ ಬಂದು ಸೆಲ್ಲಾರ್ ಮೂಲಕ ಒಳ ಪ್ರವೇಶಿಸಿ ಮನೆಯನ್ನೆಲ್ಲ ತಪಾಸಣೆ ನಡೆಸಿ ಎನ್ಆರ್ ಸಂತೋಷ್ ಬಗ್ಗೆ ವಿಚಾರಣೆ ನಡೆಸಿದರು. ನನ್ನ ಭದ್ರತಾ ಸಿಬ್ಬಂದಿಗೂ ಎನ್ಆರ್ ಸಂತೋಷ್ ಅವರ ಕೊಠಡಿಯನ್ನು ತೋರಿಸುವಂತೆ ಕೇಳಿದರು. ಎನ್ಆರ್ ಸಂತೋಷ್ ಅಲ್ಲಿ ಇಲ್ಲದಿದ್ದರಿಂದ ಪೊಲೀಸರು ಹೊರಟು ಹೋದರು. ನನಗೆ ತಿಳಿದಿರುವಂತೆ ಎನ್ಆರ್ ಸಂತೋಷ್ ಭಾಗಿಯೇ ಆಗಿಲ್ಲದ ಪ್ರಕರಣದಲ್ಲಿ ಅವರನ್ನು ಸಿಲುಕಿಸಲು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಅನಿಸ್ತಿದೆ. ಅಲ್ಲದೆ ಸಂತೋಷ್ ವಿರುದ್ಧ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿರುವ ಆತಂಕವಿದೆ. ಮಧ್ಯರಾತ್ರಿ ನನ್ನ ಮನೆಗೆ ಬರುವ ಅವಶ್ಯಕತೆ ಪೊಲೀಸರಿಗಿರಲಿಲ್ಲ. ಬೆಳಗಿನ ಹೊತ್ತಲ್ಲಿ ಬಂದು ಅವರು ಸೂಕ್ತ ವಿಚಾರಣೆಯನ್ನು ಮಾಡಬಹುದಾಗಿತ್ತು. ಈ ಬಗ್ಗೆ ನಾನು ಈಗಾಗಲೇ ಅಡಿಷನಲ್ ಕಮಿಷನರ್ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರ ಜೊತೆ ಜುಲೈ 15, 2017ರಂದು ಮಧ್ಯಾಹ್ನ ಮಾತನಾಡಿದ್ದು ಅವರ ಗಮನಕ್ಕೆ ತಂದಿದ್ದೇನೆ. ನಾನು ನಿಮ್ಮನ್ನು ಸಂಪರ್ಕಿಸಲು ಯತ್ನಿಸಿದ್ದು ನೀವು ದೂರವಾಣಿ ಸಂಪರ್ಕದಲ್ಲಿ ಸಿಗಲಿಲ್ಲ. ಹೀಗಾಗಿ ನಾನು DGIGP ಶ್ರೀ RK ದತ್ತಾ ಅವರನ್ನು ಸಂಪರ್ಕಿಸಿ ಈ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದೇನೆ. ರಾಜೇಂದ್ರ ಅರಸ್ ಅನ್ನೋ ಆರೋಪಿ ಈಗಾಗಲೇ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದರೂ ಅವರನ್ನು ಗುಪ್ತ ಸ್ಥಳಕ್ಕೆ ಕರೆದೊಯ್ದು ಎನ್ಆರ್ ಸಂತೋಷ್ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳುವಂತೆ ಪೊಲೀಸರು ಒತ್ತಾಯಿಸಿದ್ದರ ಬಗ್ಗೆಯೂ ನನಗೆ ಮಾಹಿತಿ ಸಿಕ್ಕಿದೆ. ಅಪರಾಧಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣದ ತನಿಖೆಯಲ್ಲೂ ತಲೆದೂರಿಸುವ ಉದ್ದೇಶ ನನಗಿಲ್ಲ. ಆದರೆ ತನಿಖೆಯನ್ನು ಯಾವುದೇ ದುರುದ್ದೇಶದಿಂದ ತಿರುಚಿ ಗೌರವಕ್ಕೆ ಧಕ್ಕೆ, ಅಮಾಯಕರಿಗೆ ತೊಂದರೆ ನೀಡುವುದಿಲ್ಲ ಅನ್ನೋ ಬಗ್ಗೆ ನೀವು ಭರವಸೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಈ ಪ್ರಕರಣದ ಸತ್ಯ ಮತ್ತು ನ್ಯಾಯಯೋಚಿತ ತನಿಖೆ ನಡೆಯುತ್ತೆ ಅಂತ ನೀವು ಭರವಸೆ ನೀಡಬೇಕೆಂದು ಕೋರುತ್ತೇನೆ. ನೀವು ಈ ಭರವಸೆ ನೀಡುತ್ತೀರೆಂದು ನಂಬುತ್ತೇನೆ. ಶುಭಾಶಯಗಳೊಂದಿಗೆ
ಇಂತಿ ನಿಮ್ಮ BS ಯಡಿಯೂರಪ್ಪ. ಹಾಗಿದ್ರೆ ಪತ್ರ ಬರೆಯುವಂತೆ ಬಿಎಸ್ವೈಗೆ ರಾಂಗ್ ಅಡ್ವೈಸ್ ಮಾಡಿದ್ದೇಕೆ? ಈ ಪ್ರಕರಣದಲ್ಲಿ ನಿಜವಾಗ್ಲೂ ಬಿಎಸ್ವೈ ಫಿಕ್ಸ್ ಆಗ್ತಾರಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಪತ್ರ ಬರೆಯುವಂತೆ ಏನೋ ರಾಂಗ್ ಸಲಹೆಯನ್ನ ಕೊಡಲಾಗುತ್ತೆ. ಪತ್ರದಲ್ಲಿ ಪ್ರಕರಣದಲ್ಲಿ ಸಂತೋಷ್ನನ್ನ ಫಿಕ್ಸ್ ಮಾಡಿಸಲಾಗ್ತಾ ಇದೆ ಅನ್ನುವಂತಹ ಉಲ್ಲೇಖವನ್ನ ಮಾಡ್ತಾರೆ. ಕಮಿಷನರ್ಗೆ ಬರೆದಂತಹ ಪತ್ರದಲ್ಲಿ ಈ ರೀತಿ ಬಿಎಸ್ವೈ ಉಲ್ಲೇಖವನ್ನ ಮಾಡ್ತಾರೆ. ಅದೇ ಬಿಎಸ್ವೈ ಪಾಲಿಗೆ ಉರುಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇರೋದು. ಹಾಗಾದ್ರೆ ಯಡಿಯೂರಪ್ಪಗೆ ಸಂತೋಷ್ ಪಾತ್ರದ ಮೇಲೆ ಮೊದಲೇ ಮಾಹಿತಿ ಇತ್ತ ಅನ್ನುವಂತಹ ಒಂದು ಅನುಮಾನ ಪೊಲೀಸರಿಗೆ ಕಾಡುತ್ತೆ. ಮಾಹಿತಿ ಇತ್ತು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಶಂಕಿಸಿರ್ತಾರೆ. ಸಂತೋಷ್ನ ಪಾಲುದಾರಿಕೆ ಇರೋದ್ರ ಬಗ್ಗೆ ಯಡಿಯೂರಪ್ಪ ಅವರಿಗೆ ಮೊದಲೇ ಮಾಹಿತಿ ಇದ್ದು ಬಿಎಸ್ವೈ ಆರೋಪಿಯನ್ನ ಸಂರಕ್ಷಿಸಿದರು ಎಂಬ ಅಡಿಯಲ್ಲಿ ಕೇಸು ದಾಖಲಿಸೋದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಚಿಂತನೆ ನಡೆಸುತ್ತಾರೆ. ಇದು ಬಿಎಸ್ವೈ ತಾನಾಗೆ ಬರೆದಂತಹ ಪತ್ರದಲ್ಲಿ ಸಿಕ್ಕಿಬಿದ್ದಿರುವಂತಹ ಒಂದು ರೀತಿ. ಪ್ರಕರಣವನ್ನ ಪರ್ಸನಲ್ ಆಗಿ ಸಿಎಂ ಚೀಫ್ ಲೀಗಲ್ ಅಡ್ವೈಸರ್ ವಿಕಾಸ್ ಬನ್ಸೋಡೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಪ್ರಕರಣವನ್ನ ಪರ್ಸನಲ್ ಆಗಿ ಸಿಎಂ ಚೀಫ್ ಲೀಗಲ್ ಅಡ್ವೈಸರ್ ವಿಕಾಸ್ ಬನ್ಸೋಡೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಯಡಿಯೂರಪ್ಪ ಅವರನ್ನ ಫಿಕ್ಸ್ ಮಾಡೋದಿಕ್ಕೆ ಅಂತಾನೆ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗುತ್ತೆ. ಮಾಜಿ ಗವರ್ನರ್ ಹಂಸರಾಜ್ ಭಾರದ್ವಾಜ್ ಅವರಿಗೆ ವಿಕಾಸ್ ಬನ್ಸೋಡೆ ಕಾನೂನು ಸಲಹೆಗಾರರಾಗಿರ್ತಾರೆ. ಅವರು ಸಿಎಂ ಚೀಫ್ ಲೀಗಲ್ ಅಡ್ವೈಸರ್ ಕೂಡ ಆಗಿದ್ದಾರೆ. ವಿಕಾಸ್ ಬನ್ಸೋಡೆ ಅಂತ ಯಡಿಯೂರಪ್ಪ ಅವರನ್ನ ಫಿಕ್ಸ್ ಮಾಡಿಸಲೆಂದೇ ವಿಕಾಸ್ ಬನ್ಸೋಡೆಯನ್ನ ನೇಮಕ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಯಡಿಯೂರಪ್ಪ ಅವರಿಗೆ ಪತ್ರ ಬರೆಯುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೇನು ಹೇಳ್ತಾರೆ, ಅದರಲ್ಲಿ ಸಂತೋಷ್ನ ಫಿಕ್ಸ್ ಮಾಡಲಾಗ್ತಾ ಇದೆ ಅಂತ ಯಡಿಯೂರಪ್ಪ ಏನು ಮೆನ್ಷನ್ ಮಾಡಿರ್ತಾರೆ. ಈ ಒಂದು ವಿಚಾರ ಆರೋಪಿಯನ್ನ ಸಂರಕ್ಷಿಸುವಂತಹ ಕೆಲಸ ಯಡಿಯೂರಪ್ಪ ಅವ್ರ ಕೈಯಿಂದ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನೇ ಹೈಲೈಟ್ ಮಾಡಿ ಅಲ್ಲಿ ಯಡಿಯೂರಪ್ಪ ಅವ್ರನ್ನ ಫಿಕ್ಸ್ ಮಾಡಿಸೋದಕ್ಕೆ ಪ್ಲಾನ್ ನಡೆಸಲಾಗುತ್ತೆ. ಯಡಿಯೂರಪ್ಪ ಅವ್ರನ್ನ ಫಿಕ್ಸ್ ಮಾಡಿಸಲೆಂದೇ ವಿಕಾಸ್ ಬನ್ಸೋಡೆ ಅವರನ್ನ ನೇಮಕ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ. ಯಾಕಂದ್ರೆ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇರುವಂತಹ ಸಿಎಂ ಚೀಫ್ ಲೀಗಲ್ ಅಡ್ವೈಸರ್ ವಿಕಾಸ್ ಬನ್ಸೋಡೆ ಈ ಪ್ರಕರಣದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸದ್ಯ ಈ ಪ್ರಕರಣದಲ್ಲಿ ಬಿಎಸ್ ಯಡಿಯೂರಪ್ಪ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಒಂದು ಕಡೆ ಸಂತೋಷ್ ಆರೋಪಿಯಾಗಿದ್ದು ಆತನನ್ನ ಫಿಕ್ಸ್ ಮಾಡಲಾಗಿದೆ ಅನ್ನುವಂತಹ ಉಲ್ಲೇಖವನ್ನ ಏನು ಬಿಎಸ್ವೈ ಮಾಡಿರ್ತಾರೆ. ಇದು ಆರೋಪಿಯನ್ನ ಸಂರಕ್ಷಿಸುವಂತಹ ಕೆಲಸ ಬಿಎಸ್ವೈ ಕಡೆಯಿಂದ ಆಗಿದೆ ಅಂತ ಅಲ್ಲಿ ಬಿಎಸ್ವೈ ಅವರನ್ನ ಫ್ರೇಮ್ ಮಾಡಲಾಗುತ್ತೆ. ಈ ಹಿಂದೆ ಸಂತೋಷ್ ಪರ ಶೋಭಾ ಕರಂದಾಜೆ ಸಂಸದ ಶೋಭಾ ಕರಂದಾಜೆ ಕೂಡ ಬ್ಯಾಟಿಂಗ್ ಮಾಡಿರ್ತಾರೆ. ಒಂದು ಕಡೆ ಯಡಿಯೂರಪ್ಪ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾರೆ, ಇನ್ನೊಂದು ಕಡೆಗೆ ಸಂಸದೆ ಶೋಭಾ ಕರಂದಾಜೆ ಸಂತೋಷ್ ಪರ ಬ್ಯಾಟಿಂಗ್ ಮಾಡಿರ್ತಾರೆ. ಏನಂತಂದ್ರೆ ಸಂತೋಷನ್ನ ಫಿಕ್ಸ್ ಮಾಡ್ತಾರೆ ಅಂತ 3 ತಿಂಗಳ ಹಿಂದೆಯೇ ಗೊತ್ತಿತ್ತು ಅನ್ನುವಂತಹ ಹೇಳಿಕೆಯನ್ನ ಶೋಭಾ ಕರಂದ್ಲಾಜೆ ಕೊಡ್ತಾರೆ. ಇದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಸಂತೋಷನ್ನ ಫಿಕ್ಸ್ ಮಾಡ್ತಾರೆ ಅಂತ 3 ತಿಂಗಳ ಹಿಂದೆಯೇ ತಮಗೆ ಗೊತ್ತಿತ್ತು ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಕೊಡುವಂತಹ ಹೇಳಿಕೆ ಕೂಡ ಇಲ್ಲಿ ಗಮನ ಹರಿಸಬೇಕು. ಅಟ್ಯಾಕ್ ಆಗಿ 2 ತಿಂಗಳಷ್ಟೇ ಆಗಿರುತ್ತೆ. ಹಾಗಾದ್ರೆ 3 ತಿಂಗಳ ಹಿಂದೆಯೇ ಇವರಿಗೆ ಹೇಗೆ ಗೊತ್ತಿತ್ತು ಸಂತೋಷ್ ಮೇಲೆ ಈ ರೀತಿ ಪ್ಲಾನ್ ಮಾಡಲಾಗುತ್ತೆ ಅಂತ ಫಿಕ್ಸ್ ಮಾಡಲಾಗುತ್ತೆ ಅಂತ 3 ತಿಂಗಳ ಹಿಂದೆ ಇವರಿಗೆ ಹೇಗೆ ಗೊತ್ತಿತ್ತು? ಯಾಕಂದ್ರೆ ವಿನಯ್ ಮೇಲೆ ಅಟ್ಯಾಕ್ ಆಗಿರೋದೇ 2 ತಿಂಗಳಾಗಿರುತ್ತೆ. ಆನಂತರ ಸಾಕಷ್ಟು ತನಿಖೆ ನಡೆದು ಈಗ ಸಂತೋಷ್ ಆರೋಪಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ 3 ತಿಂಗಳ ಹಿಂದೆಯೇ ಇದೆಲ್ಲ ಗೊತ್ತಿತ್ತು ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿರುವ ಉದ್ದೇಶ ಏನು? ಇದು ಪ್ರೀ ಪ್ಲಾನ್ ಮಾಡಿರುವಂತಹ ಅಟ್ಯಾಕ್ ಅಂತ ಪೊಲೀಸರಿಗೆ ಶಂಕೆ ಶುರುವಾಗುತ್ತೆ. ಪ್ರೀ ಪ್ಲಾನ್ ಮಾಡಿ ಈ ಅಟ್ಯಾಕ್ ಅನ್ನ ಮಾಡಿಸಲಾಯ್ತಾ ಅನ್ನುವಂತಹ ಶಂಕೆ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯಿಂದ ಹಾಗೆ ಬಿಎಸ್ವೈ ಬರೆದಿರುವಂತಹ ಪತ್ರದಲ್ಲಿ ಮಾಡಿರುವಂತಹ ಉಲ್ಲೇಖದಿಂದಾಗಿ ಪೊಲೀಸರ ಅನುಮಾನ ಇನ್ನಷ್ಟು ಬಲ ಆಗ್ತಾ ಹೋಗುತ್ತೆ. ಈ ನಡುವೆ ಈಶ್ವರಪ್ಪ ಅವರಿಗೆ ಬಿಎಸ್ ಯಡಿಯೂರಪ್ಪ ಕರೆ ಮಾಡ್ತಾರೆ. ಪರಿಷತ್ ವಿಪಕ್ಷ ನಾಯಕ ಈಶ್ವರಪ್ಪ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕರೆ ಮಾಡ್ತಾರೆ. ಈ ಎಲ್ಲ ಪ್ರಕರಣಗಳಿಂದ ಯಡಿಯೂರಪ್ಪ ಏನು ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅನ್ನುವಂತಹ ಪರಿಸ್ಥಿತಿ ಯಡಿಯೂರಪ್ಪ ಅವರದಾಗಿರುತ್ತೆ. ಈ ಸಂದರ್ಭ ಅವರು ಈಶ್ವರಪ್ಪ ಅವರಿಗೆ ಕರೆ ಮಾಡ್ತಾರೆ. ಈ ಪ್ರಕರಣವನ್ನ ಇತ್ಯರ್ಥಪಡಿಸಿಕೊಳ್ಳುವಂತೆ ವಿನಯ್ಗೆ ಸೂಚಿಸುವಂತೆ ಅವರು ಮನವಿಯನ್ನ ಕೂಡ ಮಾಡಿಕೊಳ್ತಾರೆ. ಒಂದು ಕಡೆಗೆ ವಿನಯ್ ಈಶ್ವರಪ್ಪ ಅವರ ಪಿಎ ಆಗಿರ್ತಾರೆ, ಸಂತೋಷ್ ಯಡಿಯೂರಪ್ಪ ಅವರ ಪಿಎ ಆಗಿರ್ತಾರೆ. ಇವರಿಬ್ಬರ ನಡುವಿನ ಪಿಎ ನಡುವಿನ ಮುಸುಕಿನ ಗುದ್ದಾಟ ನಂತರ ಕಿಡ್ನಾಪ್ ಪ್ರಕರಣ ತನಕ ಬರುತ್ತೆ.
ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಈ ಒಂದು ಪ್ರಕರಣದಲ್ಲಿ ಫಿಕ್ಸ್ ಆಗುವಂತಹ ಸನ್ನಿವೇಶ ಎದುರಾಗುತ್ತೆ. ಆಗ ಈಶ್ವರಪ್ಪ ಅವರಿಗೆ ಕರೆ ಮಾಡಿ ಇದನ್ನ ಬಗೆಹರಿಸಿಕೊಳ್ಳುವಂತೆ ವಿನಯ್ಗೆ ಸೂಚಿಸಿ ಅಂತ ಈಶ್ವರಪ್ಪಗೆ ಬಿಎಸ್ವೈ ಸಲಹೆಯನ್ನ ಕೊಡ್ತಾರೆ. ಆ ಸಂದರ್ಭ ಸರಿ ನಾನು ಮಾತನಾಡ್ತೀನಿ ಎಂದಷ್ಟೇ ಕೆಎಸ್ ಈಶ್ವರಪ್ಪ ಉತ್ತರವನ್ನ ಕೊಡ್ತಾರೆ. ಒಂದು ಕಡೆಗೆ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ನಡುವಿನ ರಾಜಕೀಯ ಮನಸ್ತಾಪ ಗೊತ್ತಿರುವಂತಹ ವಿಚಾರ, ಅದರ ನಡುವೆ ಈ ವಿಚಾರವನ್ನ ಹ್ಯಾಂಡಲ್ ಮಾಡಬೇಕಾದಂತಹ ಅನಿವಾರ್ಯತೆ ಯಡಿಯೂರಪ್ಪ ಅವರಿಗೆ ಎದುರಾಗುತ್ತೆ. ಈ ಮಧ್ಯೆ ಆರ್ಎಸ್ಎಸ್ ಮುಖಂಡರೊಬ್ಬರಿಂದ ವಿನಯ್ ಸಂಧಾನಕ್ಕೆ ಪ್ರಯತ್ನ ನಡೆಯುತ್ತೆ. ಇದು ಯಾವ ರೀತಿ ರಾಜಕೀಯ ಟರ್ನ್ ಹಂತ ಹಂತವಾಗಿ ಪಡ್ಕೊಳ್ತಾ ಇರುವಂತಹ ರೀತಿ ನಾವು ಈಗ ನೋಡ್ತಾ ಇದ್ದೀವಿ. ಆರ್ಎಸ್ಎಸ್ ಮುಖಂಡರು ಸಂಧಾನಕ್ಕೆ ಮುಂದಾಗ್ತಾರೆ, ಆದ್ರೆ ವಿನಯ್ ಸಂಧಾನಕ್ಕೆ ನಿರಾಕರಿಸಿ ಈಶ್ವರಪ್ಪ ಅವ್ರನ್ನ ಮೀಟ್ ಮಾಡುವಂತೆ ಹೇಳ್ತಾರೆ. ವಿನಯ್ ತಾನು ಯಾವುದಕ್ಕೂ ಸಂಧಾನಕ್ಕೆ ರೆಡಿ ಇಲ್ಲ, ಆದ್ರೆ ಈಶ್ವರಪ್ಪ ಅವ್ರನ್ನ ನೀವು ಮೀಟ್ ಮಾಡಿ ಅಂತ ನೇರವಾಗಿ ಈಶ್ವರಪ್ಪ ಅವರ ಹೆಗಲಿಗೆ ಈ ಒಂದು ವಿಚಾರವನ್ನ ಹಾಕಿ ಬಿಡ್ತಾರೆ. ಆರ್ಎಸ್ಎಸ್ ಮುಖಂಡರೊಬ್ಬರು ಸಂಧಾನಕ್ಕೆ ಆಗಮಿಸ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಈಶ್ವರಪ್ಪ ಅವ್ರ ಹತ್ರ ಮಾತಾಡಿ ಅಂತ ವಿನಯ್ ಅಲ್ಲಿಂದ ಈಶ್ವರಪ್ಪ ಅವರಿಗೆ ಸಾಗ ಹಾಕ್ತಾರೆ. ನಿನ್ನೆ ದೆಹಲಿಗೆ ಟಿಕೆಟ್ ಬುಕ್ ಮಾಡೋದಿಕ್ಕೆ ಯಡಿಯೂರಪ್ಪ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ. ನಿನ್ನೆ ದೆಹಲಿಗೆ ಹೋಗೋದಿಕ್ಕೆ ಅವರು ಟಿಕೆಟ್ ಬುಕ್ ಅನ್ನ ಮಾಡ್ತಾರೆ ಬಿಎಸ್ ಯಡಿಯೂರಪ್ಪ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬೆಂಗಳೂರಿಂದ ಸಂತೋಷ್ರನ್ನ ಶಿಫ್ಟ್ ಮಾಡೋದಕ್ಕೆ ಬಿಎಸ್ವೈ ಪ್ಲಾನ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ಅದಕ್ಕೋಸ್ಕರ ದೆಹಲಿಗೆ ತೆರಳೋದಿಕ್ಕೆ ಟಿಕೆಟ್ ಅನ್ನ ಅವರು ನಿನ್ನೆ ತೆರಳೋದಿಕ್ಕೆ ಅಂತ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಬೆಂಗಳೂರಿಂದ ಸಂತೋಷ್ರನ್ನ ಶಿಫ್ಟ್ ಮಾಡಬೇಕು ಅಂತ ಬಿಎಸ್ವೈ ಪ್ಲಾನ್ ಮಾಡ್ತಾರೆ. ಒಂದು ಕಡೆ ಸಂತೋಷ್ ಬಿಎಸ್ವೈ ಅವರ ಪಿಎ, ಇನ್ನೊಂದು ಕಡೆಗೆ ಸಂತೋಷ್ನನ್ನು ರಕ್ಷಿಸಿದ್ದು ಅನ್ನುವಂತಹ ಕಾರಣಕ್ಕಾಗಿ ಬಿಎಸ್ವೈ ಟಾರ್ಗೆಟ್ ಆಗ್ತಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಒಂದು ಸಂತೋಷ್ ಬಯಸಿದಂತಹ ಆ ಸೀಕ್ರೆಟ್ ಸಿಡಿ ಕೂಡ ನಾಯಕರನ್ನ ವಿಚಲಿತರನ್ನಾಗಿ ಮಾಡುತ್ತೆ. ಮತ್ತೊಂದು ಕಡೆಗೆ ವಿನಯ್ ಸಂತೋಷ್ ಅವರ ಮೇಲೆ ನೇರವಾಗಿ ಆರೋಪ ಮಾಡಿರೋದು, ಪೊಲೀಸರ ತನಿಖೆಯಲ್ಲಿ ಸಂತೋಷ್ ಆರೋಪಿ ಅಂತ ಗೊತ್ತಾಗಿರೋದು, ಈ ಕಿಡ್ನಾಪ್ ಪ್ರಕರಣದ ಹಿಂದಿದ್ದಂತಹ ವಿಚಾರ ಕೂಡ ಗೊತ್ತಾಗಿರೋದು, ಎಲ್ಲವನ್ನೂ ಕೂಡ ಪಾರು ಮಾಡೋದಿಕ್ಕೆ, ಎಲ್ಲದರಿಂದ ಕೂಡ ಪಾರಾಗೋದಿಕ್ಕೆ ಬಿಎಸ್ವೈ ದೆಹಲಿಗೆ ಟಿಕೆಟ್ ಬುಕ್ ಮಾಡ್ತಾರೆ. ಏರ್ಪೋರ್ಟ್ ನಲ್ಲಿ ಪೊಲೀಸರ ಸರ್ಪಗಾವಲಿರುವ ಬಗ್ಗೆ ಬಿಎಸ್ವೈಗೆ ಮಾಹಿತಿ ಲಭ್ಯವಾಗುತ್ತೆ. ಹೇಗಾದ್ರೂ ಮಾಡಿ ಈ ಸಂತೋಷ್ನನ್ನ ರಾಜ್ಯದಿಂದ ಹೊರ ಹಾಕಿದ್ರೆ, ದೆಹಲಿಗೆ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ದಿನ ಆರಾಮಾಗಿರಬಹುದು, ಈ ಸಮಸ್ಯೆಯಿಂದ ಹೊರಬಂದು ಆಮೇಲೆ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡಬಹುದು ಅನ್ನುವಂತಹ ಪ್ಲಾನ್ ಬಿಎಸ್ವೈದಾಗುತ್ತೆ. ಹೀಗಾಗಿ ಅವ್ರನ್ನ ಫ್ಲೈಟ್ ಮೂಲಕ ಕಳಿಸೋದಕ್ಕೆ, ಏರ್ಪೋರ್ಟ್ ಮೂಲಕ ಕಳಿಸೋದಕ್ಕೆ ಪ್ಲಾನ್ ಮಾಡಲಾಗುತ್ತೆ. ಆದ್ರೆ ಏರ್ಪೋರ್ಟ್ ನಲ್ಲಿ ಸಂತೋಷ್ನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಕಾಯ್ತಾ ನಿಂತಿದ್ದಾರೆ ಅಂತ ಬಿಎಸ್ವೈಗೆ ಮಾಹಿತಿ ಲಭ್ಯವಾಗುತ್ತೆ. ಹೀಗಾಗಿ ಬಿಎಸ್ವೈ ಚಿಂತಾಕ್ರಾಂತರಾಗ್ತಾರೆ. ಹೇಗೆ ದೆಹಲಿಗೆ ಸಂತೋಷ್ನನ್ನ ಶಿಫ್ಟ್ ಮಾಡೋದು ಅನ್ನುವಂತಹ ವಿಚಾರವಾಗಿ, ಯಾಕಂದ್ರೆ ಏರ್ಪೋರ್ಟ್ ನಲ್ಲಿ ಸಂತೋಷ್ನ ಹಿಡಿಯೋದಿಕ್ಕೆ ಅಂತ ಪೊಲೀಸರು ರೆಡಿಯಾಗಿ ನಿಂತಿರ್ತಾರೆ. ಈ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಬಿಎಸ್ವೈ ಸಂತೋಷ್ನ ಮನೆಯಲ್ಲೇ ಬಿಟ್ಟು ದೆಹಲಿಗೆ ತೆರಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗುತ್ತೆ. ಅವ್ರನ್ನ ಏರ್ಪೋರ್ಟಿಗೆ ಕರ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸಂತೋಷ್ನನ್ನ. ಹೀಗಾಗಿ ಬಿಎಸ್ವೈ ಸಂತೋಷ್ನನ್ನ ಮನೆಯಲ್ಲೇ ಬಿಟ್ಟು ತಾವು ದೆಹಲಿಗೆ ತೆರಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗುತ್ತೆ. ಇಂದು ಬಿಎಸ್ವೈ ಅವರೇ ಕ್ರೀಡಾ ಕಾರ್ನಲ್ಲಿ ಸಂತೋಷ್ನನ್ನ ಬೇರೆಡೆಗೆ ಸ್ಥಳಾಂತರಿಸಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗುತ್ತೆ. ಯಾಕಂತಂದ್ರೆ ಬಿಎಸ್ವೈ ಸಂತೋಷ್ನನ್ನ ದೆಹಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಆದ್ರೆ ಪೊಲೀಸರ ದಿಗ್ಬಂಧನದಿಂದ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸಂತೋಷ್ನನ್ನ ಬಿಟ್ಟು ಬಿಎಸ್ವೈ ಮಾತ್ರ ತೆರಳ್ತಾರೆ. ಅದಾದ್ಮೇಲೆ ಇವತ್ತು ಬಿಎಸ್ವೈ ಅವರೇ ಕ್ರೀಡಾ ಕಾರ್ನಲ್ಲಿ ಸಂತೋಷ್ನನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಇವೆಲ್ಲದರ ಮಧ್ಯೆ ರಾಜೇಂದ್ರ ಬಾಯ್ಬಿಟ್ಟಂತಹ ಆ ಸ್ಫೋಟಕ ಸಿಡಿಯ ರಹಸ್ಯ ಏನು ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕಡೆಗೆ ಸಂತೋಷ್ನನ್ನ ಯಡಿಯೂರಪ್ಪ ಅವರು ಸ್ಥಳಾಂತರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಸಂತೋಷ್ಗಾಗಿ ಸದ್ಯ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪ್ರಶಾಂತ್ ಮೇಲೆ ಒತ್ತಡ ಹೆಚ್ಚಾಗಿದೆ. ಆರೋಪಿ ಪ್ರಶಾಂತ್ನನ್ನ ಎನ್ಕೌಂಟರ್ ಮಾಡೋದಿಕ್ಕೆ ಸರ್ಕಾರ ಪ್ಲಾನ್ ಮಾಡಿತ್ತ ಅನ್ನುವಂತಹ ವಿಚಾರ. ಪ್ರಶಾಂತ್ಗೆ ಎರಡೂ ಕಡೆ ಒತ್ತಡ ಇರುತ್ತೆ. ಒಂದು ಕಡೆಗೆ ಎನ್ಕೌಂಟರ್ ಆಗುವಂತಹ ಭಯ, ಇನ್ನೊಂದು ಕಡೆ ಪೊಲೀಸರು ಬೆಂಡೆತ್ತುವಂತಹ ಭಯ. ಈ ಮಧ್ಯೆ ತಪ್ಪೊಪ್ಪಿಗೆ ಹೇಳಿಕೆ ಪಡೆಯೋದಿಕ್ಕೆ ಒಪ್ಪಿಸಿ ಎನ್ಕೌಂಟರ್ ನಿಂದ ಆತನನ್ನ ಬಚಾವ್ ಮಾಡುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಈ ಪ್ರಕರಣದ ಬಗ್ಗೆ ಯಡಿಯೂರಪ್ಪ ಅವರಿಗೆ ಮಾಹಿತಿ ಇದೆ ಅಂತ ಹೇಳಿಕೆ ನೀಡುವಂತೆ ಪ್ರಶಾಂತ್ ಮೇಲೆ ಒತ್ತಡ ಹೇರಲಾಗಿದೆ. ಒಂದು ವೇಳೆ ಈ ರೀತಿ ಮಾಹಿತಿ ನೀಡಿದ್ರೆ ನಿನ್ನನ್ನ ಎನ್ಕೌಂಟರ್ ನಿಂದ ಬಚಾವ್ ಮಾಡ್ತೀವಿ ಅಂತ
ಪೊಲೀಸರು ಪ್ರಶಾಂತ್ಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತದೆ. ಇದು ಟೋಟಲ್ ಆಗಿ ಯಡಿಯೂರಪ್ಪ ಅವರನ್ನ ಫಿಕ್ಸ್ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ. ಪೊಲೀಸರಿಂದ ಪ್ರಶಾಂತ್ ಪತ್ನಿ ಅರ್ಚನಾ ಮೂಲಕ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಒಂದು ಕಡೆ ಪ್ರಶಾಂತ್ ನನ್ನ ಬಚಾವ್ ಮಾಡೋದಕ್ಕೆ ನೀನು ಯಡಿಯೂರಪ್ಪ ಅವರಿಗೆ ಈ ಬಗ್ಗೆ ಗೊತ್ತಿದೆ ಅನ್ನುವಂತಹ ಮಾಹಿತಿ ಕೊಡಬೇಕು ಅನ್ನುವಂತಹ ಉತ್ತರವನ್ನ ಪೊಲೀಸರಿಂದ ಹಾಕ್ತಾರೆ. ಅದಾದ ನಂತರ ಇನ್ನೊಂದು ಕಡೆ ಪೊಲೀಸರಿಂದನೇ ಪ್ರಶಾಂತ್ ಪತ್ನಿ ಅರ್ಚನಾ ಮೂಲಕ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತೆ ಪ್ಲಾನ್ ಮಾಡಲಾಗುತ್ತೆ. ಇದು ಕೂಡ ಪೊಲೀಸರದೇ ಪ್ಲಾನ್ ಆಗಿರುತ್ತೆ. ಮೊದಲಿಗೆ ಆತನನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಆತ ಈ ರೀತಿ ತಪ್ಪೊಪ್ಪಿಗೆ ಯಡಿಯೂರಪ್ಪ ಅವರ ಪಾತ್ರ ಇದೆ, ಅವರಿಗೆ ಗೊತ್ತಿದೆ ಅಂತ ಹೇಳೋದಕ್ಕೆ ಯಾವಾಗ ರೆಡಿ ಇದ್ದಾನೆ ಅಂತ ಒಪ್ಪಿಕೊಳ್ತಾನೆ, ಆಗ ಇನ್ನೊಂದು ಕಡೆ ಆತನನ್ನ ಉಳಿಸುವಂತಹ ಪ್ರಯತ್ನ. ಪೊಲೀಸರಿಂದ ಪ್ರಶಾಂತ್ ಪತ್ನಿ ಅರ್ಚನಾ ಮೂಲಕ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಕೆ ಮಾಡಿಸಲಾಗುತ್ತೆ. ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆಯಾದ ನಂತರ ಪ್ರಶಾಂತ್ ಅರೆಸ್ಟ್ ಆಗ್ತಾನೆ. ಆತನ ಎನ್ಕೌಂಟರ್ ಮಾಡೋದಿಲ್ಲ, ಈ ತಪ್ಪೊಪ್ಪಿಗೆ ಕೊಡಬೇಕು, ಹಾಗಾದ್ರೆ ಮಾತ್ರ ಅನ್ನುವಂತಹ ಕಂಡೀಷನ್ ಅನ್ನ ಪೊಲೀಸರು ಹಾಕಿರ್ತಾರೆ ಅನ್ನುವಂತಹ ಆರೋಪ. ಅರೆಸ್ಟ್ ಮಾಡೋದಕ್ಕೂ ಮುನ್ನ ಪ್ರಶಾಂತ್ಗೆ ಎರಡೂ ಕಡೆಯಿಂದ ಕೂಡ ಒತ್ತಡ ಇದ್ದಂತಹ ಆರೋಪ ಕೇಳಿ ಬರುತ್ತೆ. ಒಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಎನ್ಕೌಂಟರ್ ಆಗುವಂತಹ ಭಯ, ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರ ಹೆಸರನ್ನ ಹೇಳಬೇಕು ಅನ್ನುವಂತಹ ಒತ್ತಡ ಪ್ರಶಾಂತ್ ಮೇಲೆ ಬಲವಾಗಿ ಬರುತ್ತೆ. ಒಂದು ಕಡೆಗೆ ಹೆಸರು ಹೇಳಿದ್ರೆ ಪ್ರಾಬ್ಲಮ್, ಇನ್ನೊಂದು ಕಡೆಗೆ ಹೆಸರು ಹೇಳದೇ ಇದ್ರೆ ಪ್ರಾಬ್ಲಮ್. ಹೆಸರು ಹೇಳದಂತೆ ಒಬ್ಬರಿಂದ ಒತ್ತಡ, ಈ ಮತ್ತೊಂದು ಕಡೆಗೆ ಹೆಸರು ಹೇಳುವಂತೆ ಮತ್ತೊಬ್ಬರಿಂದ ಒತ್ತಡ. ಇದೆರಡೂ ಕಡೆ ಒತ್ತಡದಿಂದ ಪ್ರಶಾಂತ್ ಬಳಲ್ತಾ ಇರ್ತಾನೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಆರೋಪಿ ಪ್ರಶಾಂತ್ ಮೂತ್ರ ವಿಸರ್ಜನೆಯ ನೆಪದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ನಂತರ ಆತನನ್ನ ಎನ್ಕೌಂಟರ್ ಮಾಡುವಂತಹ ಒಂದು ಧಮಕಿಯನ್ನ ಪೊಲೀಸರು ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ರಾಜೇಂದ್ರ ಅರಸ್ ಮೂಲಕ ಬಿಎಸ್ವೈ ಮತ್ತೆ ಸಂತೋಷನ್ನ ಫಿಕ್ಸ್ ಮಾಡಿಸೋದಕ್ಕೆ ದೊಡ್ಡ ಪ್ಲಾನ್ ನಡೆಯುತ್ತೆ. ನಿಜಕ್ಕೂ ಕೂಡ ಸಿನಿಮೀಯವಾಗಿ ಕಂಡು ಬರ್ತಾ ಇರುವಂತಹ ಪ್ಲಾನ್ ಇದು. ಪ್ರಶಾಂತ್ ಮೂಲಕನೇ, ರಾಜೇಂದ್ರ ಅರಸ್ ಮೂಲಕನೇ ಬಿಎಸ್ವೈ ಮತ್ತೆ ಸಂತೋಷನ್ನ ಫಿಕ್ಸ್ ಮಾಡಿಸೋದಕ್ಕೆ ಆಗಿದಂತಹ ದೊಡ್ಡ ಪ್ಲಾನ್. ಇನ್ನು ಈ ಪ್ರಕರಣದಲ್ಲಿ ತುಂಬಾ ಗಮನ ಸೆಳೆದಿರುವಂತಹ ಒಂದು ವಿಚಾರ, ಆ ರಹಸ್ಯ ಸಿಡಿ, ವಿನಯ್ ಬಳಿ ಇದ್ದಂತಹ ಸಿಡಿ, ಅದು ಸಂತೋಷ್ಗೆ ಸಂಬಂಧಪಟ್ಟಂತಹ ಸಿಡಿ ಅನ್ನುವಂತಹ ಮಾತು ಆರಂಭದಲ್ಲಿ ಕೇಳಿ ಬರ್ತಾ ಇತ್ತು. ಸಂತೋಷ್ ಓರ್ವ ಮಾಡೆಲ್ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿದ್ದಂತಹ ಸಿಡಿ ಅಂತ ಮೊದಲಿಗೆ ಕೇಳಿ ಬರ್ತಾ ಇದ್ದಂತಹ ಆರೋಪಕ್ಕೆ ರಾಜೇಂದ್ರ ಅನ್ನುವಂತಹ ರೌಡಿ ಶೀಟರ್ ಒಂದು ಟ್ವಿಸ್ಟ್ ಕೊಡ್ತಾನೆ. ಸಾಹೇಬ್ರ ಸಿಡಿಗೋಸ್ಕರ ಇಷ್ಟೆಲ್ಲ ಆಯ್ತು ಅನ್ನುವಂತಹ ಮಾತನ್ನ ವಿಚಾರಣೆ ವೇಳೆ ಹೇಳ್ತಾನೆ. ಹಾಗಾದ್ರೆ ಆ ಸಾಹೇಬ್ರ ಸಿಡಿ ಏನು, ಅದಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಆರೋಪಿ ಸಂತೋಷ್ ಆಪ್ತ ರಾಜೇಂದ್ರ ಅರಸ್ನನ್ನ ಪೊಲೀಸರು ವಿಚಾರಣೆ ನಡೆಸುತ್ತಾರೆ. ಸಂತೋಷ್ ಆಪ್ತ ರೌಡಿ ಶೀಟರ್ ರಾಜೇಂದ್ರ ಅರಸ್, ಶ್ರೀರಾಮ ಸೇನೆಯ ಯುವ ಘಟಕದ ಅಧ್ಯಕ್ಷನಾಗಿ ಆಯ್ಕೆಯಾದಂತಹ ರಾಜೇಂದ್ರ ಅರಸ್ನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸುತ್ತಾರೆ. ಆತನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನನ್ನು ಕೂಡ ರಾಜೇಂದ್ರ ಅರಸ್ ಪಡ್ಕೊಂಡಿರ್ತಾನೆ. ರಾಜೇಂದ್ರ ಅರಸ್ ಸಂತೋಷ್ಗೆ ಆತ್ಮೀಯನಾಗಿರ್ತಾನೆ. ನಾವು ಯಾವ ರೀತಿ ರಾಜೇಂದ್ರ ಅರಸ್ ಪರಿಚಯ ಆಯಿತು, ನಂತರ ರಾಜೇಂದ್ರ ಅರಸ್ ಯಾವ ರೀತಿ ಪ್ರಕರಣವನ್ನ ಹ್ಯಾಂಡಲ್ ಮಾಡೋದಕ್ಕೆ ಮುಂದಾದ ಅನ್ನೋದನ್ನ ಹಂತ ಹಂತವಾಗಿ ನಾವು ನೋಡ್ತಾ ಬಂದ್ವಿ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿ ರಾಜೇಂದ್ರ ಈ ರಹಸ್ಯವನ್ನ ಒಂದು ಬಾಯಿ ಬಿಡ್ತಾನೆ. ಅದು ಸ್ಫೋಟಕ ಸುದ್ದಿ ಆಗತ್ತೆ. ಅಷ್ಟು ಹೊತ್ತು ಇದ್ದಂತಹ ಎಲ್ಲಾ ಅನುಮಾನಗಳಿಗೂ ಈ ಒಂದು ಸುದ್ದಿ ಟ್ವಿಸ್ಟ್ ಕೊಡುತ್ತೆ. ವಿನಯ್ ಬಳಿ ಒಂದು ಸಿಡಿ ಇರೋದ್ರಿಂದಾಗಿ ಕಿಡ್ನಾಪ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಅನ್ನುವಂತಹ ಒಂದು ಸುದ್ದಿಯನ್ನ ರಾಜೇಂದ್ರ ತನಿಖೆಯ ವೇಳೆ ಪೊಲೀಸರ ಬಳಿ ಒಪ್ಪಿಕೊಳ್ತಾನೆ. ವಿನಯ್ ಬಳಿ ಒಂದು ಸಿಡಿ ಇರೋದ್ರಿಂದ ಕಿಡ್ನಾಪ್ ಮಾಡೋದಕ್ಕೆ ನಾವು ವಿನಯನ ಎತ್ತಾಕೊಂಡು ಹೋಗೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಅನ್ನುವಂತಹ ಸುದ್ದಿಯನ್ನ ರಾಜೇಂದ್ರ ಅರಸ್ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ ಬಿಡ್ತಾನೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಒಂದು ಸಿಡಿ ಅನ್ನುವಂತಹ ವಿಚಾರ, ಯಾವ ಸಿಡಿ, ಯಾರ ಸಿಡಿ ಅನ್ನುವಂಥದ್ದು ತುಂಬಾ ಕುತೂಹಲಕ್ಕೆ ಕಾರಣ ಆಗತ್ತೆ. ಮುಂದೆ ಯಾವ ರೀತಿ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ವಿನಯ್ ಬಳಿ ಒಂದು ಸಿಡಿ ಇದೆ ಅಂತ ಸಂತೋಷ್ ನಮಗೆ ತಿಳಿಸಿದ್ದ ಅಂತ ರಾಜೇಂದ್ರ ಹೇಳ್ತಾನೆ. ಯಾವ ರೀತಿ ಈ ಒಂದು ಡೀಲ್ ಆಯ್ತು, ಯಾಕೆ ನಾವು ವಿನಯ್ಗೆ ಸ್ಕೆಚ್ ಹಾಕಿದ್ವಿ, ಎಲ್ಲ ವಿಚಾರವನ್ನ ಹಂತ ಹಂತವಾಗಿ ಪೊಲೀಸರ ಬಳಿ ಒಪ್ಪಿಕೊಳ್ತಾ ಹೋಗ್ತಾನೆ ರಾಜೇಂದ್ರ ಅರಸ್. ಅದರಲ್ಲಿ ವಿನಯ್ ಬಳಿ ಒಂದು ಸಿಡಿ ಇದೆ ಅಂತ
ಸಂತೋಷ್ ನಮಗೆ ತಿಳಿಸಿದ್ದ ಅನ್ನುವಂತಹ ಮಾಹಿತಿ. ಇದು ಆರಂಭದಲ್ಲಿ ಸಂತೋಷ್ ಯಾವ ರೀತಿ ಪ್ಲಾನ್ ಮಾಡಿದ್ದ, ರಾಜೇಂದ್ರ ಬಳಿಗೆ ಸಹಾಯವನ್ನ ಕೇಳಿದ್ದ ಅನ್ನೋದು, ಅವನನ್ನ ಕಿಡ್ನಾಪ್ ಮಾಡಿ ಆ ಸಿಡಿಯನ್ನ ಪಡೆಯಬೇಕು ಅಂತ ಸಂತೋಷ್ ನಮಗೆ ತಿಳಿಸಿದ್ದ ಅಂತ ರಾಜೇಂದ್ರ ಅರಸ್ ಪೊಲೀಸರ ಬಳಿ ಬಾಯ್ ಬಿಡ್ತಾನೆ. ವಿನಯ್ ಬಳಿ ಒಂದು ಸಿಡಿ ಇದೆ, ಆ ಸಿಡಿಯನ್ನ ಪಡಿಬೇಕು, ಅದಕ್ಕೆ ಅವನನ್ನ ಕಿಡ್ನಾಪ್ ಮಾಡಬೇಕು ಅಂತ ಸಂತೋಷ್ ನಮ್ಮ ಬಳಿ ತಿಳಿಸಿದ್ದ ಅಂತ ರಾಜೇಂದ್ರ ಪೊಲೀಸರ ಬಳಿ ಬಾಯ್ ಬಿಡ್ತಾನೆ. ವಿನಯ್ ಬಳಿ ಇದ್ದಂತಹ ಲ್ಯಾಪ್ಟಾಪ್, ಪೆನ್ ಡ್ರೈವ್ ಮತ್ತೆ ಸಿಡಿಯನ್ನ ಪಡೆಯುವಂತೆ ತಿಳಿಸಿದ್ದ ಸಂತೋಷ್ ಅಂತ ರಾಜೇಂದ್ರ ಅರಸ್ ಪೊಲೀಸರ ಬಳಿ ಬಾಯ್ ಬಿಡ್ತಾನೆ. ವಿನಯ್ ಬಳಿ ಒಂದು ಸಿಡಿ ಇರುತ್ತೆ, ಜೊತೆಗೆ ಲ್ಯಾಪ್ಟಾಪ್ ಮತ್ತೆ ಪೆನ್ ಡ್ರೈವ್ ಏನೇನಿರುತ್ತೆ ಅದೆಲ್ಲವನ್ನ ಕೂಡ ಕಿಡ್ನಾಪ್ ಮಾಡಿ ಪಡೆಯುವಂತೆ ನಮಗೆ ಸಂತೋಷ್ ತಿಳಿಸಿದ್ದ. ಸಂತೋಷ್ ಸೂಚನೆಯ ಮೇರೆಗೆ ನಾವು ಈ ಕಿಡ್ನಾಪ್ ಪ್ಲಾನ್ ಅನ್ನ ಮಾಡಿದ್ವಿ ಅಂತ ರಾಜೇಂದ್ರ ಅರಸ್ ಬಾಯ್ ಬಿಡ್ತಾನೆ ಪೊಲೀಸರ ಬಳಿ. ಅಷ್ಟು ಮಾತ್ರ ಅಲ್ಲ, ಆ ಸಿಡಿ ಪಡೆಯುವಂತೆ ತಿಳಿಸಿದ್ದ ಅನ್ನುವಂಥದ್ದು ಸಿಂಪಲ್ ಆಗಿ ಕಾಣಿಸುತ್ತೆ. ಆತ ಮೊದಲ ಬಾರಿ ಹೇಳಿದಾಗ ವಿನಯ್ ಬಳಿ ಇರುವಂತಹ ಎಲ್ಲಾ ಮಾಹಿತಿಯನ್ನ ಪಡೆಯುವಂತೆ ಸಂತೋಷ್ ತಿಳಿಸಿದ್ದ ಅನ್ನೋದನ್ನ ಕೂಡ ರಾಜೇಂದ್ರ ಅರಸ್ ಹೇಳ್ತಾನೆ. ವಿನಯ್ ಬಳಿದ್ದಂತಹ ಲ್ಯಾಪ್ಟಾಪ್, ಪೆನ್ ಡ್ರೈವ್ ಜೊತೆಗೆ ಎಲ್ಲಾ ಮಾಹಿತಿಯನ್ನ ಕೂಡ ಪಡೆಯುವಂತೆ ಸಂತೋಷ್ ತಿಳಿಸಿದ್ದ ಅನ್ನುವಂತಹ ವಿಚಾರ. ಅದಾದ ನಂತರ ರಾಜೇಂದ್ರ ಬಾಯ್ ಬಿಟ್ಟಂತಹ ಸ್ಫೋಟಕ ಸುದ್ದಿ ಏನು ಅಂತಂದ್ರೆ, ವಿನಯ್ನನ್ನ ಕೇವಲ ಕಿಡ್ನಾಪ್ ಮಾಡಬೇಕು ಅಂತ ಮಾತ್ರ ಸಂತೋಷ್ ತಿಳಿಸಿದ್ದ ಅಂತ. ವಿನಯ್ನನ್ನ ಕೊಲೆ ಮಾಡುವಂತಹ ಉದ್ದೇಶ ಆಗಿರಲಿಲ್ಲ ಅಥವಾ ವಿನಯ್ ಮೇಲೆ ಹಲ್ಲೆ ಮಾಡುವಂತಹ ಉದ್ದೇಶ ಆಗಿರಲಿಲ್ಲ. ವಿನಯ್ನನ್ನ ಕೇವಲ ಕಿಡ್ನಾಪ್ ಮಾಡಬೇಕು ಅಂತ ಸಂತೋಷ್ ನಮಗೆ ತಿಳಿಸಿದ್ದ ಅಂತ ರಾಜೇಂದ್ರ ಅರಸ್ ಪೊಲೀಸರ ಬಳಿ ಬಾಯ್ ಬಿಡ್ತಾನೆ. ನನಗೆ ಬಿಎಸ್ವೈಪಿಎ ಸಂತೋಷ್ ತಿಳಿಸಿದ್ದ ಅಂತ ರಾಜೇಂದ್ರ ಹೇಳಿಕೆಯನ್ನ ಕೊಡ್ತಾನೆ. ಬಿಎಸ್ವೈಪಿಎ ಆಗಿರುವಂತಹ ಸಂತೋಷ್ ವಿನಯ್ನನ್ನ ಕಿಡ್ನಾಪ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದ. ಅದರ ಪ್ರಕಾರವಾಗಿ ನಾವು ಪ್ಲಾನ್ ಅನ್ನ ಮಾಡಿದ್ವಿ ಅಂತ ರಾಜೇಂದ್ರ ಅರಸ್ ಪೊಲೀಸರ ಬಳಿ ಬಾಯ್ ಬಿಡ್ತಾನೆ. ಪ್ರಶಾಂತ್ ಅಂಡ್ ಟೀಮ್ಗೆ ವಿನಯ್ ಕಿಡ್ನಾಪ್ ಮಾಡುವಂತಹ ಜವಾಬ್ದಾರಿಯನ್ನ ನಾವು ಕೊಟ್ವಿ ಅನ್ನೋದನ್ನ ಕೂಡ ಆತ ಎಕ್ಸ್ಪ್ಲೈನ್ ಮಾಡ್ತಾನೆ. ಯಾವ ರೀತಿ ರಾಜೇಂದ್ರ ಇಂದ್ರೇಶ್ನನ್ನ ಸಂಪರ್ಕಿಸಿ ಅಲ್ಲಿಂದ ಪ್ರಶಾಂತ್ ಅಂಡ್ ಟೀಮ್ ಅನ್ನ ಪರಿಚಯ ಮಾಡಿಕೊಂಡು ಅವರಿಗೆ ವಿನಯ್ ಕಿಡ್ನಾಪ್ ಮಾಡುವಂತಹ ಜವಾಬ್ದಾರಿಯನ್ನ ಯಾವ ರೀತಿ ಕೊಡ್ಲಾಯ್ತು, ಯಾವ ರೀತಿ ಆ ಬಿಗ್ ಡೀಲ್ ನಡೆಯಿತು, ವಿನಯ್ನನ್ನ ಕಿಡ್ನಾಪ್ ಮಾಡುವಂತಹ ಉದ್ದೇಶ ಯಾಕಿತ್ತು, ವಿನಯ್ ಬಳಿದಂತಹ ಲ್ಯಾಪ್ಟಾಪ್, ಪೆನ್ ಡ್ರೈವ್, ಸಿಡಿ ಎಲ್ಲವನ್ನೂ ಕೂಡ ವಶಪಡಿಸಿಕೊಳ್ಳುವಂತಹ ಪ್ಲಾನ್ ಅಲ್ಲಿ ಒಂದು ಕಿಡ್ನಾಪ್ ಆಪರೇಷನ್ ಅನ್ನ ಪ್ಲಾನ್ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನ ರಾಜೇಂದ್ರ ಅರಸ್ ಪೊಲೀಸರಿಗೆ ಕೊಡ್ತಾನೆ. ವಿನಯ್ ಕಿಡ್ನಾಪ್ ಮಾಡುವ ಸಂತೋಷ್ನ ಬಿಗ್ ಪ್ಲಾನ್ ಫ್ಲಾಪ್ ಆದ ಬಗ್ಗೆ ಕೂಡ ರಾಜೇಂದ್ರ ಸ್ಫೋಟಕ ಸುದ್ದಿಯನ್ನ ಬಾಯ್ ಬಿಡ್ತಾನೆ. ಒಂದು ಕಡೆ ವಿನಯ್ ಕಿಡ್ನಾಪ್ ಪ್ಲಾನ್ ಯಾಕಾಯ್ತು, ಹೇಗಾಯ್ತು ಮತ್ತೆ ಯಾವ ರೀತಿ ಅದು ಫ್ಲಾಪ್ ಆಯ್ತು, ವಿನಯನ್ನ ಯಾಕೆ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಇದೆಲ್ಲವನ್ನ ಕೂಡ ಕೇಳ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಒಂದು ಮಹತ್ವದ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಿದ್ರೆ ಆ ರಹಸ್ಯ ಸಿಡಿ ಯಾರದ್ದು ಅಂತ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಸಹಜವಾಗಿ ಒಂದು ಸಿಡಿಗೋಸ್ಕರ ಇಷ್ಟೆಲ್ಲ ಹೈಡ್ರಾಮಾ ಆಗ್ತಾ ಇದೆ ಅಂತಂದ್ರೆ ಆ ರಹಸ್ಯ ಸಿಡಿ ಯಾರದ್ದು ಅನ್ನುವಂಥದ್ದೇ ಪೊಲೀಸರಿಗೆ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅದು ಯಾರದ್ದು ಅಂತ ರಾಜೇಂದ್ರ ಅರಸ್ಗೆ ಪೊಲೀಸರು ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ರಾಜೇಂದ್ರ ಅರಸ್ ಸಿಡಿಗೋಸ್ಕರ ಹಾಗಾಯ್ತು, ಸಿಡಿಗೋಸ್ಕರ ವಿನಯನನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಸಿಡಿಗೋಸ್ಕರ ಆತನನ್ನ ಹಿಂಬಾಲಿಸಿದ್ವಿ, ಅದು ಫ್ಲಾಪ್ ಆಯ್ತು, ಸಂತೋಷ್ಗೆ ಆ ಸಿಡಿ ಬೇಕಿತ್ತು, ಈ ರೀತಿ ಸಿಡಿಯ ವಿಚಾರವಾಗಿ ನಾನಾ ಮಾತುಗಳನ್ನ ಆತ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಸಿಡಿ ಏನು, ರಹಸ್ಯ ಸಿಡಿ ಏನು ಅಂತ ಕೇಳಿದಾಗ ವಿನಯ್ ಬಳಿ ಇರೋದು ಸಾಹೇಬ್ರ ಸಿಡಿ ಅಂತ ರಾಜೇಂದ್ರ ಹೇಳ್ತಾನೆ. ಗಮನಿಸಬೇಕಾದಂತಹ ಅಂಶ, ರಹಸ್ಯ ಸಿಡಿ ಹೋಗಿ ಸಾಹೇಬ್ರ ಸಿಡಿ ಅಂತ ಯಾಕೆ ಹೇಳ್ತಾನೆ ರಾಜೇಂದ್ರ? ಸಾಹೇಬ್ರ ಸಿಡಿ ಅಂದ್ರೆ ಏನು, ಯಾರು ಆ ಸಾಹೇಬ್ರು, ಆ ಸಿಡಿಯಲ್ಲಿ ಇರೋದು ಯಾರು, ಆ ಸಿಡಿಯಲ್ಲಿರುವಂತಹ ಅಸಲೆತ್ತು ಏನು, ಇವೆಲ್ಲವೂ ಕೂಡ ಒಂದಾದ ಮೇಲೊಂದಂತೆ ಪ್ರಶ್ನೆಗಳು ಪೊಲೀಸರನ್ನ ಕೂಡ ಕಾಡೋದಕ್ಕೆ ಶುರುವಾಗುತ್ತೆ. ಆದ್ರೆ ಆತ ಹೇಳಿರುವಂತಹ ಸಾಹೇಬ್ರ ಸಿಡಿ ಅನ್ನುವಂತಹ ಒಂದು ಶಬ್ದ ಸಂಚಲನ ಉಂಟು ಮಾಡುತ್ತೆ. ಇದು ಯಾರಿಗೆ ಸೇರಿದ ಸಿಡಿ, ಇದರ ಹಿಂದೆ ಯಾರಿದ್ದಾರೆ, ಯಾರಿಗೆ ಆ ಸಿಡಿ ಬೇಕಾಗಿತ್ತು, ಯಾರಿಗೆ ಇದರಿಂದ ತೊಂದರೆ ಆಗ್ತಾ ಇತ್ತು, ಯಾವ ರೀತಿ ಅದರಲ್ಲಿ ಸಿಡಿಯಲ್ಲಿ ಇರುವಂತಹ ವಿಚಾರವನ್ನ ಸಿಲುಕಿಸಲಾಗಿದೆ, ಇವೆಲ್ಲವೂ ಕೂಡ ಒಂದಾದ ಮೇಲಂತೆ ಪ್ರಶ್ನೆಗಳು ಹುಟ್ಟೋದಕ್ಕೆ ಶುರುವಾದವು. ಆ ಸಾಹೇಬ್ರ ಸಿಡಿಗಾಗಿ ವಿನಯ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ರಾಜೇಂದ್ರ ಬಾಯಿ ಬಿಡ್ತಾನೆ. ವಿನಯ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ಕಾರಣವೇ ಆ ಸಾಹೇಬ್ರ ಸಿಡಿ ಅನ್ನುವಂತಹ ಒಂದು ಪರ್ಟಿಕ್ಯುಲರ್ ಶಬ್ದವನ್ನ, ಸಾಹೇಬ್ರ ಸಿಡಿ ಅನ್ನುವಂತಹ ಒಂದು ಶಬ್ದವನ್ನ ವಿಚಾರಣೆಯ ಸಂದರ್ಭದಲ್ಲಿ ರಾಜೇಂದ್ರ ಅರಸ್ ಬಾಯ್ ಬಿಡ್ತಾನೆ. ಇದು ಪೊಲೀಸರಿಗೆ ತುಂಬಾ ದೊಡ್ಡ ಪ್ರಶ್ನೆ ಆಗತ್ತೆ. ಸಾಹೇಬ್ರ ಸಿಡಿ ಅಂದ್ರೆ ಏನು, ಸಾಹೇಬ್ರು ಯಾರು ಅನ್ನುವಂತಹ ವಿಚಾರವಾಗಿ, ಸಾಹೇಬ್ರ ಸಿಡಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಈಗ ಸದ್ಯ ಪೊಲೀಸರ ತನಿಖೆ ನಡೀತಾ ಇದೆ.
ಸಾಹೇಬ್ರ ಸಿಡಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಟಿವಿ ನನಗೆ ಪೊಲೀಸ್ ಮೂಲಗಳಿಂದ ಬಂದಂತಹ ಮಾಹಿತಿ. ಯಾವ ರೀತಿ ರಾಜೇಂದ್ರ ಅರಸ್ ಈ ಸಿಡಿ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಟ್ಟ, ಕಿಡ್ನಾಪ್ ಪ್ರಕರಣದಲ್ಲಿ ಯಾವ ರೀತಿ ಸಾಹೇಬ್ರ ಸಿಡಿ ಬಂತು ಅನ್ನೋದ್ರ ಬಗ್ಗೆ ರಾಜೇಂದ್ರ ಅರಸ್ ಯಾವ ರೀತಿ ಬಾಯ್ಬಿಟ್ಟ ಅನ್ನೋದನ್ನ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಇನ್ನು ಈ ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ರೌಡಿ ಶೀಟರ್ ಪ್ರಶಾಂತ್ ಏನು ಬಂಧನ ಆಗತ್ತೆ ಕೋಲಾರದಲ್ಲಿ. ಈಗ ಆತನಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ. ರೌಡಿ ಶೀಟರ್ ಪ್ರಶಾಂತ್ HL ಪೊಲೀಸರು ಬಂಧಿಸಿದ್ದಾರೆ ಕೋಲಾರದಲ್ಲಿ. ಆತ ಕೋಲಾರಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಬಳಿಕ ಪ್ರಶಾಂತ್ HL ಠಾಣೆಗೆ ಪೊಲೀಸರು ಕರೆತರ್ತಾರೆ. ರೌಡಿ ಶೀಟರ್ ಪ್ರಶಾಂತ್ನ ಬಂಧನ ಆದ್ಮೇಲೆ HL ಠಾಣೆಗೆ ಆತನನ್ನ ಕರೆತರಲಾಗುತ್ತೆ. ಈ ವೇಳೆ ಠಾಣೆಗೆ ಭರಮಪ್ಪ, ಭೀಮಪ್ಪ, ಮಲ್ಲೂರ್ ಭೇಟಿಯನ್ನ ಕೊಡ್ತಾರೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆ ಇನ್ಸ್ಪೆಕ್ಟರ್ ಭರಮಪ್ಪ, ಭೀಮಪ್ಪ ಭೇಟಿಯನ್ನ ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಭೇಟಿ ಕೊಡೋದಷ್ಟೇ ಅಲ್ಲ, ಅವರ ಭೇಟಿ ಯಾವ ರೀತಿ ಕುತೂಹಲ ಮೂಡಿಸುತ್ತೆ ಅಂತಂದ್ರೆ, ರೌಡಿ ಶೀಟರ್ ಪ್ರಶಾಂತ್ ಭೇಟಿಯಾಗಿ ಆ ಇನ್ಸ್ಪೆಕ್ಟರ್ ಧಮಕಿ ಹಾಕ್ತಾರೆ ರೌಡಿ ಶೀಟರ್ ಪ್ರಶಾಂತ್ಗೆ. ವಿಚಾರಣೆ ವೇಳೆ BSY ಆಪ್ತ ಸಂತೋಷ್ ಸಿಲುಕಿಸುವಂತಹ ಪ್ರಯತ್ನ ಆಗಿದೆ. ರಾಜೇಂದ್ರ ಹೆಸರನ್ನ ಹೇಳಬಾರ್ದು, ಸಂತೋಷ್ನ ಹೆಸರನ್ನ ಹೇಳಬಾರ್ದು ಅಂತ ಇನ್ಸ್ಪೆಕ್ಟರ್ ಭರಮಪ್ಪ ರೌಡಿ ಶೀಟರ್ ಪ್ರಶಾಂತ್ಗೆ ಬೆದರಿಕೆಯನ್ನ ಹಾಕ್ತಾರೆ. ಹೆಸರು ಹೇಳಿದ್ರೆ ಎನ್ಕೌಂಟರ್ ಬೆದರಿಕೆಯನ್ನ ಹಾಕಿದಂತಹ ಆರೋಪ ಈಗ ಇನ್ಸ್ಪೆಕ್ಟರ್ ಭರಮಪ್ಪ ಅವರ ಮೇಲಿದೆ. ನಾನೇ ನಿನ್ನ ವಶಕ್ಕೆ ಪಡೆದು ಎನ್ಕೌಂಟರ್ ಮಾಡ್ತೀನಿ ಅನ್ನುವಂತಹ ಒಂದು ಬೆದರಿಕೆಯನ್ನ ಇನ್ಸ್ಪೆಕ್ಟರ್ ಭರಮಪ್ಪ ಹಾಕ್ತಾರೆ. ಇಲ್ಲ HL ಪೊಲೀಸರಿಂದನೇ ಹೊಡೆಸುವೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾದ್ರೆ ಇನ್ಸ್ಪೆಕ್ಟರ್ ಯಾಕೆ ಈ ಮಾತನ್ನ ಹೇಳಿದ್ರು? ರಾಜೇಂದ್ರ ಮತ್ತೆ ಸಂತೋಷ್ ಹೆಸರು ಹೇಳಿದ್ರೆ ನೀನನ್ನ ಎನ್ಕೌಂಟರ್ ಮಾಡಿಸ್ತೀನಿ ಅನ್ನುವಂತಹ ಒಂದು ಒತ್ತಡವನ್ನ ಯಾಕೆ ಇನ್ಸ್ಪೆಕ್ಟರ್ ಹಾಕಿದ್ರು ಅನ್ನುವಂಥದ್ದು ಪ್ರಶ್ನೆ. ಈ ಬಗ್ಗೆ ಟಿವಿ ನನಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ನಾವು ಅದಾಗ್ಲೇ ಹೇಳಿದ್ವಿ, ಪ್ರಶಾಂತ್ಗೆ ಎರಡೂ ಕಡೆಯಿಂದ ಒತ್ತಡ ಇತ್ತು ಅಂತ. ಒಂದು ಕಡೆ ಪೊಲೀಸರು ಯಡಿಯೂರಪ್ಪ ಅವರ ಹೆಸರನ್ನ ಹೇಳುವಂತೆ ಹಾಕ್ತಾ ಇದ್ದಂತಹ ಒತ್ತಡ, ಇನ್ನೊಂದು ಕಡೆಗೆ ಸಂತೋಷ್ ಮತ್ತೆ ರಾಜೇಂದ್ರ ಇಬ್ಬರ ಹೆಸರನ್ನ ಹೇಳದೇ ಇರುವಂತೆ ಒತ್ತಡ, ಎನ್ಕೌಂಟರ್ ಮಾಡುವಂತಹ ಬೆದರಿಕೆ. ಹೀಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಪ್ರಶಾಂತ್ ಒಂದು ರೀತಿಯಲ್ಲಿ ಫಿಕ್ಸ್ ಆಗ್ತಾನೆ. ಆತ ಈ ಒತ್ತಡದಿಂದ ಪಾರಾಗೋದಿಕ್ಕೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿರ್ತಾನೆ. ಇದು ಯಡಿಯೂರಪ್ಪ ಅವರ PA ಸಂತೋಷ್ ಮತ್ತೆ ಈಶ್ವರಪ್ಪ ಅವರ PA ವಿನಯ್ ನಡುವೆ ನಡೆದಂತಹ ಒಂದು ಮನಸ್ತಾಪ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡ್ಕೊಳ್ತು, ಯಾವ ರೀತಿ ರಾಜಕೀಯ ಆಂಗಲ್ ಅನ್ನ ಪಡ್ಕೊಳ್ತು. ಒಂದು ಕಡೆಗೆ ಸಂತೋಷ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗಿದ್ದಂತಹ ಆ ರಹಸ್ಯ ಸಿಡಿ, ಸಾಹೇಬ್ರ ಸಿಡಿ ಯಾಕಾಯ್ತು, ಆ ಸಿಡಿಯಲ್ಲಿ ನಿಜವಾಗ್ಲೂ ಇರುವಂತಹದ್ದು ವಿಚಾರವಾದ್ರೂ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸದ್ಯ ಸಂತೋಷ್ ತಲೆಮರೆಸಿಕೊಂಡಿದ್ದಾನೆ. ಸಂತೋಷ್ನನ್ನ BSY ಅವರೇ ತಲೆಮರೆಸುವಂತೆ ಸಹಾಯ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಈಗ ಸದ್ಯ ಸಂತೋಷ್ಗಾಗಿ ಒಂದು ಕಡೆಗೆ ಹುಡುಕಾಟ ನಡೀತಾ ಇದೆ. ಇನ್ನೊಂದು ಕಡೆಗೆ ಪ್ರಶಾಂತ್ ಮೇಲೆ ಎರಡೂ ಕಡೆಯಿಂದ ಇದ್ದಂತಹ ಒತ್ತಡ, ಒಂದು ಕಡೆಗೆ ಎನ್ಕೌಂಟರ್ ನ ಬಗ್ಗೆ ಇದ್ದಂತಹ ಭಯ, ಬೆದರಿಕೆ, ಮತ್ತೊಂದು ಕಡೆಗೆ ತಪ್ಪೊಪ್ಪಿಗೆ ವಿಚಾರದಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಇದೆ ಅಂತ ಹೇಳುವಂತೆ ಒಂದು ಕಡೆಯಲ್ಲಿ ಒತ್ತಡ. ಒಟ್ಟಾರೆ ಈ ಎಲ್ಲಾ ಪ್ರಕರಣಗಳಲ್ಲಿ ಸಾಕಷ್ಟು ಆಂಗ್ಲಿತ ತನಿಖೆಯನ್ನ ನಡೆಸಬೇಕಾಗಿದೆ. ಈಗ ಪೊಲೀಸರು ಆ ರೀತಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದೆಲ್ಲವೂ ಕೂಡ ಪೊಲೀಸ್ ಉನ್ನತ ಮೂಲಗಳಿಂದ ಟಿವಿ ನನಗೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾದ್ರೆ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಫಿಕ್ಸ್ ಆಗ್ತಾರಾ? ಆ ಸಾಹೇಬ್ರ ಸಿಡಿಯಲ್ಲಿರುವಂತಹ ಸಾಹೇಬ್ರು ಯಾರು, ಅದರ ಅಸಲಿಯತ್ತೇನು, ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಸತ್ಯ ಗೊತ್ತಾಗಬೇಕಾಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.